Oh, 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 तत्सवितुर्वरं रूपम् ज्योतिः परस्य धीमहि यन्न सत्येन दीपयेत्। ओम शेरवंत, ओम शेरवंत, ओम शेरवंत, ओ माय लॉर्ड, ओ माय स्वीट मदर, let me be yours, absolutely yours, perfectly yours. Your force, your light, and your love will protect me against all evils. ಎಲ್ಲ ಸಹೃದಯ ಗುರುಬಂಧುಗಳಿಗೆ, ಶ್ರೀಮಾತೆಯ ಮಕ್ಕಳಿಗೆ ಈ ಪವಿತ್ರ ದಿನದ ಹಾರ್ದಿಕ ಶುಭ ಹಾರೈಕೆಗಳು. ಮರಳಿ ಆರ್ಯಭೂಮಿಗೆ ಅದಿತಿ ಮಾತೆ, ನಾವೆಲ್ಲರೂ ಎಷ್ಟು ಭಾಗ್ಯಶಾಲಿಗಳು ಅಂತ ಸ್ಮರಿಸುವ ದಿನ ಇದು. ಅಲೋಕ್ದವರು ಒಂದ್ ಕಡೆ ಹೇಳ್ತಾರೆ, ಶ್ರೀ ಮಾತೆಯವರು ಶ್ರೀ ಅರವಿಂದ್ರ ಈಗಾಗಲೇ ನೆಲೆಸಿದ್ರು, ಇಲ್ಲಿ ಯೋಗ ಜೀವನವನ್ನ ಆರಂಭ ಮಾಡಿದ್ರು. ಪಶ್ಚಿಮದ ಕಡೆಯಿಂದ ಇಲ್ಲಿಗೆ ಬಂದು ಶ್ರೀಮಾತೆಯವರು ನೆಲೆಸೋದ್ರ ಮೂಲಕವಾಗಿ ಹೀಗೆ ಒಂದು ಪವರ್ ಈಕ್ವೇಶನ್, ಶಕ್ತಿಯ ಸಮೀಕರಣ ಅಂತಕ್ಕಂಥದ್ದೇ ಬದಲಾಗಿ ಹೋಯಿತು ಅಂತ. ಸ್ವಯಂ ಆದಿಶಕ್ತಿಯೇ, ಪರಾಶಕ್ತಿಯೇ ಭಾರತದಲ್ಲಿ ಬಂದು ನೆಲೆಸುವ ಸಂಕಲ್ಪ ಮಾಡಿತ್ತು ಆತ್ಯಂತಿಕವಾಗಿ. ಶ್ರೀಮಾತೆಯವರು 1920 ಏಪ್ರಿಲ್ 24ರಲ್ಲಿ ಬಂದ್ರು. ನಂತರದ ಬೆಳವಣಿಗೆಗಳು ತಮಗೆಲ್ಲ ತಿಳಿದಿದೆ. ಶ್ರೀ ಅರವಿಂದ ಆಶ್ರಮ ಮೂಡಿ ವಿಕಾಸಗೊಳ್ಳೋದು ಶ್ರೀಮಾತೆಯವರ ಮೂಲಕವಾಗಿ. ಆದರೆ ಶ್ರೀಮಾತೆಯವರು ಮರಳಿ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ 1914ರಲ್ಲಿ ಆರ್ಯ ಪತ್ರಿಕೆಯನ್ನ ಆರಂಭಿಸಿದ್ರಲ್ಲ ಅವರು. ಆರ್ಯ ಪತ್ರಿಕೆಯನ್ನು ಆರಂಭಿಸಿ 1915 ಫೆಬ್ರವರಿ ಜನ್ಮದಿನವನ್ನ ಆಚರಣೆ ಮಾಡಿಕೊಂಡ ನಂತರ ಮತ್ತೆ ಹೋಗ್ಬೇಕಾದಂತ ಸಂದರ್ಭ. ವಾಸ್ತವವಾಗಿ ಶ್ರೀಮಾತೆಯವರಿಗೆ ಇಷ್ಟ ಇರಲಿಲ್ಲ, ತುಂಬಾ ಅನಿವಾರ್ಯ ಅದು. ಆ ಸಂದರ್ಭದಲ್ಲಿ 1915 ಮರಳಿದ್ರಲ್ಲ, ಅಲ್ಲಿಂದ 1920ರವರೆಗೆ ಯಾವ ಯಾವ ಅಗ್ನಿ ದಿವ್ಯಗಳ ಮೂಲಕ ಮಹತ್ತರವಾದ ಜಾಗತಿಕ ಸವಾಲುಗಳ ಮೂಲಕ ಶ್ರೀಮಾತೆಯವರು ನಡೆದು ಹೋದರು. ಸಾಧಕರಿಗೆ, ಭಕ್ತರಿಗೆ ಯಾವ ಯಾವ ಸಂಗತಿಗಳನ್ನ ಆ ಸಂದರ್ಭದಲ್ಲಿ ತಿಳಿಸಿ ದಾಖಲು ಮಾಡ್ತಾರೆ. ಇದು ಇವತ್ತಿನ ಚಿಂತನೆಯ ಧ್ಯಾನದ ವಸ್ತು. ಬರೋದಕ್ಕಿಂತ ಮುಂಚೆ ಏನೇನೆಲ್ಲ ಆಯಿತು. ನೀಲಿಮಾ ದಾಸ್ ಗ್ಲಿಮ್ಸಸ್ ಆಫ್ ಮದರ್ಸ್ ಲೈಫ್, ಸಂಪುಟ 1, ಸಂಪುಟ 2.
ಈ ಸಂಪುಟಗಳನ್ನ ಆಧಾರವಾಗಿಟ್ಟುಕೊಂಡು ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಮಂಡಿಸ್ತಾ ಇದ್ದೀನಿ. ಆರ್ಯ ಭೂಮಿಗೆ ಅಂತ ಯಾಕೆ ಈ ಟೈಟಲ್ ನಲ್ಲಿ ಬಂದಿದೆ ಅಂದ್ರೆ, ನಾವೆಲ್ಲರೂ ಚರಿತ್ರೆಯಲ್ಲಿ ಮತ್ತೆ ನಮ್ಮ ಎಲ್ಲ ಭಾಷಣಗಳಲ್ಲಿ ಭಾರತಕ್ಕೆ ಆರ್ಯಾವರ್ತ, ಆರ್ಯಭೂಮಿ ಅಂತ ಕರೆಯೋದು ರೂಢಿ. ಅದಕ್ಕೆ ಇನ್ನೊಂದು ಹೆಸರೇ ಆರ್ಯಭೂಮಿ ಅಂತ ಅದು ಸ್ಪಷ್ಟವಾಗಿದೆ. ಆದರೆ 1914ರಿಂದ 1921ರವರೆಗೆ ಆರ್ಯ ಎಂಬ ಮಹತ್ತರವಾದ ಒಂದು ರಥ, ಶ್ರೀ ಅರವಿಂದರ ಜ್ಞಾನ ಸಂದೇಶವನ್ನ ಹೊತ್ತಂತ ರಥ ಜಗತ್ತಿನ ಕಡೆಗೆ ಜಗದಭಿಮುಖವಾಗಿ ತನ್ನ ಜ್ಞಾನ ಪ್ರಸಾರವನ್ನ ಆರಂಭ ಮಾಡಿತು. ಆ ಆರ್ಯ ಅನ್ನುವ ಮಹತ್ತರವಾದ ಪತ್ರಿಕೆಯನ್ನ ಹುಟ್ಟು ಹಾಕಿದ ಭೂಮಿ ಪಾಂಡಿಚೇರಿ, ಅದು ಆರ್ಯಭೂಮಿ ಅರ್ಥ. ಅಲ್ಲಿಗೆ ಮರಳುತ್ತಾರಲ್ವಾ ಶ್ರೀಮಾತೆಯವರು, ಈ ಅರ್ಥದಲ್ಲಿಯೂ ಅದು ಆರ್ಯಭೂಮಿ. ಆಮೇಲೆ ಶ್ರೀ ಅರವಿಂದರು ಆರ್ಯ ಸಂಸ್ಕೃತಿಯನ್ನ, ನಮ್ಮ ಆರ್ಯ ಪ್ರಜ್ಞೆಯನ್ನ ನಾವು ಮರಳಿ ಪಡಿಬೇಕು, ರಿಕವರ್ ದಿ ಆರ್ಯನ್ ಕಾನ್ಶಿಯಸ್ನೆಸ್ ಅಂತ ತುಂಬಾ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಆಲ್ ಇಂಡಿಯಾ ಮ್ಯಾಗಝಿನ್ ನಲ್ಲಿ ಒಂದ್ ಸಂಚಿಕೆ ಬರೀ ಆರ್ಯ ಅನ್ನೋ ವಿಚಾರವನ್ನು ಕುರಿತೇ ಒಂದ್ ಸಂಚಿಕೆ ಮೂಡಿ ಬಂದಿದೆ. ಹೀಗಾಗಿ ಆರ್ಯ ಅನ್ನೋ ಪದ ಬಹಳ ಮಹತ್ವವಾದದ್ದು. ನಮ್ಮ ಆತ್ಮದ ಅಥವಾ ದೈವಿ ಪ್ರಜ್ಞೆಯ ಘನತೆಯನ್ನ, ಗುಣಲಕ್ಷಣಗಳನ್ನ, ಸ್ವಭಾವವನ್ನ ಸೂಚಿಸುವ ಪದ ಅದು ಆರ್ಯ ಅಂತಕ್ಕಂಥ. ಈಗ ನಾವು ಶ್ರೀಮಾತೆಯವ್ರ ಬಳಿಗೆ ಬರೋಣ. ಶ್ರೀಮಾತೆಯವರು ಹೊರಡಬೇಕಾಗಿದೆ. ಹೊರಟಾಗ ಅವರ ಭಾವ ಎಂಥದ್ದಾಗಿತ್ತು, ಮನೋಸ್ಥಿತಿ ಎಂಥದ್ದಾಗಿತ್ತು? ಬಹಳ ಸಂತೋಷವಾಗಿ ಹೊರಟ್ಬಿಟ್ರ ಅವರು ಫ್ರಾನ್ಸ್ಗೆ ಅಂತ ಕೇಳಿದ್ರೆ, ಬಹಳ ಅಸಹನೀಯವಾದ ಒಂಟಿತನ ಕಾಡ್ತಾ ಇದೆ ಅಂತ ಶ್ರೀಮಾತೆಯವರು ದಾಖಲು ಮಾಡ್ತಾರೆ. ಪರಮಾತ್ಮನಿಗೆ ಪ್ರಾರ್ಥನೆ ಮೊರೆ ಇಡ್ತಾರೆ. ಮಾರ್ಚ್ 3, 1915 ಹಡಗು ಮೇಲೆ ಹತ್ತಿದ್ದಾರೆ. ಕಾಮಾಮೂರು ಹಡಗಿನಲ್ಲಿ ಕೂತಿದ್ದಾರೆ. ಡೈರಿನಲ್ಲಿ ದಾಖಲು ಮಾಡ್ತಾ ಇದ್ದಾರೆ ಶ್ರೀಮಾತೆಯವರು. ಸಾಲಿಟ್ಯೂಡ್, a harsh, intense solitude, and always this strong impression of having been flung headlong into an inferno of darkness. ಈ ಅಸಹನೀಯವಾದ ಏಕಾಂಗಿತನ, ಒಂಟಿತನ, ಕತ್ತಲಿನ ಒಂದು ಪ್ರಪಾತಕ್ಕೆ ನಮ್ಮನ್ನ ಎಸೆದ್ರೆ ಹೇಗಿರುತ್ತೆ ಒಂಟಿಯಾಗಿ, ಆ ರೀತಿಯಾದಂತ ಒಂದು ಅತೀವ್ರವಾದಂತ ವೇದನೆ ನನಗೆ ಒಳಗಡೆಯಿಂದ ಅನ್ನಿಸ್ತಾ ಇದೆ ಅಂತ ಶ್ರೀಮಾತೆಯವರು ದಾಖಲು ಮಾಡ್ತಾರೆ. ಆದರೆ ಇಷ್ಟೆಲ್ಲ ಆದ್ರೂ ಅವರು ತಮ್ಮನ್ನ ತಾವು ಮೇಲಕ್ಕೆ ಎತ್ಕೊಳ್ತಾರೆ. ಬಟ್ ಇಮಿಡಿಯೇಟ್ಲಿ ದ ಆಸ್ಪಿರೇಷನ್ ರೈಸಸ್ ಸ್ಟಿಲ್ ಮೋರ್ ಆರ್ಡೆಂಟ್. ಸ್ಪೇರ್ ದಿಸ್ ಬೀಯಿಂಗ್ ಆಲ್ ವೀಕ್ನೆಸ್. ಎಲ್ಲ ದೌರ್ಬಲ್ಯಗಳಿಂದ ಈ ಸತ್ತೆಯನ್ನು, ಈ ಪ್ರಜ್ಞೆಯನ್ನ ಮೇಲಕ್ಕೆ ಎತ್ತು. ಸಫರ್ ಇಟ್ ಟು ಬಿ ಡೊಸೈಲ್. ಭಗವಂತನ ಆಜ್ಞೆಯನ್ನ, ಭಗವಂತನ ಸಂಕಲ್ಪವನ್ನ ನೆರವೇರಿಸುವ, ಈಡೇರಿಸುವ ಒಂದು ಮುಗ್ಧ ವಿಧೇಯ ಉಪಕರಣವಾಗಬೇಕಿದಷ್ಟೇ. ಇದ್ಯಾಕೆ ಹಿಂಗಾಯ್ತು, ಏನು ಎತ್ತ, ನನಗೆ ಯಾಕೆ ಹಿಂಗೆ, ನನಗೆ ಯಾಕಿಂತ ನರಕದ ಪರಿಸ್ಥಿತಿ ಅಂತೆಲ್ಲ ಪ್ರಶ್ನೆ ಮಾಡೋ ಹಾಗಿಲ್ಲ. ಕ್ಲಿಯರ್ ಐಡ್ ಇನ್ಸ್ಟ್ರೂಮೆಂಟ್ ಆಫ್ ದೈ ವರ್ಕ್. ಒಳಗೆ ಸ್ಪಷ್ಟತೆ ಇರಬೇಕು, ಒಳಗಣ್ಣು ತೆರೆದಿರಬೇಕು. ನಾನು ಮಾಡ್ತಾ ಇರೋದು ಪರಾತ್ಪರ ಪರಮೇಶ್ವರನ ಕೆಲಸ, ಬಂದಿರೋದು ಅವನಿಗಾಗಿ. ಅವನಿಗೆ ಅನ್ಯವಾದಂತ ಯಾವ ಯೋಚನೆ ಚಿಂತನೆಯು ನಮ್ಮೊಳಗೆ ಇರಬಾರ್ದು. ಆ ಕೆಲಸ ಏನ್ ಬೇಕಾದ್ರೂ ಆಗಿರ್ಲಿ,
ವಾಟ್ ಎವರ್ ದಟ್ ವರ್ಕ್ ಮೇ ಬಿ ಅಂತ ಹೇಳುತ್ತೆ ಶ್ರೀಮಾತೆ. ಎಷ್ಟ ದೃಢತೆ ಇದೆ ನೋಡಿ, ಅಷ್ಟು ಬೇಸರದಲ್ಲಿ ಒಂಟಿತನದಲ್ಲೂ ಕೂಡ ಆ ಆಂತರಿಕವಾದಂತಹ ನಿಷ್ಠೆ ಅದನ್ನ ಅಲ್ಲಾಡಕ್ಕೆ ಬಿಡ್ತಾ ಇಲ್ಲ ಶ್ರೀಮಾತೆಯವರು. ಆ ಸಂದರ್ಭ ಇದೆಯಲ್ಲ, ಅದು ಯುದ್ಧದ ಭೀಕರ ಕಾಲಘಟ್ಟ ಭೂಮಿಯ ಮೇಲೆ. 1914ರಿಂದ 1918, ಸ್ವಲ್ಪ ಅದರ ಪರಿಣಾಮಗಳನ್ನು ಯುದ್ಧ ಮಾಡಿದ್ರೆ 1921 ಹೋಯಿತು ಅಂತ ನಾವು ಇತಿಹಾಸದಲ್ಲೆಲ್ಲ ನೋಡ್ತೀವಿ. ಜಗತ್ತು ಒಡೆದು ಹೋಗ್ಬಿಟ್ಟಿದೆ. ಮಿತ್ರ ಪಕ್ಷಗಳು ಮತ್ತೆ ಶತ್ರು ಪಕ್ಷ, ಅಲೀಸ್ ಅಂಡ್ ಸೆಂಟ್ರಲ್ ಪವರ್ಸ್, ಇಂಗ್ಲೆಂಡ್, ಫ್ರಾನ್ಸ್ ಇವೆಲ್ಲ ಒಂದು ಗುಂಪು, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಇನ್ನೊಂದು ಗುಂಪು. ಮನುಕುಲದ ಪ್ರಗತಿಯನ್ನ, ವಿಕಾಸವನ್ನ ಹಿಂದಕ್ಕೆ ತುಳಿಬೇಕು ಮತ್ತೆ ತಡಿಬೇಕು ಅನ್ನುವ ಜರ್ಮನಿ ಈ ಯುದ್ಧದಲ್ಲಿ ಪರಾಭವಗೊಳ್ಳಬೇಕು. ಅದು ಯಾವ ಕಾರಣಕ್ಕೂ ಜಯಶಾಲಿ ಆಗಬಾರದು. ಇದು ಬಹಳ ಮುಖ್ಯವಾದಂತಹ ಸಂಗತಿ. ಭೂಮಿಯ ಮೇಲೆ ಯುದ್ಧ ನಡೆಯುತ್ತೆ. ಆ ಯುದ್ಧ ನಡೆಯೋದಕ್ಕಿಂತ ಮುಂಚೆ ಪಾಂಡಿಚೇರಿನಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಪ್ಪಾ ಅಂದ್ರೆ, ಶ್ರೀ ಮಾತೆಯವರು ಕುಳಿತಿದ್ದಾರೆ, ಎದುರಿನ ಭವನದಲ್ಲೇ ಶ್ರೀ ಅರವಿಂದ್ರು ಇದ್ದಾರೆ. ಅವರು ಪರಸ್ಪರ ಭೇಟಿ ಆಗ್ತಾ ಇದ್ರು, ಸಂಭಾಷಣೆಯನ್ನೆಲ್ಲ ನಡೆಸ್ತಾ ಇದ್ರು. ಆಗಿನ ಕಾಲಘಟ್ಟದಲ್ಲಿ, ಭಾರತವನ್ನು ಬಿಡೋದಕ್ಕಿಂತ ಮುಂಚೆ ಆ ಸಂದರ್ಭದಲ್ಲಿ ಕೂತಿದ್ದಾರೆ ಶ್ರೀ ಮಾತೆಯವರು. ಪ್ರಾಣಮಯದ ಉಗ್ರ ಕಾಳಿ ಏನ್ ಮಾಡಿದಾಳೆ, ಅಟ್ಟಹಾಸವನ್ನ ಮಾಡ್ತಾ ಶ್ರೀ ಮಾತೆಯವರ ಮುಂದೆ ಬರ್ತಾಳೆ, ನರ್ತಿಸ್ತಾಳೆ. ಅವರು, ನಾನ್ ಸುಮ್ಮನೆ ಬಿಡೋದಿಲ್ಲ, ಪ್ಯಾರಿಸ್ ವಿಲ್ ಬಿ ಡೆಸ್ಟ್ರಾಯ್ಡ್, ಸರ್ವನಾಶ ಮಾಡ್ತೀನಿ ಪ್ಯಾರಿಸ್ ಅನ್ನು. ಎಲ್ರಿಗೂ ಗೊತ್ತಿದೆ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್. ಶ್ರೀ ಮಾತೆಯವರು ತುಂಬಾ ಪ್ರಶಾಂತ ಮನಸ್ಕರಾಗಿ ಅವಳನ್ನೇ ದಿಟ್ಟಿಸಿ ಹೇಳ್ತಾರೆ, ನೋ, ಪ್ಯಾರಿಸ್ ವಿಲ್ ನಾಟ್ ಬಿ ಟೇಕನ್. ಪ್ಯಾರಿಸ್ ಅನ್ನು ವಶಪಡಿಸಿಕೊಳ್ಳಲಾಗುವುದಿಲ್ಲ, ಪ್ಯಾರಿಸ್ ವಿಲ್ ಬಿ ಸೇವ್ಡ್. ಇದು ನಡೆಯೋದು ಪಾಂಡಿಚೇರಿನಲ್ಲಿ, ಘಟನೆ ಆಗೋದು ಯುದ್ಧದಲ್ಲಿ. ನಾವು ತುಂಬಾ ಮುಖ್ಯವಾದ ವಿಚಾರಗಳನ್ನ ಇಲ್ಲಿ ತಿಳ್ಕೊಳ್ತೀವಿ. ಯಾವುದು ಪೂರ್ವಭಾವಿಯಾಗಿ ನಮ್ಮ ಅಸ್ತಿತ್ವದ ಉನ್ನತ ಸ್ತರಗಳಲ್ಲಿ ನಿರ್ಧಾರ ಆಗಿ ಹೋಗಿರುತ್ತೋ, ಭಗವಂತನ ಇಚ್ಛೆ ಆಗಿರುತ್ತೋ, ಮಹಾತ್ಮರ ಸಂಕಲ್ಪ ಆಗಿರುತ್ತೋ, ಅದು ಭೌತಿಕ ಜಗತ್ತಿನಲ್ಲಿ, ಮೆಟೀರಿಯಲ್ ಡೈಮೆನ್ಷನ್ ನಲ್ಲಿ ನಂತರ ಘಟಿಸುತ್ತೆ, ಸಂಭವಿಸುತ್ತೆ. ಕಾಲಾನಂತರದಲ್ಲಿ ನಿರ್ಧಾರ ಆಗೋಗಿದೆ. ಶ್ರೀಮಾತೆಯವರು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಜರ್ಮನಿ ಸೈನ್ಯ ಏನ್ ಮಾಡ್ಬಿಟ್ಟಿದೆ, ಫ್ರಾನ್ಸ್ಗೆ ಮುತ್ತಿಗೆ ಹಾಕುವ ಒಂದು ಪ್ರಸಂಗ. ಅವರು ಹೋಗ್ತಾ ಇದ್ದಾರೆ. ಆದ್ರೆ ಆ ದಾರಿನಲ್ಲಿ ಏನಾಗ್ಬಿಟ್ಟಿದೆ, ಯಾವ ಫ್ರೆಂಚ್ ಸೈನಿಕರು ಕೂಡ ಅವರನ್ನ ಎದುರಿಸೋ ಕಲ್ಸಿದ್ರಿಲ್ಲ ಅನ್ನೋ ಒಂದು ಘಟನೆ. ಅವ್ರಿಗೆ ಏನಾಗ್ಬಿಡುತ್ತೆ, ಎಲ್ಲ ಖಾಲಿ ಕಾಣಿಸ್ತಲ್ಲ, ಎದುರಾಳಿಗಳಿಲ್ವಲ್ಲ, ಓ ಇದು ಯಾವ್ದೋ ಒಳಸಂಚು ಇರಬೇಕು, ನಾವಿನ್ ಮುಂದೆ ಹೋದ್ರೆ ಈ ಸಂಚಿಗೆ ಬಲಿ ಆಗ್ತೀವಿ ಅಂತ ಅವ್ರು ತಿಳ್ಕೊತಾರೆ. ಜರ್ಮನ್ ಸೈನಿಕ ತಿರ್ಕೊಂಡು ವಾಪಸ್ಸು ಹೋಗೋಕ್ ಶುರು ಮಾಡ್ಬಿಡ್ತಾರೆ. ಓ, ಜರ್ಮನ್ರು ನಮ್ಮನ್ನ ಆಕ್ರಮಣ ಮಾಡ್ಲಿಲ್ಲ ಅಂತ ಫ್ರಾನ್ಸಿನ ಸೈನಿಕರು ಬೆನ್ನಟ್ಟಿ ಹೋಗ್ತಾರೆ. ಬೆನ್ನಟ್ಟಿ ಹೋಗಿ ಅವರನ್ನ ಗೆದ್ದು ಮೆಟ್ಟಿ ನಿಲ್ತಾರೆ. ಹೀಗೆ ಈಕ್ವೇಶನ್, ಸಮೀಕರಣ ಬದಲಾಗೋದು. ಇದ್ದಕ್ಕಿದ್ದಂತೆ ಒಂದು ಘಟನೆಯಲ್ಲಿ ಒಂದು ಟ್ವಿಸ್ಟ್ ಆಗುವಂತ. ಶ್ರೀಮಾತೆಯವರು ಹೇಳ್ತಾರೆ, ನೋ ಅಂತ ಹೇಳಿದಾಗ ಇಂಥ ಒಂದು ಪರಿಸ್ಥಿತಿಯ ಸಾಧ್ಯತೆ ಉಂಟಾಯಿತು. ಶ್ರೀಮಾತೆಯವರ ಒಂದು ನೋಗೆ
ನೋ ಅಂತ ಹೇಳಿದ್ರೆ ಅದು ಜಾಗತಿಕ ಘಟನೆಗಳನ್ನು ಪಲ್ಲಟಿಸುವಂತ, ಅದರ ಫಲಿತಾಂಶವನ್ನ ಸಂಪೂರ್ಣವಾಗಿ ಭಿನ್ನ ಮಾಡುವಂತಹ ಮಹಾಶಕ್ತಿ ಒಂದು ನೋ ಒಳಗಡೆ ಇದೆ ಅಂತ ಅನ್ನೋದನ್ನ ಇಲ್ಲಿ ಅರಿತುಕೊಳ್ತೀವಿ. ಇದು ಯುದ್ಧದ ವಿಚಾರ. ಸರಿ, ಕಾಳಿ ಅವಾಗ ನೃತ್ಯ ಮಾಡ್ತಿದ್ದವಳು ಮರಳಿ ಹೊರಟೋಗ್ತಾಳೆ. ಅಂದ್ರೆ ಆಕೆ ನಿಮ್ನ ಶಕ್ತಿ, ಯಾವೆಲ್ಲ ಶಕ್ತಿಗಳಿಗೆ ಸ್ವಯಂ ಅದಿತಿ ಮಾತೆ ತಾಯಿನೇ ಆಗಿದಾರೋ ಅವರ ಒಂದು ನಿಮ್ನ ರೂಪ, ಲೋವರ್ ಫಾರ್ಮ್ ಅಂತ. ಇದನ್ನ ನಾವು ಈ ಘಟನೆಯಲ್ಲಿ ಕಾಣ್ತೀವಿ. ಆಮೇಲೆ ಶ್ರೀ ಮಾತೆಯವರು ಇಲ್ಲಿಂದ ಹೋಗ್ಬೇಕಾದ್ರೆ, ಈಗ ನಾವು ಬೇರೆ ಬೇರೆ ಹಳೆ ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಪ್ರಾಣವನ್ನ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಹೋಗೋದು, ಎಷ್ಟು ಫೈಟ್ ಮಾಡಿದ್ರು ಪ್ರಾಣ ಅಲ್ಲಿ ಒಂದು ಗುಪ್ತವಾದ ಸ್ಥಾನದಲ್ಲಿ ಇರುತ್ತೆ ಅಂತ ಶ್ರೀ ಮಾತೆಯವರು ಹೇಳ್ತಾರೆ ಸ್ಪಷ್ಟವಾಗಿ. ನನ್ಗೆ ಇಷ್ಟ ಇರ್ಲಿಲ್ಲ, ಆದ್ರೆ ಶ್ರೀ ಅರವಿಂದ್ರು ಇಲ್ಲೇ ಇರು ಪಾಂಡಿಚೇರಿನಲ್ಲಿ, ಹೋಗ್ಬೇಡ ಅಂತ ಹೇಳಲಿಲ್ಲ ಅವರು. ಅದಕ್ಕೆ ನಾನೇನ್ ಮಾಡಿದೆ ಗೊತ್ತಾ? ಐ ಲೆಫ್ಟ್ ಮೈ ಸೈಕಿಕ್ ಬೀಯಿಂಗ್ ವಿತ್ ಹಿಮ್. ನನ್ನ ಚೈತ್ಯ ಪುರುಷರನ್ನ ಶ್ರೀ ಅರವಿಂದರ ಸಾಮೀಪ್ಯದಲ್ಲಿಯೇ, ಸನ್ನಿಧಿಯಲ್ಲಿಯೇ ನಾನು ಬಿಟ್ಬಿಟ್ಟೆ. ಅವ್ರು ಹೋದ್ರು ಉಳಿದ ಪ್ರಯೋಗಗಳನ್ನ ಮಾಡೋದಕ್ಕೆ ಅಂತ ನಾವು ತಿಳಿತಾರೆ. ಆ ಮಾತನ್ನ ಗಮನಿಸಿ. ಕೇವಲ 3 ಸಾಲಿದೆ ಶ್ರೀ ಮಾತೆಯವರು ಎಂಟ್ರಿ ಮಾಡಿ ಹೇಳಿರೋದು ಶಿಷ್ಯ. ಇನ್ 1914 ಐ ಹ್ಯಾಡ್ ಟು ಗೋ ಅವೇ. ಹೋಗ್ಲೇಬೇಕಾಯ್ತು. ಹಿ ಡಿಡ್ ನಾಟ್ ಕೀಪ್ ಮೀ. ಶ್ರೀ ಅರವಿಂದ್ರ ನನ್ನ ಉಳಿಸ್ಕೊಳ್ಳಿಲ್ಲ. ಎಂತ ಭಾವ ತುಂಬಿದೆ ನೋಡಿ ಮಾತಿನಲ್ಲಿ. ವಾಟ್ ಕುಡ್ ಐ ಡೂ? ನಾನೇನ್ ತಾನೇ ಮಾಡೋಕ್ ಸಾಧ್ಯ ಇತ್ತು? ಐ ಹ್ಯಾಡ್ ಟು ಗೋ. ಫ್ರೆಂಚ್ ಆರ್ಮಿಯಿಂದ ಪತ್ರ ಬಂದ್ಬಿಟ್ಟಿರತ್ತೆ ಪಾಲ್ ರಿಷೆಗೆ, ಬರ್ಬೇಕು, ಯುದ್ಧಕ್ಕೆ ಸಿದ್ಧರಾಗೋಕೆ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು. But I left my psychic being with him. And in France, I was once on the point of death. The doctors had given me up. ಅಲ್ಲಿಂದ ಆದ್ಮೇಲೆ ಅವರ ದೇಹ ಜರ್ಜರಿತವಾಗತ್ತೆ, ಹಲವಾರು ಹುಷಾರ್ ತಪ್ತಾರೆ. ಫ್ರಾನ್ಸ್ನ ದಿನಗಳು ಕಳೆದ್ಮೇಲೆ ಜಪಾನ್ಗೆ ಬಂದ್ಮೇಲಂತೂ ತುಂಬಾ ಒಂದು ಭೀಕರವಾದಂತಹ ಘಟನೆ ನಡೆಯುತ್ತೆ. ಇದು ನಾವೆಲ್ಲರೂ ತಿಳ್ಕೊಳ್ಬೇಕಾದಂತ ಒಂದು ಘಟನೆ. ಜಪಾನ್ ಅಂದ್ರೆ ಈಗ ಫ್ರಾನ್ಸ್ ಮತ್ತು ಜಪಾನ್ ಈ 2 ದೇಶಗಳಲ್ಲಿ ಓಡಾಡ್ತಾ ತಮ್ಮ ಸಾಧನೆಯನ್ನ ಮುಂದುವರಿಸುವ ಶ್ರೀಮಾತೆಯವರನ್ನ ನಾವು ಕಾಣ್ತೀವಿ. ಏನಾಗ್ಬಿಡತ್ತೆ ಅವರು ಜಪಾನ್ಗೆ ಬಂದ ಮೇಲೆ ಅಂದ್ರೆ, ಒಂದು ರೀತಿಯ ಫ್ಲೂ, ಯುದ್ಧದ ಕಾಲ ಅದು, ಟ್ರೆಂಚ್ ವಾರ್ಫೇರ್ ಅಂತ. ಹಳ್ಳ ತೋಡ್ಬಿಟ್ಟು 50-60 ಜನ ಸೈನಿಕರು ಗುಪ್ತವಾಗಿ ನಿಂತ್ಕೊಂಡು ಯುದ್ಧ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಸರಿ ಆ ಜಾಗಕ್ಕೆ ಬಾಂಬ್ ಬಿದ್ರೆ, ಅಷ್ಟು ಜನನು ಆರೋಗ್ಯಕಾಯರಾಗಿದ್ದಾರೆ, ದೃಢವಾಗಿದ್ದಾರೆ, ಸೈನಿಕರು ರೈಫಲ್ ಇಟ್ಕೊಂಡಿದ್ದಾರೆ. ಬಾಂಬ್ ಆ ಜಾಗಕ್ಕೆ ಬಿದ್ರೆ ಅಷ್ಟು ಜನನು ಅಂದ್ರೆ ಆರೋಗ್ಯವಾಗಿರ್ತಕ್ಕಂಥವ್ರು ಅಷ್ಟು ಜನನು ಶರೀರದಿಂದ ಹೊರಗೆ ಬಂದ್ರು. ಆ ತಕ್ಷಣದ ಆಘಾತದಿಂದ ಏನಾಗ್ತಿತ್ತಂತೆ ಅಂದ್ರೆ, ತಾವು ಸತ್ತಿದೀವಿ, ನಮಗೆ ದೇಹ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಇಮಿಡಿಯೇಟ್. ಆಮೇಲೆ ಅವರಿಗೆ ಇನ್ನೂ ಬದುಕಬೇಕೆಂಬ ಹಪಾಹಪಿ ಇದೆಯಲ್ಲ, ಥರ್ಸ್ಟ್ ಫಾರ್ ಲೈಫ್ ಅನ್ನೋದು, ಅದಿನ್ನೂ ಹೋಗಿರೋಲ್ಲ. ಅವರ ಯೂನಿಫಾರ್ಮ್ಸ್ ಎಲ್ಲ ರಕ್ತಸಿಕ್ತವಾಗಿ ಚೂರು ಚೂರು, ಅರ್ಧ ಕೊಚ್ಚೋಗಿರುವಂತ ತಲೆಗಳು. ಇಂಥ ಬೀಯಿಂಗ್ಸ್ ಇದಾರೆ. ಅವ್ರೇನ್ ಮಾಡ್ಕೊಂಡ್ರು, ಸಿಕ್ಕದವರ ಶರೀರದಿಂದ ಪ್ರಾಣಶಕ್ತಿಯನ್ನ ಹೀರುವುದಕ್ಕೆ ಶುರು ಮಾಡಿ. ಇದು ಮೈಕ್ರೋಬ್ಸ್, ಸೂಕ್ಷ್ಮ ಜೀವಿಗಳ ಉತ್ಪತ್ತಿಗೆ ಕಾರಣವಾದಂತ ಒಂದು ಸಂದರ್ಭ ಅಂತ ಶ್ರೀಮಾತೆಯವರು ಹೇಳ್ತಾರೆ. ಇದೇನಾಗ್ಬಿಡ್ತಿತ್ತು, ಎಲ್ರಿಗೂ ಫ್ಲೂ ಬಂದ್ರೆ ಏನು, 3 ದಿನ
ನೋಡೋದು, ಡಾಕ್ಟರ್ ಹತ್ರ ಹೋಗೋದು, ಟ್ರೀಟ್ಮೆಂಟ್ ತಗೊಳ್ಳೋದು. 3ನೇ ದಿನಕ್ಕೆ ಅವನು ಹೋಗ್ಬಿಡ್ತಿದ್ದ ಪೇಷಂಟ್. ಏನೇ ಮೆಡಿಸಿನ್ ಕೊಟ್ಟರು ಉಳಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸರಿ, ಇದಕ್ಕೆ ಪತ್ತೆ ಮಾಡ್ಕೊಳ್ಬೇಕಲ್ಲ ಅಂತ ಶ್ರೀಮಾತೆಯವರು ಒಂದು ಸಾರಿ ಆ ಒಂದು ಅಸ್ಪಷ್ಟವಾದಂತ ಆಕೃತಿ ಇದೆಯಲ್ಲ, ಸಾಮಾನ್ಯರ ಕಣ್ಣಿಗೆ ಗೋಚರವಾಗೋಲ್ಲ, ಆದರೆ ಇವರೆಲ್ಲರೂ ಕೂಡ ತಮಗೆ ಸಿಕ್ಕ ದೇಹಗಳ ಮೇಲೆ ಕುಳಿತು ಹೀರ್ತಾ ಇದ್ದಾರೆ ಪ್ರಾಣಶಕ್ತಿನ. ಇದರಿಂದ ಪೇಷಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜಪಾನಿನ ಹಳ್ಳಿಗಳಲ್ಲಿ 100 ಜನ ಆಸ್ಪತ್ರೆಗೆ ಹೋದವ್ರು ಗ್ಯಾರಂಟಿನೇ ಇಲ್ಲ ವಾಪಸ್ ಮನೆಗೆ ಹೋಗ್ತಾರೆ ಅಂತ. ಇಂಥದ್ದೊಂದು ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ಅದರ ಆಕ್ರಮಣ ಶ್ರೀ ಮಾತೆಯವರ ಶರೀರದ ಮೇಲೆ ಆಗತ್ತೆ. ಆಗ ಅವರು ದೃಢವಾದ ನಿರ್ಧಾರ, ಅವರ ಶರೀರವೂ ಕೂಡ ಕಾಯಿಲೆಯ ಸಿಂಟಮ್ಸ್ ಅನ್ನು ತೋರಿಸೋದಕ್ಕೆ ಶುರು ಮಾಡುವಾಗ ಏನಿದು ಇದರ ರಹಸ್ಯ ಅಂತ ನೋಡಿದ್ರೆ, ಗಪ್ ಅಂತ ಅದು ನೆಗೆದು ಎದೆ ಮೇಲೆ ಕೂತ್ಕೊಳ್ಳುತ್ತೆ. ಪ್ರಾಣಶಕ್ತಿಯನ್ನ ಹೀರೋದಕ್ಕೆ ಈಗ ನಾವು ಹಿಂದೆ ಶ್ರೀ ಮಾತೆಯವರು ಗೂಢವಿದ್ಯೆ, ಅಕಲ್ಟಿಸಮ್, ಅದರ ಒಂದು ಪರಿಣತಿಯನ್ನು ಪಡೆದಂತ ಒಂದು ನೈಪುಣ್ಯಶಾಲಿಗಳು ಅಂತ ನಾವು ನೋಡಿದ್ವಿ. ಶ್ರೀ ಮಾತೆಯವರು ಈಗ ತಮ್ಮ ಒಳಗಿನ ಅಕಲ್ಟ್ ಪವರ್ ಮೂಲಕ, ಆ ಗೂಢ ವಿದ್ಯೆಯ ಶಕ್ತಿಯ ಮೂಲಕ ಈ ಸೂಕ್ಷ್ಮ ಜೀವಿಗಳೊಳಗೆ, ಈ ತರದ್ದು ಒಂದೆರಡಲ್ಲ, ಗುಂಪೆ ಇರ್ತಿತ್ತು ವಾತಾವರಣದಲ್ಲಿ. ಹೀಗಾಗಿ ಸಹಸ್ರಾರು ಜನ ಸತ್ತೋಗ್ಬಿಡ್ತಾ ಇದ್ರು ಫ್ಲೂ ಬಂದು. ಅದ್ರ ಜೊತೆ ಹೋರಾಡ್ತಾರೆ ಶ್ರೀಮಾತೆಯವರು. ಇದು ನಡೆಯೋದು ಸೂಕ್ಷ್ಮ ಸ್ತರದಲ್ಲಿ. ಇಲ್ಲಿ ದೇಹಕ್ಕೆ ಎಷ್ಟು ಬೇಕಾದ್ರೂ ಇಂಜೆಕ್ಷನ್ ಕೊಡಿ, ಎಷ್ಟು ಬೇಕಾದ್ರೂ ಮಾತ್ರೆ ಕೊಡಿ, ದೇಹವನ್ನ ಸಂರಕ್ಷಿಸ್ಕೊಳ್ಳೋಕ್ಕಾಗಲ್ಲ. ಕಾಜನ್ನ ತೆಗಿಬೇಕು. ಅದರ ಮೂಲ ಕಾರಣ ಏನಿದೆ, ಕಾರಣದಲ್ಲಿ ಅದು ಹೋದ್ರೆ ಸಿಂಟಮ್ಸ್, ಅದರ ಪರಿಣಾಮಗಳು ಏನು ಉಂಟಾಗುತ್ತೆ ದೇಹದಲ್ಲಿ, ಆ ಪರಿಣಾಮಗಳು ಹೊರಟೋಗುತ್ತೆ. ಆ ಒಂದು ಸೂಕ್ಷ್ಮವಾದಂತಹ ಹೋರಾಟವನ್ನ ಶ್ರೀಮಾತೆಯವರು ಮಾಡ್ತಾರೆ. ಎಂತ ಸಾಮಾನ್ಯವಾದ ವಿಚಾರನೇ ಇದು. ಮಾಡಿ ನೋಡಿದ್ರೆ ಆಮೇಲೆ ಒಬ್ಬಾತ ಬರ್ತಾನೆ, ನೀವು ಹುಷಾರಿಲ್ಲದೆ ಮಲಗ್ಬಿಟ್ಟಿದ್ದೀರಾ ಅಂತ ಶ್ರೀಮಾತೆಯವ್ರನ್ನ ಕೇಳ್ತಾರೆ. ಅವನ್ ಬಂದು ಒಂದು ರಿಪೋರ್ಟ್ ಕೊಡ್ತಾನೆ. ಏನಂತಂದ್ರೆ, ಕಳೆದ ಕೆಲವು ದಿನಗಳಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಕ್ಕಂಥ ಪೇಷಂಟ್ಗಳ ಸಂಖ್ಯೆ ಆಲ್ಮೋಸ್ಟ್ 0 ಬಂದ್ಬಿಟ್ಟಿದೆ. ಫ್ಲೂ ಸಿಂಟಮ್ಸ್ ಯಾರು ತೋರಿಸ್ತಾ ಇಲ್ಲ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಯಾರ್ಯಾರು ಅಡ್ಮಿಟ್ ಆಗಿದ್ರು ಅವರೆಲ್ಲ ಚೇತರಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಹೇಗಿದೆ ಪರಿಣಾಮಗಳು. ಹೋರಾಟ ನಡೆದದ್ದು ಇಲ್ಲಿ ಶ್ರೀಮಾತೆಯವರ ಶರೀರದ ಒಳಗಡೆ, ಅದರ ಹೋರಾಟ, ಅದರ ನಿರ್ಣಯ ಆಗ್ತಕ್ಕಂಥದ್ದು ಅಂತ ಅದನ್ನ ನಾವು ನೋಡ್ತೀವಿ. ಇದೊಂದು ಕಳೆದ ಸಾರಿ ಕೋವಿಡ್ ಬಂದಾಗ್ಲೂ ಅಲೋಕ್ ಅವರು ಅದರ ಒಳನೋಟಗಳನ್ನೆಲ್ಲ ಸಂಪೂರ್ಣ ವಿವರವಾಗಿ ಕೊಟ್ಟು ವಾಟ್ಸಪ್ನಲ್ಲಿ ಅದನ್ನು ನಾವು ಎಲ್ಲ ಕಡೆ ಹಂಚ್ಕೊಂಡಿದ್ವಿ. ಸಡನ್ ಆಗಿ ಆ ರೀತಿ ಆದಾಗ ನಾವು ಇದನ್ನೆಲ್ಲ ಒಳನೋಟಗಳು ನಮ್ಮಲ್ಲಿ ಇದ್ರೆ ಗಾಬರಿ ಆಗೋದು ತಪ್ಪುತ್ತೆ. ಒಂದ್ ಕಡೆ ಗಾಬರಿ ಆಗಬಾರ್ದು, ಇನ್ನೊಂದು ಕಡೆ ಶ್ರದ್ಧೆಯನ್ನ ಅಚಲವಾಗಿ ಸ್ಥಿರವಾಗಿ ಇಟ್ಕೊಳ್ಬೇಕು ಅಂತನ್ನೋದು ನಮಗೆ ಸ್ಪಷ್ಟವಾಗತ್ತೆ ಅಂತನ್ನೋದು ಗೊತ್ತಾಗ್ತದೆ. ಆಮೇಲೆ ಶ್ರೀಮಾತೆಯವರು ಆ ಸಂದರ್ಭದಲ್ಲಿ ಈ ರೈಲ್ದು ಬೋಗಿಗಳಿದೆಯಲ್ಲ, ಡಬ್ಬಿಗಳು, ಒಂದೊಂದರಲ್ಲಿ 500-600 ಜನ, ಕೆಲವು ಡೆಡ್ ಬಾಡಿಗಳು, ಕೆಲವು ರಕ್ತ ಸಿಕ್ತ ದೇಹಗಳು ತುಂಬಿಕೊಂಡು ಒಳ್ಳೆ ಗೂಡ್ಸ್ ವ್ಯಾನ್ ತರ ಅದು ಮಾನವರ ದೇಹಗಳ ಡಬ್ಬಿಯಾಗಿ ಬರೋದನ್ನ ಶ್ರೀಮಾತೆಯವರು ನೋಡ್ತಾ ಇದ್ರು. ಅವರು ಮಹಾತಾಯಿ ಅಲ್ವೇ, ಅವ್ರ ಕರುಣೆ ಎಷ್ಟು ಅಪಾರವಾಗಿರ್ತಾ ಇತ್ತು. ಅವರೆಲ್ಲ ನರಳುತ್ತಾ ಇದ್ರು ಎಲ್ಲಾ ಕಡೆ ಈ ಸೈನಿಕರುಗಳು. ಮತ್ತೆ ಶರೀರದಿಂದ ಹೊರಬಂದಂತಹ ಜೀವರುಗಳು, ಆತ್ಮರುಗಳು, ಅವ್ರಿಗೆ ತಮ್ಮ ಪ್ರೇಮ ಕವಚದ ಆಶ್ರಯವನ್ನ ನೀಡಿ ಅವರ ನರಳಿಕೆ, ಅವರ ನೋವು, ಅದಕ್ಕೆಲ್ಲವೂ ಸಾಂತ್ವನ ಸಿಗೋ ಹಾಗೆ ಶ್ರೀಮಾತೆಯವರು ಏರ್ಪಾಡನ್ನ ಮಾಡ್ತಾ ಇದ್ರು ಅಂತ ನಮಗ್ ಗೊತ್ತಾಗುತ್ತೆ. ಯುದ್ಧದ ಕಾಲದಲ್ಲಿ ಇವೆಲ್ಲ ಒಂದಕ್ಕೊಂದು ಸಂಬಂಧಿಸಿಕೊಂಡು ನಾವು ಅಧ್ಯಯನ ಮಾಡಿದಾಗಲೇ
ನಮಗೆ ಶ್ರೀ ಮಾತೆಯವರ ಹೇಳಿಕೆ, ಶ್ರೀ ಅರವಿಂದರ ಹೇಳಿಕೆ, ಅದಕ್ಕೆ ಅವರ ಜೀವನದಲ್ಲಿ ಎಕ್ಸಾಂಪಲ್ಸ್ ಇರುತ್ತೆ. ಆದ್ರಿಂದ ಲೈಫ್ ಡಿವೈನ್ ಅಧ್ಯಯನ ಮಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಶ್ರೀ ಮಾತಾರವಿಂದರ ಜೀವನ ಚರಿತ್ರೆಗಳನ್ನ ಅಧ್ಯಯನ ಮಾಡೋದು. ಯಾಕಂದ್ರೆ ಅವರೇ ಆ ಹೊಳಹುಗಳನ್ನ, ಸೂಚನೆಗಳನ್ನ ಬಿಟ್ಕೊಟ್ಟಿರ್ತಾರೆ ಮನುಕುಲಕ್ಕೆ, ಈ ರೂಪದಲ್ಲಿ ನಡೆಯುತ್ತೆ ಅಂತ. ಶ್ರೀಮಾತೆಯವರ ಆಂತರ್ಯವನ್ನ, ಶ್ರೀ ಅರವಿಂದರ ಆಂತರ್ಯವನ್ನ ಪೂರ್ಣವಾಗಿ ಗ್ರಹಿಸುವ ಶಕ್ತಿ ನಮಗಿರೋದಿಲ್ಲ. ಅವರು ಎಷ್ಟು ಅವ್ರ ಬಗ್ಗೆ ಹೇಳ್ತಾರೆ ಅದನ್ನ ಮಾತ್ರ ನಾವು ತಿಳ್ಕೊಳ್ಬಹುದು ಅಂತನ್ನುವ ಒಂದು ಹ್ಯುಮಿಲಿಟಿ ನಮ್ಮಲ್ಲಿ ಇರ್ಬೇಕಾಗತ್ತೆ. ಈಗ ಲೈಫ್ ಡಿವೈನ್ ಬರೀ ಗ್ರಂಥಗಳಲ್ಲಿ ಎಷ್ಟು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಶ್ರೀ ಅರವಿಂದರಲ್ಲ, ಎಷ್ಟು ಮಾತಾಡಿದ್ದಾರೆ ಅಷ್ಟೇ ಶ್ರೀ ಮಾತೆಯವರಲ್ಲ. ಅವರ ಸ್ವರೂಪ ಅಗಾಧವಾದದ್ದು. ನಮಗೆ ಅದನ್ನ ನಿಜಕ್ಕೂ ಕಲ್ಪಿಸಿಕೊಳ್ಳೋದು ಕೂಡ ತುಂಬಾ ಕಷ್ಟವಾಗುತ್ತೆ. ಅಂಥದ್ದೊಂದು ದರ್ಶನ ಇದೆ ಇಲ್ಲಿ, ತುಂಬಾ ಗಹನವಾದದ್ದು. ನಿಮ್ ಕಣ್ಣಿಗೆ ಬಿದ್ದಿರುತ್ತೋ ಇಲ್ವೋ? ಈಗ ಈ ಸಂದರ್ಭದಲ್ಲಿ ಶ್ರೀಮಾತೆಯವರು ಹೊರಟೋದಾಗ ಶ್ರೀ ಅರವಿಂದರು ಶ್ರೀಮಾತೆಯವರ ನಡುವೆ ಸಂಪರ್ಕ ಇತ್ತೆ, ಪತ್ರ ವ್ಯವಹಾರ ನಡೀತಾ ಇತ್ತೆ ಅಂತ ಒಂದು ಪ್ರಶ್ನೆ ಹೇಳುತ್ತೆ. ಅಂತರ ಪತ್ರ ವ್ಯವಹಾರ ಇತ್ತು. ಶ್ರೀಮಾತೆಯವರು ಶ್ರೀ ಅರವಿಂದರಿಗೆ ಬರೀತಾ ಇದ್ರು, ಶ್ರೀ ಅರವಿಂದರು ಉತ್ತರವನ್ನು ಬರೀತಾ ಇದ್ರು. ಅಂತ ಒಂದು ಪ್ರಸಂಗವನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ ಇವಾಗ. ಈ ಒಂದು ದರ್ಶನವನ್ನ ನಾವು ಚೆನ್ನಾಗಿ ತಿಳಿದ ಮೇಲೆ ಶ್ರೀಮಾತೆಯವರ ಫೋಟೋ ನೋಡಿದ್ರೆ ನಮ್ಮ ಭಾವನೆನೇ ಸಂಪೂರ್ಣವಾಗಿ ಬದಲಾಗಿ ಹೋಗುವ ದರ್ಶನ. ಏನ್ ಹೇಳ್ತಾರೆ ಶ್ರೀಮಾತೆಯವರು ಅದನ್ನ ಇವಾಗ ನೋಡೋಣ. ಸ್ವಲ್ಪ ದೀರ್ಘವಾಗಿದೆ, ನಾನೇನು ತುಂಬಾ ಸಮಯದ ಬಗ್ಗೆ ವರಿ ಮಾಡ್ಕೊಂಡಿಲ್ಲ, ಕಂಟೆಂಟ್ ಬಗ್ಗೆ ಮಾತ್ರ ವರಿ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಒಂದು ಘಟನೆನೂ ಕೂಡ ಮಹತ್ತರವಾದದ್ದನ್ನ ತೋರಿಸಬಲ್ಲದು. ಜಾಸ್ತಿ ವಿಚಾರ ಕವರ್ ಮಾಡೋದು ಒಂದು ಬೇಗ ಬೇಗ ಅಂತ ವಿಪರೀತವಾಗಿ, ಆದ್ರೆ ಒಂದರ ಒಳಗಡೆನೇ ಪೆನೆಟ್ರೇಟ್ ಮಾಡಿ ಡೆಪ್ತ್ಗೆ ಹೋಗ್ತಕ್ಕಂಥದ್ದು ಇನ್ನೊಂದು ರೀತಿಯ ಪ್ರಯತ್ನ. ಆ ಪ್ರಯತ್ನವನ್ನ ನಾನಿವತ್ತು ಮಾಡ್ತಾ ಇದ್ದೀನಿ. ಇದು 1915 ನವೆಂಬರ್ 26 ನಂತರದ ಸಿದ್ಧಿ ದಿನ ಬಿಡಿ, ಇಲ್ಲೊಂದು ಸಿದ್ಧಿ ಆಗತ್ತೆ. ಇದೊಂದು ತುಂಬಾ ಪ್ರಮುಖವಾದದ್ದು, ನಾವು ಗಮನಿಸೇ ಇಲ್ಲ. ಇದು ನೀಲಿಮಾ ದಾಸ್ ರೆಕಾರ್ಡ್ ಮಾಡಿದ್ದಾರೆ ಶ್ರೀಮಾತೆಯವ್ರ ಮಾತನ್ನ. KR ಶ್ರೀನಿವಾಸ ಅಯ್ಯಂಗಾರ್ ಅವರು ದ ಮದರ್ ಬಯೋಗ್ರಫಿಯಲ್ಲಿ ಬರೆದಿದ್ದಾರೆ. ಎನ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಮದರ್. ಏನೇ ಅನುಭವ ಅನ್ನೋದನ್ನ ನಾವು ನೋಡ್ಬೇಕಿವಾಗ. ಒಳಗಣ್ಣಿನಿಂದ ನೋಡ್ತಾ 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 ಹೋಗ್ಬೇಕು, ಕೇಳ್ತಾನೆ. ಆ ರೀತಿ ಇದೆ ದರ್ಶನ. ಅದಕ್ಕೆ ಶ್ರೀ ಅರವಿಂದರು ಉತ್ತರವನ್ನು ಬರೆದು ಅದರ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ದಿ ಎಂಟೈರ್ ಕಾನ್ಷಿಯಸ್ನೆಸ್ ಇಮ್ಮರ್ಸ್ಡ್ ಇನ್ ಡಿವೈನ್ ಕಾಂಟೆಂಪ್ಲೇಷನ್. ಶ್ರೀ ಮಾತೆಯವರು ಹೀಗಿದ್ದಾರಲ್ಲ, ಅವರಿಡೀ ಪ್ರಜ್ಞೆ ದೈವವನ್ನೇ ಕುರಿತು ಚಿಂತೆ ಮಾಡ್ತಾ ಇದ್ದಾರೆ. ದ ಹೋಲ್ ಬೀಯಿಂಗ್ ಎಂಜಾಯ್ಡ್ ಎ ಸುಪ್ರೀಮ್ ಅಂಡ್ ವಾಸ್ಟ್ ಫೆಲಿಸಿಟಿ. ಒಂದು ಸೌಲಭ್ಯ, ಒಂದು ಆನಂದ ಇತ್ತು ಅದರಲ್ಲಿ. ದೆನ್ ವಾಸ್ ದ ಫಿಸಿಕಲ್ ಬಾಡಿ ಸೀಸ್ಡ್. ಇದ್ದಕ್ಕಿದ್ದಕ್ಕೆ ಶ್ರೀಮಾತೆಯವರ ಭೌತಿಕ ಶರೀರವನ್ನ ಸಂಪೂರ್ಣವಾಗಿ ಆ ದೈವಿ ಪ್ರಜ್ಞೆ ಹಿಡಿದುಕೊಂತು, ತನ್ನ ತೆಕ್ಕೆಗೆ ತೆಗೆದುಕೊಂತು. ಫಸ್ಟ್ ಇನ್ ಇಟ್ಸ್ ಲೋವರ್ ಮೆಂಬರ್ಸ್. ಕೆಳಗಿನ ಸದಸ್ಯರು ಅಂದ್ರೆ ಯಾರು? ನಮ್ಮ ಬೀಯಿಂಗ್ ಅಲ್ಲಿ ಸೆನ್ಸ್ ಆರ್ಗನ್ಸ್, ಬಾಡಿ, ಲೈಫ್ ಫೋರ್ಸ್, ವೈಟಲ್ ಅಂತ ಕರಿತೀವಲ್ಲ ಅದು, ಮೈಂಡ್, ಇವೆಲ್ಲವೂ ಮೆಂಬರ್ಸ್, ಸದಸ್ಯರು. ಗೊತ್ತಾಯ್ತೆ? ಇಲ್ಲಿ ನಮ್ಗೆ ನಮ್ಮ ದೈವಿ ಅಸ್ತಿತ್ವದಲ್ಲಿ ಇವರೆಲ್ಲರೂ ಕೆಳಮನೆಯ ಸದಸ್ಯರು. ಅಂಡ್ ನೆಕ್ಸ್ಟ್ ದ ಹೋಲ್ ಆಫ್ ಇಟ್, ಅವ್ರು ಹಿಡ್ಕೊಂಡು ನಿಧಾನವಾಗಿ ಆವರಿಸ್ಕೊಂಡು, ಬೈ ಎ ಸೀಕ್ರೆಟ್ ಟ್ರೆಂಬ್ಲಿಂಗ್ ವಿಚ್ ಮೇಡ್ ಆಲ್ ಪರ್ಸನಲ್ ಲಿಮಿಟ್ಸ್ ಫಾಲ್ ಅವೇ. ಈಗ ನಿಧಾನವಾಗಿ ಒಂದು ಕಂಪನ ಉಂಟಾಯ್ತು. ನಾವೆಲ್ಲ ಏನ್ ಅನ್ಕೊಂಡಿದೀವಿ, ನಾನು ಅಂದ್ರೆ ಇಷ್ಟೇನೆ ಅಂತ ಈ ಶರೀರಕ್ಕೆ ಮಾತ್ರ ನಮ್ಮನ್ನ ಲಿಮಿಟ್ ಮಾಡ್ಕೊಂಡು ಕೂತಿದೀವಲ್ವಾ. ಇದ್ದಕ್ಕಿದ್ದಂತೆ ಈ ಶರೀರ ಕರಗಿ ನಾವು ವಿಸ್ತಾರ ಆಗೋಕ್ ಶುರು ಮಾಡಿದ್ವಿ ಅಂತ ಭಾವಿಸ್ಕೊಳ್ಳಿ. ಕೂತಂಗೆನೆ ನಾವು ಹರಡ್ಕೊಳ್ತಾ ಇದ್ದೀವಿ ಎಲ್ಲ ಕಡೆ. ಕೂತಾಗೆ ನಮ್ಮ ಪ್ರಜ್ಞೆ ಲಿಮಿಟ್ಸ್, ಪರಿಮಿತಿಗಳನ್ನ ಕಳೆದುಕೊಳ್ಳುತ್ತಿದೆ ನಮ್ಮ ಪ್ರಜ್ಞೆ. ಅದನ್ನೇ ವಿಕಾಸ ಅನ್ನೋ, ಎವಲ್ಯೂಷನ್. Personal limits fall away little by little, even in the most material sensation.
ಇಂದ್ರಿಯಗಳಿಗೆ ಆಗ್ತಾ ಇರ್ತಕ್ಕಂಥ ಅನುಭವಗಳಲ್ಲೂ ಅದು ವಿಸ್ತಾರ 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 ಆಗ್ತಾ ಇದೆ. ದ ಬೀಯಿಂಗ್ ಗ್ರೂ ಇನ್ ಗ್ರೇಟ್ನೆಸ್ ಪ್ರೋಗ್ರೆಸಿವ್ಲಿ ಮೆಥಾಡಿಕಲಿ. ಶ್ರೀಮಾತೆಯವರು ಕೂತೇ ಇದ್ದಾರೆ, ಅದು ಬೆಳೀತು 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 ಬೃಹತ್ತಾಗಿ ಬೆಳೀತಾ ಇದೆ. ಬ್ರೇಕಿಂಗ್ ಡೌನ್ ಎವ್ರಿ ಬ್ಯಾರಿಯರ್, ಅಡೆತಡೆ ಏನುಂಟೋ ಅದನ್ನೆಲ್ಲ ಅದು ಛಿದ್ರಗೊಳಿಸಿ ವಿಸ್ತಾರವಾಗ್ತಾ ಇದೆ. ಶಾಟರಿಂಗ್ ಎವ್ರಿ ಅಬ್ಸ್ಟಕಲ್ ದಟ್ ಇಟ್ ಮೈಟ್ ಕಂಟೈನ್ ಅಂಡ್ ಮ್ಯಾನಿಫೆಸ್ಟ್ ಫೋರ್ಸ್ ಅಂಡ್ ಪವರ್. ಅಗಲವಾದಾಗ ಏನಾಗುತ್ತೆ, ಶಕ್ತಿ ಒಳಗಡೆ ಹೆಚ್ಚು ಇಳಿಬಹುದು. ನಾವಿಷ್ಟೇ ಇದ್ರೆ ಅಷ್ಟೇ ಶಕ್ತಿ, ವಿಸ್ತಾರವಾದ್ರೆ ಅಷ್ಟು ಶಕ್ತಿಯನ್ನು ಒಳಗಡೆ ಬರಮಾಡಿಕೊಳ್ಳಬಹುದು ಅಂತ ಪಾತ್ರ ಅಂತ ಆಗ್ತೀವಿ. ಅದಾದ್ಮೇಲೆ ವಿಚ್ ಇನ್ಕ್ರೀಸ್ಡ್ ಸೀಸ್ಲೆಸ್ಲಿ ಇನ್ ಇಮ್ಮೆನ್ಸಿಟಿ ಅಂಡ್ ಇಂಟೆನ್ಸಿಟಿ. ಆ ಶಕ್ತಿ ಹೆಂಗ್ ಬೃಹತ್ ಆಯ್ತು ಅಂತಂದ್ರೆ ಅದರ ಅಗಾಧತೆ ಮತ್ತು ತೀವ್ರತೆ ತಡೆಯೋಕ್ಕಾಗಲ್ಲ. ಈಗ ಹೈ ವೋಲ್ಟೇಜ್ ಕರೆಂಟ್ ಅಂತಾನೆ ಎಲ್ಲ ಬೋರ್ಡ್ ಹಾಕೋದು ನೋಡಿರ್ತೀರಿ, 420 ವೋಲ್ಟೇಜ್. ಅದು ಯಾರೋ ಹತ್ರ ಹೋಗ್ಬೇಡ್ರಪ್ಪ ಅಂತ ಸ್ಕಲ್ಲೆಲ್ಲ ಹಾಕ್ಬಿಟ್ಟು ಭಯಪಡಿಸಿ ದೂರ ಇಡ್ಸಿರ್ತಾರೆ. ಮಿಂಚು 1,00,000ದಿಂದ 3,00,000 ವೋಲ್ಟೇಜ್ ಇರುತ್ತೆ ಇದರಲ್ಲಿ, 420 ಅಲ್ಲ. ಇನ್ನು ಆ ವೋಲ್ಟೇಜ್ ಹರಿದ್ರೆ ಹೆಂಗಿರುತ್ತೆ ಗೊತ್ತಾಯ್ತೆ. ಅದರ ಇಂಟೆನ್ಸಿಟಿ ನಮ್ಗೆ ಅರ್ಥ ಆಗಬೇಕು ಅಂತ. ಇದು ಸುಮ್ಮನೆ ಪದಗಳೆಲ್ಲ. ಇದು ಶ್ರೀಮಾತೆಯವ್ರು ಏನ್ ಹೇಳ್ತಾರೆ, ನೆವರ್ ಟೇಕ್ ಮೈ ವರ್ಡ್ಸ್ ಸಿಂಪ್ಲಿ ಫಾರ್ ಎ ಟೀಚಿಂಗ್, ದೇ ಆರ್ ಆಲ್ವೇಸ್ ಎ ಫೋರ್ಸ್ ಇನ್ ಆಕ್ಷನ್ ಅಂತ. ಅದು ಕ್ರಿಯಾಶೀಲವಾದ ಶಕ್ತಿ. ಅದು ಪುಸ್ತಕಗಳಲ್ಲಿ ಶ್ರೀಮಾತೆಯವರ ಪದಗಳು ಅಂದ್ರೆ ಇಟ್ ವಾಸ್ ಆಸ್ ಎ ಪ್ರೋಗ್ರೆಸಿವ್ ಡೈಲಿಟೇಷನ್ ಆಫ್ ದಿ ಸೆಲ್ಸ್. ಶರೀರದೊಳಗೆ ಸೆಲ್ಸ್ ಇದೆಯಲ್ಲ, ಜೀವಕೋಶಗಳು, ಜೀವಕೋಶಗಳು ಹಿಗ್ಗೋಕ್ ಶುರುವಾಯಿತು, ವಿಸ್ತಾರವಾಯಿತು ವಿಸ್ತಾರವಾಯಿತು. ಕಂಪ್ಲೀಟ್ ಐಡೆಂಟಿಫಿಕೇಶನ್ ವಿತ್ ದಿ ಅರ್ತ್. ಶ್ರೀಮಾತೆಯವರು ಹೀಗೆ ನೋಡ್ಕೊಳ್ತಾರೆ, ಅಲ್ಲಿ ಅವರ ಶರೀರ ಏನಾಗ್ಬಿಟ್ಟಿದೆ. ಮೊನ್ನೆ 22ನೇ ತಾರೀಕು ಏನ್ ಆಚರಣೆ ಮಾಡಿದ್ವಿ ನಾವು, ವಿಶ್ವ ದಿನ, ಭೂಮಿ ದಿನ ಅಂತ ಆಚರಣೆ ಮಾಡಿದ್ವಲ್ಲ. ಇಲ್ಲಿ ಬಾಡಿ ಇಲ್ಲ, ಭೂಮಿ ಇದೆ. ಶ್ರೀಮಾತೆಯವರು ಹೀಗೆ ತಮ್ಮ ಕಡೆ ನೋಡ್ಕೊಂಡ್ರೆ ತಾವು ಪೃಥ್ವಿ ಪ್ರಜ್ಞೆಯಾಗಿ ವಿಸ್ತಾರ ಹೊಂದ್ಬಿಟ್ಟಿದ್ದಾರೆ. ಶ್ರೀಮಾತೆಯವರು ಕುಳಿತಿದ್ದಂಗೆ ಅದು ಕಲ್ಪಿಸ್ಕೊಳ್ಬೇಕು ನಾವು. ನಮ್ಮ ಮನಸ್ಸಿನ ಬಾರ್ಡರ್ಸ್ ಅನ್ನು ಆಚೆ ಹೋಗ್ತಾ 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 ಹೋಗ್ತೀವಿ. ದ ಬಾಡಿ ಆಫ್ ದಿ ಅವೇಕೆಂಡ್ ಕಾನ್ಶಿಯಸ್ನೆಸ್ ವಾಸ್ ದ ಟೆರೆಸ್ಟ್ರಿಯಲ್ ಗ್ಲೋಬ್. ಸುಮ್ಮನೆ ಮನಸ್ಸಿನಲ್ಲಿ ಭಾವಿಸ್ಕೊಳ್ಳಿ, ವಿಸ್ತಾರವಾದ ಆಕಾಶ, ಅದ್ರೊಳಗಡೆ ನಾವು ಕೂತಿದೀವಲ್ಲ ಭೂಮಿ. ಈಗ ನಾವು ಸುಮ್ಮನೆ ಕೂತಿದೀವಿ, ಆದ್ರೆ ಭೂಮಿ ಕೂತಿಲ್ಲ, ಭೂಮಿ ಮೂವ್ ಆಗ್ತಾ ಇದೆ. ಅಷ್ಟು ಮೌನದಲ್ಲಿ ಶಾಂತಿಯಲ್ಲಿ ಅದು ಚಲಿಸ್ತಾ ಇದೆ. ಆ ಚಲಿಸ್ತಾ ಇರೋ ಭೂಮಿನೇ ತಮ್ಮ ಶರೀರವಾಗಿದೆ ಅನ್ನುವ ಪ್ರಜ್ಞೆಯನ್ನ ಅನುಭವಿಸ್ತಾರೆ. ಆಯ್ತು, ಇಲ್ಲಿಗೆ ನಿಲ್ಲೋಲ್ಲ, ಮತ್ತೇನು? And the consciousness knew that its global body was thus moving in the arms of the universal being. Universe and terrestrial globe ಇವೆರಡಕ್ಕೂ ವ್ಯತ್ಯಾಸ ಇದೆ. ಭೂಮಿ ಅನ್ನೋದು ಒಂದು ಗ್ರಹ ಅಷ್ಟೇ, ವಿಶ್ವ ವ್ಯವಸ್ಥೆ ಅನ್ನೋದು ಇನ್ನೂ ದೊಡ್ಡದು, ತುಂಬಾ ವಿಸ್ತಾರ. ಯೂನಿವರ್ಸ್ ಅನ್ನೋದು ಈ ರೀತಿಯ ಗ್ರಹ ಮಂಡಲಗಳು ಸಹಸ್ರ ಸಹಸ್ರ ಇರ್ತವೆ. ಅದರಲ್ಲಿ ನಾವು ನಮ್ಮ ಬುದ್ಧಿ ಮನಸ್ಸು ಎಲ್ಲ ಕಕ್ಕಾಬಿಕ್ಕಿ ಆಗೋಗ್ಬಿಡುತ್ತೆ ಅದನ್ನು ಕಲ್ಪಿಸ್ಕೊಳಕ್ ಹೋದ್ರೆ. ಈ ಗ್ಲೋಬಲ್ ಕಾನ್ಶಿಯಸ್ನೆಸ್ ನಿಂದ, ಪೃಥ್ವಿ ಪ್ರಜ್ಞೆಯಿಂದ ವಿಶ್ವ ಪ್ರಜ್ಞೆಗೆ ವಿಸ್ತಾರವಾಗತ್ತೆ ಶ್ರೀಮಾತೆಯವರ ಪ್ರಜ್ಞೆ. ನೋಡಿ ಹೇಗಿದೆ ಇದು ದರ್ಶನ, ಆರೋಹಣ. ಇದು ಬಾಡಿಲಿದ್ದವರು ಭೂಮಿ ಜೊತೆ ಒಂದಾದ್ರು, ಭೂಮಿ ಜೊತೆ ಒಂದಾದವರು ಭೂಮಿಯನ್ನ ಯಾವ ಮಹತ್ತರವಾದ ಆಕಾಶದಲ್ಲಿ, ಸ್ಪೇಸ್ನಲ್ಲಿ ಭೂಮಿ ತಿರುಗ್ತಾ ಇದೆಯೋ ಆ ಯೂನಿವರ್ಸ್ ಜೊತೆ ಒಂದಾಗ್ತಾರೆ. ಅವ್ರ ಕಾನ್ಶಿಯಸ್ನೆಸ್ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಜೊತೆ ಇದೆ. ಮಿತಿ ಮೇರೆಗಳಿಲ್ಲದ್ದು. ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ ಶ್ರೀಮಾತೆಯವ್ರ ಮಾತುಗಳಿದು, ಬೇರೆ ಯಾರೂ ಹೇಳಿರೋದಲ್ಲ, ಅವ್ರ ಅನುಭವನ ಅವರೇ ಹೇಳ್ತಾ ಇದ್ದಾರೆ. And the consciousness knew that its global body was thus moving in the arms of the universal being. ಈಶ್ವರ ಅಂತ ಕರೆಯೋಣ, ಯೂನಿವರ್ಸಲ್ ಬೀಯಿಂಗ್, ವಿಶ್ವಾತ್ಮ ದೇವ, ಅವನ ಕೈಯಲ್ಲಿ ಅದಿದೆ. ಅಂಡ್ ಇಟ್ ಗೇವ್ ಇಟ್ ಸೆಲ್ಫ್, ತನ್ನನ್ನ ತಾನು ಅವನಿಗೆ ಕೊಟ್ಕೊಂಡಂತೆ. ಶ್ರೀಮಾತೆಯವರ ಪ್ರಜ್ಞೆ ಸಮರ್ಪಣೆ ಮಾಡಿಕೊಂಡಂತೆ, ಶರಣಾಗತವಾಯ್ತಂತೆ.
It abandoned itself to it in an ecstasy of peaceful bliss. ನಾವೆಲ್ಲ ಏನೋ ಆನಂದ ಖುಷಿ ಅಂದ್ರೆ ಸುಮ್ಮನೆ ಕುಣಿಯೋದಾಗತ್ತೆ ನಮ್ಗೆ. ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್, ಡ್ಯಾನ್ಸ್ ಮಾಡು, ಹಾಡು, ಕಿರ್ಚು, ಪಾರ್ಟಿ ಮಾಡು, ಫಂಕ್ಷನ್ ಮಾಡು, ಕಿರ್ಚು ಕಿರ್ಚು ಕಿರ್ಚು, ಅದೇನಾರು ಕಿರ್ಚ್ತರು ಜನ ಎಲ್ಲ. ಪೀಸ್ಫುಲ್ ಬ್ಲಿಸ್, ಶಾಂತಿ ಇದೆ, ಅಗಾಧವಾದ ಸಮುದ್ರದ ಗರ್ಭದ ಶಾಂತಿ, ಆನಂದ, ಎರಡು ಏಕಕಾಲದಲ್ಲಿ ಇರುವಂಥದ್ದು ನಾವು ಕಲ್ಪಿಸ್ಬೋದು. ಆ ರೀತಿ ಇರುವಂತಹ ಸ್ಥಿತಿ ಉಂಟಾಯಿತು. Then it felt that its body was absorbed in the body of the universe. ಗ್ಲೋಬಲ್ ಪೃಥ್ವಿ ಪ್ರಜ್ಞೆ ಆದದ್ದು ವಿಶ್ವ ಪ್ರಜ್ಞೆಯಲ್ಲಿ ಮರ್ಜ್ ಆಯಿತು, ಇನ್ನೂ ಹೆಚ್ಚಿನ ವಿಸ್ತಾರವನ್ನ ಪಡ್ಕೊತು. ಅಲ್ಲಿಂದ ಆಚೆಗೆ ಏನಿದೆ? ವಿಶ್ವ ಪ್ರಜ್ಞೆಯಿಂದ ಆಚೆಗೆ ಪರಾತ್ಪರ ಪರಮೇಶ್ವರನ ಸನ್ನಿಧಾನ ಇರುವುದು. ಯಾವ ದೇವರನ್ನ ಎಲ್ಲಾ ಮನುಷ್ಯರು ತಮ್ಮ ಓಣಿ ಗಲ್ಲಿನಲ್ಲಿ ಕಿರ್ಚಾಡ್ಕೊಂಡು ಅವನಿಲ್ಲ ಹಾಗೆ ಹೀಗೆ ಅಂತ ತರ್ಕ ಮಾಡ್ತಾರೆ, ಇದಕ್ಕೆಲ್ಲ ಕಾರಣ ಪುರುಷನಾದವನು ಅಲ್ಲಿದ್ದಾನೆ. ಪೃಥ್ವಿ, ವಿಶ್ವ, ಪರಾತ್ಪರ, ಅದನ್ನ ಮೀರಿದವನು ಪರಾತ್ಪರ, ಮೇಲೆ ಇದ್ದಾನೆ. ಶ್ರೀಮಾತೆಯವರು ನೇರ ಸಂಧಿಸೋದು ಭಗವಂತನನ್ನು. ಇದು ದರ್ಶನ. ದ ಕಾನ್ಷಿಯಸ್ನೆಸ್ ಆಫ್ ದ ಯೂನಿವರ್ಸ್ ಸ್ಪ್ರಾಂಗ್ ಅನ್ನೋ ವರ್ಡ್ ಬಳಸಿದ್ದಾರೆ. ತಕ್ಷಣವೇ ಚಿಮ್ಮಿತು ಅಲ್ಲಿ ಭಗವಂತನ ಬಳಿಗೆ, ಪರಾತ್ಪರನ ಬಳಿಗೆ. ಇನ್ ಎನ್ ಆರ್ಡೆಂಟ್ ಆಸ್ಪಿರೇಷನ್, ಉತ್ಕಟವಾದ ಅಭೀಪ್ಸೆ, ಪರ್ಫೆಕ್ಟ್ ಸರೆಂಡರ್, ಪರಿಪೂರ್ಣವಾದ ಶರಣಾಗತಿ. ಇಟ್ ಸಾ ಇನ್ ದ ಸ್ಪ್ಲೆಂಡರ್ ಆಫ್ ದ ಇಮ್ಯಾಕ್ಯುಲೇಟ್ ಲೈಟ್. ಭಗವಂತ ದೇವರು ಅಂದ್ರೆ ಏನು? ಬೆಳಕು, ನಿರ್ದೋಷವಾದ ಬೆಳಕು. ಆ ಬೆಳಕಿನಲ್ಲಿ ಬೆರಕೆ ಇಲ್ಲ. ಅನ್ಇನ್ವಾಲ್ವ್ಡ್ ಲ್ಯೂಮಿನಸ್ ಪ್ರೆಸೆನ್ಸ್ ಅಂತಾರೆ SS ಆನ್ ದ ಗೀತಾದಲ್ಲಿ ಶ್ರೀ ಅರವಿಂದರು. ಯಾವುದರ ಒಳಗೂ ಕೂಡ ತನ್ನನ್ನ ಮಗ್ನವಾಗಿಸಿಕೊಳ್ಳದ ಪ್ರಕಾಶಮಯ ಜ್ಯೋತಿ, ಅದು ಎಲ್ಲ ಕಡೆ ಇದೆ. ಲ್ಯೂಮಿನಸ್ ಪ್ರೆಸೆನ್ಸ್, ಇಮ್ಯಾಕ್ಯುಲೇಟ್ ಲೈಟ್. ಅದಾದ್ಮೇಲೆ ರೇಡಿಯಂಟ್ ಬೀಯಿಂಗ್, ತೇಜೋಮೂರ್ತಿ, ಅದು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಪರಂಜ್ಯೋತಿ. ಸ್ಟ್ಯಾಂಡಿಂಗ್ ಆನ್ ಎ ಮೆನಿ ಹೆಡೆಡ್ ಸರ್ಪೆಂಟ್. ನೋಡಿ, ಇದು ನೀವೆಲ್ಲ ನೋಡಿರ್ತೀರಿ, ವಿಷ್ಣು ಪವಡಿಸಿರೋದು ಆದಿಶೇಷನ ಮೇಲೆ ನೋಡಿರ್ತೀರಿ. ಶ್ರೀ ಮಾತೆಯವರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ಭೂಮಿಯನ್ನಲ್ಲ ವಿಶ್ವವನ್ನ ಎಷ್ಟೋ ಬಾರಿ ತನ್ನ ಶರೀರದಿಂದ ಸುತ್ತಿರ್ತಕ್ಕಂಥ ಸಹಸ್ರ ಹೆಡೆಗಳ ಸರ್ಪ ಅಂತ. ಸ್ವಲ್ಪ ಮಟ್ಟಿಗೆ ಕೃಷ್ಣ ಕಾಳಿಂಗನ ಮೇಲೆ ನಿಂತಿರೋದನ್ನ ಜ್ಞಾಪಿಸ್ಕೊಳ್ಬಹುದು ನೀವು, ಆದ್ರೆ ಅದನ್ನು ಮೀರಿದ್ದಿದೆ ಚೆನ್ನಾಗಿ ಭಗವಂತ. ಹಾಗೆ ವಿಶ್ವವನ್ನೆಲ್ಲ ತಾನೇ ಸೃಷ್ಟಿಸಿದ ವಿಶ್ವ, ತಾನೇ ಸೃಷ್ಟಿಸಿದ ಸಹಸ್ರ ಹೆಡೆಗಳ ಶೇಷ, ಅದನ್ ಮೇಲೆ ನಿಂತು ಅದರ ನಿರ್ವಹಣೆಯನ್ನ ಮಾಡ್ತಾ ನಗುತ್ತಾ ನಿಂತಿದ್ದಾನೆ ಅಂತಾರೆ ಶ್ರೀಮಾತೆಯವರು. ಕೂತಿದ್ದಾನೆ ಅನ್ನಲ್ಲ, ಮಲಗಿದಾನೆ. ಸ್ಟ್ಯಾಂಡಿಂಗ್ ದೇರ್. ನೋಡಿ, ನೇರ ಮುಖಾಮುಖಿ ಇದು. ಒಳಗಡೆಯಿಂದ ಹೋಗಿ ಅಲ್ಲಿ ದರ್ಶನ ಮಾಡುವಂತ ಇಂಥ ದರ್ಶನ ಭಾಗಗಳನ್ನ ಓದೋದ್ರಿಂದ ಸಾಧನೆ ತುಂಬಾ ಪ್ರಯೋಜನ ಇದೆ. ಏನ್ ಮಾಡತ್ತದು ಅಂದ್ರೆ, ನಾವು ಲಾಜಿಕ್ ಮೈಂಡಲ್ಲಿ ಸಿಕ್ಕಾಕೊಂಡಿರ್ತೀವಲ್ಲ, ಅದರಿಂದ ಆಚೆಗೆ ತಗೊಂಡೋಗುತ್ತೆ. ಇಲ್ಲಾಂದ್ರೆ ಎಷ್ಟು ವಿಚಾರ ಮಾಡ್ತೀರಿ, ಎಷ್ಟು ಅಂತ ಓದ್ತೀರಿ. ದರ್ಶನ ಅನ್ನೋದು ದಾಟ್ಸುತ್ತೆ, ಅದೇ ದರ್ಶನದ ಪ್ರಯೋಜನ. ದ ಬೀಯಿಂಗ್ ಇನ್ ಅನ್ ಎಟರ್ನಲ್ ಜೆಸ್ಚರ್ ಆಫ್ ಟ್ರಯಂಫ್, ಮಾಸ್ಟರ್ಡ್ ಅಂಡ್ ಕ್ರಿಯೇಟೆಡ್ ಅಟ್ ಒನ್ ಅಂಡ್ ದ ಸೇಮ್ ಟೈಮ್ ದ ಸರ್ಪೆಂಟ್ ಅಂಡ್ ದ ಯೂನಿವರ್ಸ್. ಆ ಶೇಷನನ್ನ ಸೃಷ್ಟಿ ಮಾಡಿದ್ದವನು ಅವನೇ, ವಿಶ್ವವನ್ನ ಸೃಷ್ಟಿ ಮಾಡಿದ್ದವನು ಅವನೇ. ವಿಶ್ವದ ಒಳಗೆ ಇರುವ ಭೂಮಿ ಇದೆಯಲ್ಲ, ಆ ಭೂಮಿಯು ಅವನಿಗೆ ಸೇರಿತ್ತು. ಇಷ್ಟೆಲ್ಲ ಮಾಡಿರೋನು ಅದನ್ನ ಮೀರಿ ಇದ್ದಾನೆ, ಆದ್ರಿಂದ ಅವನು ಪರಾತ್ಪರ. ಮೀರಿ ಇದ್ದಾನೆ ಅಂದ್ರೆ ನನ್ಗೂ ನಿನ್ಗೂ ಸಂಬಂಧ ಇಲ್ಲ ಹೋಗು ಅಂತ ತಳ್ಳಿಬಿಟ್ಟಿಲ್ಲ, ಇದನ್ನೆಲ್ಲ ಅವನು ತನ್ನ ಒಳಗಡೆನೆ ಇಟ್ಕೊಂಡಿದ್ದಾನೆ. ಶ್ರೀ ಅರವಿಂದರು ಹೇಳ್ತಾರೆ, ಸುಪ್ರಾ ಕಾಸ್ಮಿಕ್ ಈಸ್ ನಾಟ್ ಎಕ್ಸ್ಟ್ರಾ ಕಾಸ್ಮಿಕ್ ಅಂತ. ವಿಶ್ವಾತೀತನಾದವನು ವಿಶ್ವಕ್ಕೆ ಅನ್ಯ ಅಲ್ಲ. ಏನಾರ ಮಾಡ್ಕೊಂಡು ಹೋಗಿ, ಅತ್ಲಾಗೆ ನಿಮ್ದೊಂದು ಅನಾಥಾಲಯ, ಅನಾಥಾಶ್ರಮ ಕಟ್ಕೊಂಡಿದ್ದೀರಿ, ಕಟ್ಕೊಂಡು ನಿಮ್ಮಷ್ಟಕ್ಕೆ ನೀವು ಮಾಡ್ಕೊಂಡು ಇಲ್ಲ, ಅವನು ಇದನ್ನು ನಡೆಸ್ತಾ ಇದ್ದಾನೆ ಅಂತ. ಆಮೇಲೆ ಹೇಳ್ತಾರೆ, ಎರೆಕ್ಟ್ ಆನ್ ದ ಸರ್ಪೆಂಟ್ ಹಿ ಡಾಮಿನೇಟೆಡ್ ವಿತ್ ಆಲ್ ಹಿಸ್ ವಿಕ್ಟೋರಿಯಸ್ ಮೈಟ್. ಭಗವಂತನ ಶಕ್ತಿ ಅಂದ್ರೆ ಕೇಳ್ಬೇಕೆ, ವಿಕ್ಟೋರಿಯಸ್ ಮೈಟ್. ಅದಕ್ಕೆ
ಪ್ರತಿರೋಧವಾಗಿರುವಂಥದ್ದು ಬೇರೆ ಯಾವ ಶಕ್ತಿನೂ ಇಲ್ಲ. ಘಟನೆಗಳು ನಡೆಯತ್ತೆ ಸಣ್ಣ ಪುಟ್ಟದ್ದು ಕಾಶ್ಮೀರದಲ್ಲಿ, ಸಡನ್ ಆಗಿ ಸ್ವಲ್ಪ ಜನ ಬೆಚ್ಚುತ್ತಾರೆ. ಚೆನ್ನಾಗಿ ಬೆಚ್ಚಿ ಎಚ್ಚೆತ್ಕೊಳ್ಳಿ ಅಂತ ಘಟನೆಗಳು ನಡೆಯೋದು. ತಮಸ್ಸಿನಿಂದ ಹೊರಗೆ ಬನ್ನಿ, ಕಣ್ಬಿಟ್ ನೋಡಿ, ಎಷ್ಟ್ ದಿನ ಅಂತ ನಿಮ್ ಕಂಫರ್ಟ್ ಝೋನ್ ಅಲ್ಲಿ ತೇಲಾಡ್ತೀರಿ, ಅದೊಂಥರ ಅಮಲು ಅಂತ ಭಗವಂತ ಎಚ್ಚರಿಸುವ ವಿಧಾನಗಳವೋ. ಅವನ ಆಟ ಸಾಮಾನುಗಳನ್ನೆಲ್ಲ ಇಟ್ಕೊಂಡು ನಮ್ಮ ಬಾಡಿಗಳೆಲ್ಲ ಅವನ ಪದಾರ್ಥಗಳಷ್ಟೇ ಅಂತ. ನಿನ್ನೆ ಅಲೋಕ್ದಾದನ್ನ ಕಳಿಸಿದ್ದಾರೆ ವಿಸ್ತಾರವಾಗಿ 7 ಪುಟಗಳ ಒಂದು ರಿಫ್ಲೆಕ್ಷನ್ ನ ಕಳಿಸಿದ್ದಾರೆ ಆಗಿರುವಂತ ಘಟನೆ ಮೇಲೆ. ಇದೆಲ್ಲ ಓದಿದ್ರೆ ನಮ್ಗೆ ತಕ್ಷಣ ಅರ್ಥ ಆಗ್ತಾ ಹೋಗುತ್ತೆ. ಆಮೇಲೆ crush the hydra, enveloping the universe, gave it eternal birth. Then the consciousness became this being. ನೋಡಿ ವಾಕ್ಯ, ಶ್ರೀಮಾತೆಯವರು ಇಲ್ಲಿ ಕೂತಿದ್ರಲ್ಲ, ಕೂತಿದ್ದವರು ಇವರ ಪ್ರಜ್ಞೆ ಪೃಥ್ವಿಯಾಗಿ, ವಿಶ್ವವಾಗಿ, ವಿಶ್ವಾತೀತವಾಗಿ ಪರಾತ್ಪರ ಪರಮೇಶ್ವರನಲ್ಲಿ ಒಂದಾಯಿತು, ಲೀನವಾಯಿತು ಒಳಗಡೆ. ಸ್ವಯಂ ಭಗವಂತನ ಮಾತಿದೆ ಈ ಗ್ರಂಥದಲ್ಲಿ, ಯು ಆರ್ ಮೈ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ನನ್ನ ವಿಶೇಷ ಪ್ರತಿನಿಧಿ ನೀನು, ನೇರ ಪ್ರತಿನಿಧಿ. ನೋಡಿ ಮುಂದೆ ಏನಾಗುತ್ತೆ ಇಲ್ಲಿ, then the consciousness became this being, be capital, and perceived that its form was changing once more. ಆಗ ಮತ್ತೆ ಶುರುವಾಯಿತು ರೂಪ ಬದಲಾವಣೆ, ಕರ್ಗೋಕೆ. ಪೃಥ್ವಿಯಾಗಿದ್ದವರು ಕರಗಿ ವಿಶ್ವ ಆದ್ರು, ಮತ್ತೆ ಕರಗಿದ್ರು, ಇನ್ಯಾವುದೋ ರೂಪನೇ ಇಲ್ಲದೆ ದೇವರಲ್ಲಿ ಒಂದಾದ್ರು, ಭಗವಂತನಲ್ಲಿ. ಇಟ್ ವಾಸ್ ಅಬ್ಸಾರ್ಬ್ಡ್ ಇನ್ ಟು ಸಮಥಿಂಗ್ ವಿಚ್ ವಾಸ್ ನೋ ಲಾಂಗರ್ ಎ ಫಾರ್ಮ್. ಅದು ಒಂದು ರೂಪದ ತರ ಇರಲಿಲ್ಲ, ಆದರೆ ನಾವು ಕಾಣ್ತೀವಲ್ಲ ಎಲ್ಲ ರೂಪ, ಆ ರೂಪಕ್ಕೆ ಮೂಲ, ಅದರ ಒಂದು ಆಕಾರ, ಸೋರ್ಸ್ನ ಹಾಗೆ ಅದು ಕಾಣ್ಬಂತು ಅಂತ ಹೇಳ್ತಾರೆ. Yet contained all forms, something which immutable. ಅದು ಯಾವಾಗ್ಲೂ ಇದ್ದೇ ಇದೆ. ಭಗವಂತನ ಕಣ್ಣು ಮುಚ್ಚೋದೂ ಇಲ್ಲ, ಅವನ ದೃಷ್ಟಿಯಲ್ಲಿ ಪರಿವರ್ತನೆ ಆಗೋದೂ ಇಲ್ಲ. ಇಮ್ಯೂಟಬಲ್, ಸೀಸ್, ಅದು ನೋಡತ್ತೆ, ಅವನು ನೋಡ್ತಾನೆ. ದಿ ಐ, ಕ್ಯಾಪಿಟಲ್ ಇ, ಅವನ ಕಣ್ಣು ನೀವು ಕೇಳ್ತಾ ಇರೋದನ್ನು ನೋಡ್ತಾ ಇದೆ, ನಾನು ಹೇಳ್ತಾ ಇರೋದನ್ನು ನೋಡ್ತಾ ಇದೆ, ಕೇಳಿಸ್ಕೊಳ್ತಾ ಇದೆ ಆಕ್ಚುಲ್ ಆಗಿ. ದ ವಿಟ್ನೆಸ್, ಸಾಕ್ಷಿ, ಸರ್ವದೃಕ್ ಅವನು. ಅಂಡ್ ವಾಟ್ ಇಟ್ ಸೀಸ್ ಈಸ್, ಅವನು ಏನು ಆಗಬೇಕಂತ ದಿಟ್ಟಿಸ್ತಾನೆ ಅದು ಇರುತ್ತೆ. ದೃಷ್ಟಿಯಂತೆ ಸೃಷ್ಟಿ. ದೆನ್ ದಿಸ್ ಲಾಸ್ಟ್ ವೆಸ್ಟೀಜ್ ಆಫ್ ಫಾರ್ಮ್ ಡಿಸಪಿಯರ್ಡ್. ಕೊನೆಗೆ ಆ ತೆಳುವಾದಂತ ಅವರ ರೂಪ ಏನಿತ್ತು ಅದು ಅದೃಶ್ಯವಾಯಿತು ಶ್ರೀಮಾತೆಯವ್ರದ್ದು. ಅಂಡ್ ದೆನ್ ಇಟ್ ಸೆಲ್ಫ್ ಅಬ್ಸಾರ್ಬ್ಡ್ ಇನ್ ಟು ದಿ ಅನ್ಅಟರಬಲ್. ಅದು ಏನು ಅಂತ ಮಾತಿನಲ್ಲಿ ಹೇಳೋಕ್ಕಾಗೋಲ್ಲ. ಅನಿರ್ವಚನೀಯ, ಅನ್ಅಟರಬಲ್, ಇನ್ನಫ್ಯಾಬಲ್ ಅಂತ ಹೇಳ್ತಾರೆ. ಈಗ ನೋಡಿ ಏನಾಯ್ತು, ಶ್ರೀಮಾತೆಯವರ ದೇಹದಿಂದ ಪ್ರಜ್ಞೆ ಹೊರಟು ಪೃಥ್ವಿ ಆಯ್ತು, ಪೃಥ್ವಿಯಿಂದ ವಿಶ್ವ ಆಯ್ತು, ವಿಶ್ವಾತೀತ ಪರಾತ್ಪರನಾಯ್ತು. ಆದ್ರೆ ಇಳಿಬೇಕಲ್ಲ ಈಗ ಪ್ರಜ್ಞೆ, ಇದು ಬಹಳ ಸಮಸ್ಯೆ. ಹೆಂಗ್ ಇಳುತ್ತದೋ ಪ್ರಜ್ಞೆ ಮರಳಿ ಬಾಡಿಗೆ ಬರೋದು ಆಗ, ದ ರಿಟರ್ನ್ ಟುವರ್ಡ್ಸ್ ದಿ ಕಾನ್ಶಿಯಸ್ನೆಸ್ ಆಫ್ ದ ಇಂಡಿವಿಜುವಲ್ ಬಾಡಿ ಟುಕ್ ಪ್ಲೇಸ್ ವೆರಿ ಸ್ಲೋಲಿ. ನಿಧಾನಗತಿಯಲ್ಲಿ ಅವರೋಹಣ, ಆರೋಹಣ ಅವರೋಹಣ ಅನ್ನೋದು ಮೇಲಕ್ಕೆ ಏರುವುದು, ಕೆಳಕ್ಕೆ ಇಳಿಯುವುದು ಅನ್ನೋದು ಶ್ರೀ ಮಾತಾರವಿಂದರ ಯೋಗದಲ್ಲಿ ಪದೇ ಪದೇ ಬಳಸುವಂತ ಪದಾರ್ಥಗಳು, ಪದಗಳು. ಅದು ಇಳಿತು ವೆರಿ ಸ್ಲೋಲಿ ಇನ್ ಎ ಕಾನ್ಸ್ಟಂಟ್ ಅಂಡ್ ಇನ್ವೇರಿಯಬಲ್ ಸ್ಪ್ಲೆಂಡರ್. ಬೆಳಕಿನ ಸ್ತಂಭ ಅದು, ಅದು ಒಳಕ್ಕೆ ಇಳಿಯತ್ತೆ ಶ್ರೀಮಾತೆಯವರ ಲೈಟ್, ಪವರ್, ಫೆಲಿಸಿಟಿ, ಅಡೋರೇಷನ್. ಆ ಶಕ್ತಿ, ಆ ಬೆಳಕು, ಆ ಸೌಲಭ್ಯ, ಭಗವದ್ ಆನಂದ ಎಲ್ಲ ಇಳಿತು, ಹಂತ ಹಂತವಾಗಿ ಇಳಿದು ಒಳಗೆ ಬಂತು. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಇಳಿಯುವಾಗ ಅದು ವಿಶ್ವವಾಗಿ ಮತ್ತೆ ಪೃಥ್ವಿಯಾಗಿ ಆಮೇಲೆ ಶ್ರೀಮಾತೆಯ ಶರೀರಕ್ಕೆ ಬರ್ಲಿಲ್ವಂತೆ. ನೇರ ಶ್ರೀಮಾತೆಯ ಶರೀರಕ್ಕೆ ಇಳುತ್ತದೆ ಡೈರೆಕ್ಟ್ ಆಗಿ ಅಂತ, ವಿತೌಟ್ ಪಾಸಿಂಗ್ ಅಗೇನ್ ಥ್ರೂ ದ ಯೂನಿವರ್ಸಲ್ ಅಂಡ್ ಟೆರೆಸ್ಟ್ರಿಯಲ್ ಫಾರ್ಮ್ಸ್. ಮತ್ತೆ ಭೂಮಿ ಆಗ್ಲಿಲ್ಲ. ಏನರ್ಥ ಆಯ್ತು ಇದನ್ನ ನಾವು ಕೇಳಿಸ್ಕೊಳ್ತಾ ಇದ್ದೆ, ಅದ್ಭುತ ಅನಿಸ್ತಾ ಇಲ್ವೇ ನಿಮ್ಗೆ?
ಶ್ರೀಮಾತೆಯವರ ಶರೀರ ಇದೆಯಲ್ಲ, ಅದ್ರ ಹಿಂದೆ ನೇರವಾಗಿ ಪರಾತ್ಪರ ಬಂದು ಸ್ಥಾಪನೆಗೊಂಡ್ಬಿಟ್ಟ. ಅಂದ್ರೆ ಶ್ರೀಮಾತೆಯವ್ರ ನಮ್ಮ ಮೂಲಕ ನೋಡಿದಾಗ ಸ್ವಯಂ ಭಗವಂತನೇ ನೋಡಿ ನಗುತ್ತಾ ಇರೋದದು ಅಂತ ಅದ್ರ ಅರ್ಥ. ಅಂಡ್ ಇಟ್ ವಾಸ್ as if the modest corporeal form had become the direct and immediate vesture. ಶ್ರೀಮಾತೆಯವರ ಶರೀರ ನೇರವಾಗಿ ಆ ಪರಾತ್ಪರ ಭಗವಂತ ಸರ್ವವನ್ನೂ ನಡೆಸ್ತಾ ಇರೋನು ಹೊದ್ದಿರುವ ವಸ್ತ್ರವಾಗಿದೆ, ಉಡುಪಾಗಿದೆ. ಎಷ್ಟು ಅದ್ಭುತವಾಗಿದೆ ಇದು. ಒಂದು 100 ಸಾರಿ ಓದ್ಬೇಕು ಈ ದರ್ಶನ. ಅದ್ ನೋಡ್ತಂದ್ರೆ ಕನೆಕ್ಟ್ ಆಗ್ತೀವಿ ನಾವು. ಡಿವೈನ್ಗೆ ನೇರ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಡೈರೆಕ್ಟ್ ಅಂಡ್ ಇಮಿಡಿಯೇಟ್ ವೆಸ್ಚರ್. ಅದ್ರ ಮಧ್ಯದಲ್ಲಿ ಇಲ್ಲಿ ಇಂಟರ್ಮೀಡಿಯೇಟ್ಸ್ ಇಲ್ಲ, ಅಲ್ಲಿ ಮಧ್ಯವರ್ತಿಗಳೇ ಇಲ್ಲದೆ ಇಮಿಡಿಯೇಟ್ ಆಗಿ ಭಗವಂತ ಧರಿಸ್ಕೊಂಡಿರ್ತಕ್ಕಂಥ ಡ್ರೆಸ್ ಅದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಿತೌಟ್ ಎನಿ ಇಂಟರ್ಮೀಡಿಯರಿ ಆಫ್ ದ ಸುಪ್ರೀಮ್ ಅಂಡ್ ಎಟರ್ನಲ್ ವಿಟ್ನೆಸ್. ಆ ಪರಾತ್ಪರ ಸಾಕ್ಷಿ ಇದಾನಲ್ಲ ಪರಮೇಶ್ವರ, ಅವನು ಶ್ರೀಮಾತೆಯವರ ಮೂಲಕವಾಗಿ ಹೀಗೆ ಸೃಷ್ಟಿಯ ಕಡೆಗೆ ನೋಡೋದಿಕ್ಕೆ ಶುರು ಮಾಡ್ದ ತನ್ನ ಕಾರ್ಯವನ್ನ. ಆ ಭಗವಂತನಿಗೆ ನೇರ ಪ್ರೇಯರ್ಸ್ ಅಂಡ್ ಮೆಡಿಟೇಷನ್ಸ್ ಓದಿ ಇದನ್ನ ಅರ್ಥ ಮಾಡಿಕೊಂಡು ಪುಟವೂ ಬಿಚ್ಚಿಕೊಳ್ತಾ ಹೋಗುತ್ತೆ. ಏನ್ ಮಾತಾಡ್ತಾ ಇದ್ದಾರೆ ಮದರ್ ಅಂತ ಪ್ರತಿ ಲೈನು ಸ್ಪಷ್ಟ ಆಗ್ತಾ ಹೋಗುತ್ತೆ. ಯಾರಿಗೆ ನಿವೇದಿಸ್ಕೊಳ್ತಾ ಇದ್ದಾರೆ ಅವರು ತಮ್ಮೊಳಗಡೆ. ಪೋಲರೈಸ್ಡ್ ಸೆಂಟರ್ ಅಂತ ಶ್ರೀರಂಗ ಒಂದ್ ಕಡೆ, ಧ್ರುವೀಕರಣಗೊಂಡಂತ ಭಗವಂತನ ಕೇಂದ್ರ. ಅದರ ಮೂಲಕವಾಗಿ ಎಲ್ಲರೂ ಕೂಡ ಭಗವಂತನಿಗೆ ಪ್ರಯಾಣ ಮಾಡ್ತಾರೆ. ಅವ್ರ ಕೈಯಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಇದು ಶ್ರೀಮಾತೆಯವರು ಶ್ರೀ ಅರವಿಂದರಿಗೆ ಪತ್ರದಲ್ಲಿ ತಮ್ಮ ಅನುಭವವನ್ನು ತಿಳಿಸಿರೋ ರೀತಿ ಇದು ಐತೆ. ನವೆಂಬರ್ನಲ್ಲಿ ಈ ಲೆಟರ್ ಬರೆದಿದ್ದಾರೆ 1915. 1915 ಡಿಸೆಂಬರ್ ಅಲ್ಲಿ ಶ್ರೀ ಅರವಿಂದರು ರಿಪ್ಲೈ ಬರೀತಾರೆ. ಏನ್ ಬರ್ದಿದ್ದಾರೆ? ಚಿಕ್ಕದಿದೆ ಶ್ರೀ ಅರವಿಂದರ್ ರಿಪ್ಲೈ. ಶ್ರೀ ಅರವಿಂದೋಸ್ ರಿಪ್ಲೈ ಡಿಸೆಂಬರ್ 31. ಇವ್ರ ಅನುಭವ ಆಗಿದ್ದು ನವೆಂಬರ್ 26. ಮತ್ ಸಿದ್ಧಿ ದಿನಾನೇ. ಅದ್ಭುತವಾದಂತ ಅನುಭವ. ದ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಡಿಸ್ಕ್ರೈಬ್ ಈಸ್ ವೇದಿಕ್ ಇನ್ ದ ರಿಯಲ್ ಸೆನ್ಸ್. ಇದೇ ವೇದದ ರಹಸ್ಯ ಅಂತ ಶ್ರೀ ಅರವಿಂದರು ಆ ಅನುಭವವನ್ನ ನಿರೂಪಿಸ್ತಾರೆ. ಇದು ವೈದಿಕವಾದಂತಹ ಅನುಭವ, ವೇದಿಕ್. ದೋ not one which would be easily recognized by the modern systems of yoga ಸ್ಕೂಲ್ಗಳು, ಸ್ಕೂಲ್ 1, ಸ್ಕೂಲ್ 2, ಸ್ಕೂಲ್ 3 ಬೇಕಾದಷ್ಟು ನಾವೆಲ್ಲ ವೇದಗಳನ್ನು ಫಾಲೋ ಮಾಡ್ತಾ ಇದೀವಪ್ಪ ಅಂತ ಪ್ರತಿಯೊಂದು ಯೋಗ ಶಾಖೆಯನ್ನು ಹೇಳ್ಕೊಂಡು ಮಾಡ್ತಾ ಇದ್ದಾರಲ್ಲ, ಅವರೆಲ್ಲರೂ ವೇದಿಕ್. ನಾವು ಕೂಡ ವೇದದ ಆಧಾರವನ್ನು ಇಟ್ಕೊಂಡೇ ಯೋಗವನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರು ಈ ಅನುಭವವನ್ನ ಅವರು ಮಾನ್ಯ ಮಾಡುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ ಅಂತ ಶ್ರೀ ಅರವಿಂದರು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಉಪನಿಷತ್ತು, ಭಗವದ್ಗೀತೆ ಹತ್ರ ಎಲ್ಲ ನಾವು ಮಾತಾಡ್ತೀವಲ್ಲ. ಆಕ್ಚುಯಲ್ ಆಗಿ ಉಪನಿಷತ್ತು, ಭಗವದ್ಗೀತೆಯನ್ನ ಮೀರಿದ ಅನೇಕ ಸಂಗತಿಗಳು ಶ್ರೀ ಅರವಿಂದರು ಶ್ರೀಮಾತೆಯವರ ಜೀವನದಲ್ಲಿ ನಾವು ದರ್ಶಿಸ್ತೀವಿ. ಅವೆಲ್ಲ ದಾಖಲಾಗಿ ಇರುವಲ್ಲ, ಅಭೂತಪೂರ್ವ ಅಂತ ಕರೀತಾರೆ, ಅನ್ಪ್ರೆಸಿಡೆಂಟೆಡ್ ಅಂತ. ಹಿಂದೆ ಆಗಿದ್ರೆ ತಾನೇಪ್ಪ ನಿಮ್ಗೆ ರೆಫರೆನ್ಸ್ ಕೊಡಕ್ಕಿರೋದು, ಟ್ಯಾಲಿ ಮಾಡಕ್ಕೆ. ಆಗ್ತಿರೋದೇ, ಈ ಪ್ರಯೋಗ ಆಗ್ತಿರೋದೇ ಫಸ್ಟ್ ಶ್ರೀಮಾತೆಯವರ ಶರೀರದಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಇಟ್ ಈಸ್ ದ ಯೂನಿಯನ್ ಆಫ್ ದಿ ಅರ್ತ್ ಆಫ್ ದಿ ವೇದ ಅಂಡ್ ಪುರಾಣ ವಿತ್ ದ ಡಿವೈನ್ ಪ್ರಿನ್ಸಿಪಲ್ ಅಂತ ಶ್ರೀ ಅರವಿಂದ್ರ ಹೇಳ್ತಾರೆ. ಪೃಥ್ವಿ ತತ್ವ ಅಂತ ನಾವು ಯಾವುದನ್ನು ಕರಿತೀವಿ, ಈ ಬರೀ ಘನಾಕೃತಿಯ ಪೃಥ್ವಿ ಅಲ್ಲ. ಸೋಷಿಯಲ್ ಸೈನ್ಸ್ ಪಾಠದಲ್ಲಿ ಅಟ್ಲಾಸ್ ಅಲ್ಲಿ ನಾವು ನೋಡ್ತೀವಲ್ಲ, ಅದು ಮಾತ್ರ ಅಲ್ಲ. ಇದರ ಮೇಲ್ಗಡೆ ಇದಕ್ಕೆ ಹೊಂದಿಕೊಂಡಂತೆ ಇದರ ಸೂಕ್ಷ್ಮ ರೂಪ ಇದೆಯಂತೆ. ಅದು ನೇರವಾಗಿ ಪರಾತ್ಪರನ ಜೊತೆ ಒಂದಾಗಿದ್ದು ಶ್ರೀಮಾತೆಯವರ ಶರೀರದಲ್ಲಿ ಹೇಳ್ತಾ ಇದೆ. ದಿ ಅರ್ತ್ ಆಫ್ ದ ವೇದ ಅಂಡ್ ಪುರಾಣ ವಿತ್ ದ ಡಿವೈನ್ ಪ್ರಿನ್ಸಿಪಲ್, ಎನ್ ಅರ್ತ್ ವಿಚ್ ಇಸ್ ಸೆಡ್ ಟು ಬಿ ಅಬೌವ್ ಅವರ್ ಅರ್ತ್. ನಮ್ಮ ಭೂಮಿ ಮೇಲಿದೆ ಅದು. ಸಟಲ್ ಫಿಸಿಕಲ್ ಅಂತ ನೀವು ಕೇಳಿರ್ತೀರಿ, ಸೂಕ್ಷ್ಮ ಭೌತಿಕ ಅಂತ. ಶ್ರೀಮಾತೆಯವರು ಹೇಳ್ತಾರೆ, ಈ ಮ್ಯಾಟರ್ಗೆ ಹೊಂದ್ಕೊಂಡಂಗೆ ಇನ್ನೊಂದು ಲೇಯರ್ ಇದೆ. ಅಲ್ಲಿ ಶ್ರೀ ಅರವಿಂದರ ಆಫೀಸ್ ಇದೆ.
ಈಗಲೂ ಶ್ರೀ ಅರವಿಂದರಲ್ಲಿ ಇದ್ದಾರೆ, ಪೃಥ್ವಿಯನ್ನು ಬಿಟ್ಟೋಗಿಲ್ಲ. ಶ್ರೀಮಾತೆಯವರು ಶ್ರೀ ಅರವಿಂದರು ಅವ್ರ ಕಾರ್ಯ ಮುಗಿಯೋ ತನಕ ಎಲ್ಗೂ ಹೋಗಲ್ಲ, ಅವ್ರ ಕಾರ್ಯ ನಡೆದೇ ಇರ್ತದೆ. ಆಯ್ತೆ. An earth which is said to be above our earth, that is to say the physical being and consciousness, ಯಾವ ಭೌತಿಕ ಪ್ರಜ್ಞೆ ಇದೆಯಾ ಅದರ ಒಂದು ಹೊರ ರೂಪ ನಾವು ಕಾಣುವ ಭೂಮಿ. ಆಕ್ಚುಲಿ ಭಾರತೀಯ ಮನಸ್ಸು ಎಲ್ಲವನ್ನು ಗ್ರಹಿಸುವ ಕ್ರಮ ಇದು. ಫಿಸಿಕಲ್ ನ ನೋಡಿ, ಈಗ ವಾಯು ಬೀಸ್ತಾ ಇರೋ ಗಾಳಿಗೆ ವಾಯುದೇವನ ಫಿಸಿಕಲ್ ಫಾರ್ಮ್, ಭೌತಿಕ ರೂಪ. ನಮಗೆ ಹೇಗೆ ನಮ್ಮ ಬಾಡಿ ಇದೆಯೋ ಆ ತರ ಆಯ್ತು, ಅದರ ಸಂವಾದಿಯಾದಂತಹ ಶಕ್ತಿಗಳು ಒಳಗಿರ್ತವೆ. ಬಟ್ ದ ಮಾಡರ್ನ್ ಯೋಗಾಸ್ ಹಾರ್ಡ್ಲಿ ರೆಕಗ್ನೈಸ್ ದಿ ಪಾಸಿಬಿಲಿಟಿ ಆಫ್ ಎ ಮೆಟೀರಿಯಲ್ ಯೂನಿಯನ್ ವಿತ್ ದ ಡಿವೈನ್. ಆಧುನಿಕ ಯೋಗಗಳು ಅಂತ ಎಲ್ರು ಪಾಪ ಯೋಗ ಹೇಳ್ಕೊಡ್ತೀವಿ ಯೋಗಾಸನ. ಮೆಟೀರಿಯಲ್ ಬಾಡಿನ ಮಾತ್ರ ಭಗವಂತನ ಹತ್ರಕ್ಕೆ ತಗೊಂಡೋಗೋ ವಿಚಾರದಲ್ಲಿ ಎಲ್ಲರೂ ಮೌನ ತಾಳ್ಬಿಟ್ಟಿದ್ದಾರೆ. ಆದ್ರೆ ನಾವು ಮೌನ ತಾಳ್ಕೊಂಡು ಕೂತಿದ್ರೆ ಶ್ರೀಮಾತೆಯವರ 13 ಸಂಪುಟಗಳ ಅಜೆಂಡಾ ಓದೋರು ಯಾರು? ಸೆಲ್ಯುಲರ್ ಕಾನ್ಶಿಯಸ್ನೆಸ್ ಬಗ್ಗೆ ತಿಳ್ಕೊಳ್ಳೋರು ಯಾರು? ಶ್ರೀಮಾತೆಯವರು ಹೇಗೆ ಸೆಲ್ಯುಲರ್ ಕಾನ್ಶಿಯಸ್ನೆಸ್, ನಮ್ಮ ಜೀವಕೋಶಗಳಿದ್ವಲ್ಲ ಮುಂಚೆ, ಶ್ರೀಮಾತೆಯವರು ಪ್ರಯೋಗ ಮಾಡೋದಕ್ಕಿಂತ ಮುಂಚೆ ಅದೇನ್ ಮಾಡ್ಬಿಟ್ಟಿತ್ತು? ಮೃತ್ಯುವಿನ ಜೊತೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿತ್ತು. ಆಯ್ತಪ್ಪ, ನೀನ್ ಹೇಳ್ದಂಗೆ ಕೇಳ್ತೀನಿ, ಶರಣಾಗ್ತೀನಿ, ಸಾವು ಸಾವು ಸಾವು. ಈ ರೀತಿಯ ಒಂದು ಅಗ್ರಿಮೆಂಟ್ ನೇಚರ್ ಅಲ್ಲಿ ಇತ್ತಲ್ಲ, ಆ ಹಳೆ ಒಡಂಬಡಿಕೆ ಅಗ್ರಿಮೆಂಟ್ ಅನ್ನ ಅಳಿಸಿ ಶ್ರೀಮಾತೆ ಪೂರ್ಣ ತೆರೆದ, ಅದೇ ಸೆಲ್ಯುಲಾರ್ ಕಾನ್ಶಿಯಸ್ನೆಸ್. ಆ ಇಡೀ ಜೀವಕೋಶಗಳ ಪ್ರಜ್ಞೆಯನ್ನ ದೈವೀ ಪ್ರಜ್ಞೆಯ ಜೊತೆ ಜೋಡಿಸ್ತಾರೆ. ಹಂಬಲ, ಇದು ಒಳಗಾಗ್ತಕ್ಕಂಥದ್ದು. ಇದು ಹಿಂದೆ ನಡೆದಿಲ್ಲ, ಅದ್ರ ಬಗ್ಗೆ ಓದೋದಕ್ಕೆ ಅದ ಅದ್ಭುತವಾದಂಥ ಪ್ರಯೋಗಶಾಲೆನೇ ಶ್ರೀಮಾತೆಯವರ ಬಾಡಿ. ಆ ಯೋಗವನ್ನೇ ಅವರು ನಂತರ ಮಾಡೋದು 1956ರ ನಂತರ. ಆ ಅಲಿಜೆನ್ಸ್ ಅಂತ ಕರೀತಾರ, ಒಪ್ಪಂದ ಆಗೋಗಿತ್ತು ಮೃತ್ಯು ಜೊತೆ. ಸಾವಿತ್ರಿಯಲ್ಲಿ ನೀವು ನೋಡಿರ್ತೀರಿ, ಡಿಬೇಟ್ ವಿತ್ ಡೆತ್. ಎಷ್ಟು ಪ್ರೇಮ ಮತ್ತು ಮೃತ್ಯುವಿನ ನಡುವೆ ಎಷ್ಟೊಂದು ಸಂಭಾಷಣೆಗಳು ನಡೆಯುತ್ತೆ. ಅಂತಹ ಒಂದು ಅದ್ಭುತವಾದಂತಹ ಕಾರ್ಯ ಶ್ರೀಮಾತೆಯವರಿಂದ ಆಗತ್ತೆ ಅಂತ. ಇಲ್ಲಿ ಒಂದೊಂದು ವಿಚಾರವನ್ನ ತೆಗೆದುಕೊಂಡ್ರು ನಾವು ಅಧ್ಯಯನ ಮಾಡ್ತಾ ಹೋದಂತೆ ಅದರ ಆಳ, ವಿಸ್ತಾರ, ಅದರ ವಿಸ್ತೀರ್ಣ ಇದೆಲ್ಲ ನಮ್ಮನ್ನ ಬೆಳೆಸ್ತಾ ಹೋಗತ್ತೆ. ಸುಮ್ಮನೆ ಬೌದ್ಧಿಕ ವಿಚಾರ ಅಲ್ಲ ಅದು, ಏನೋ ಒಂದಷ್ಟು ಕಲೆಕ್ಟ್ ಮಾಡಿ ಹೇಳ್ಬಿಡು ನಾವು ಗಂಟೆ ಅಂತ. ಇದು ಒಂದು ಪುಟನೇ ನಾವು ಒಂದು 100 ಸರಿ ಓದಿದ್ರೆ ನಮ್ಮ ಪ್ರಜ್ಞೆ ಇದೆಯಲ್ಲ, ಇದರಲ್ಲಿ ಹೋಲ್ಸ್ಗಳು ಕ್ರಿಯೇಟ್ ಆಗಿ ಆ ಪ್ರಜ್ಞೆ ಬೆಳೆಯೋದಕ್ಕೆ ಶುರು ಆಗ್ಬೇಕು. ಈ ರೀತಿ ಅನಂತ ಸಾಧ್ಯತೆಗಳನ್ನು ನಾವೆಲ್ಲ ಹೊಂದಿದ್ದೀವಿ. ನಾವು ತುಂಬಾ ಮುಕ್ಕರಿಬೇಕಾಗಿಲ್ಲ. ಸಮರ್ಪಣೆ ಶರಣಾಗತಿಯಿಂದ ಎಫರ್ಟ್ನ ವಿಪರೀತ ಹಾಕೋದು ಅಂತಲ್ಲ, ಇದಕ್ಕೆ ಪ್ರಾಮಾಣಿಕತೆಯಿಂದ ತಿಳಿತಾ ಹೋದ್ರೆ ನಮ್ಮ ಲೇಯರ್ಸ್ ಇದೆಯಲ್ಲ, ಮನೋ ಪದರಗಳೆಲ್ಲ ಕರಗ್ತಾ ಹೋಗುತ್ತೆ, ಒಳಗಿನಿಂದ ಬೆಳಕು ಮೂಡ್ತಾ ಹೋಗುತ್ತೆ. ನಮ್ಮ ಚೈತ್ಯ ಪ್ರಜ್ಞೆ, ನಮ್ಮೊಳಗೆ ಯಾವ್ದು ವಿಕಾಸವಾಗಬೇಕು ಅಂತ ಶ್ರೀಮಾತೆಯವರು ಶ್ರೀ ಅರವಿಂದರು ಹೇಳ್ತಾರೋ ಅದು ಹೊರಗೆ ಬರೋದಕ್ಕೆ ದಾರಿ ಆಗತ್ತೆ ನಮ್ಮ ಪ್ರಕೃತಿಯಲ್ಲಿ. ಇದು ಔಟರ್ ಲೇಯರ್, ಹೊರಗಿನ ಆವರಣ. ಇದರಿಂದ ಹೊರಗೆ ಬರುತ್ತೆ. ಹೊರಗೆ ಬಂತು ಅಂತಂದ್ರೆ ಯೋಗ ಜೀವನ ಆರಂಭವಾಗುತ್ತೆ. ಈಗ ಶ್ರೀಮಾತೆಯವರ ಜೀವನವನ್ನ ಓದಿದ್ರೂ ನಾವು ಯೋಗ ಮಾಡ್ತಾ ಇದ್ದೀವಿ. ಶ್ರೀಮಾತೆಯವರ ಸಂದೇಶ, ಸಾಧಕರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳೋದನ್ನು ಓದಿದ್ರು ಯೋಗದ ಒಂದು ಜೀವನವೇ ಆಗ್ತಾ ಇರುತ್ತೆ. ಶ್ರೀ ಅರವಿಂದರ ದಾಖಲೆಗಳನ್ನ, ಅವರು ಬರೆದಿರ್ತಕ್ಕಂಥ ವಿಚಾರಗಳನ್ನು ಓದೋದ್ರಂತೂ ಸರಿಯೇ ಸರಿ. ಹೀಗೆ ನಮ್ಮಲ್ಲಿ ಬೆಳಕು ಉತ್ತರೋತ್ತರ ಅಂತ ಕ್ರಮೇಣ ಬೆಳೀತಾ ಹೋಗುತ್ತೆ. ಅಂತ ಒಂದು ಅದ್ಭುತವನ್ನು ನಾವು ಶ್ರೀಮಾತೆಯವರಲ್ಲಿ ದರ್ಶಿಸ್ತೀವಿ. ಇಂಥ ಒಂದು ಪವಿತ್ರ ದಿನ ಇದು. ಒಂದು ಸಾರಿ ಒಪ್ಕೊಂಡ್ಮೇಲೆ ಬೇರೆ ಏನು ಮಾಡೋದಕ್ಕೆ ಮನಸ್ಸೇ ಬರೋಲ್ಲ. ಹಗಲು ರಾತ್ರಿ ಅದರಲ್ಲೇ ಮುಳುಗಬೇಕು ಅಂತ. ನಿನ್ನೆ ತಾಯಿ ಒಂದು ರಿಲೀಫ್ ಕೊಟ್ರು, ಅಂದ್ರೆ ನಿನ್ ಪ್ರಿಪರೇಷನ್ ಈಗ ನೀನ್ ರಿಲೀವ್ಡ್ ಇಲ್ಲ ಅಂತ ಅನ್ನೋ ಒಂದು ರಿಲೀಫ್ ತಾಯಿ ಕೊಟ್ಟಿದ್ದು. ಒಂದು ಆನಂದ ಉಂಟಾಗುತ್ತೆ. ಅದೆಲ್ಲ ಓದ್ತಾ ಹೋದಾಗ ಏನ್ ಹೇಳೋದು, ಓ ಈ ತರ ಅದು ಹೋಗ್ಬೋದು. ಅದು ಮೆಂಟಲಿ ಫಿಕ್ಸ್ ಮಾಡೋಂಗಿಲ್ಲ. ಈಗ ಇಲ್ಲಿ ಕೂತ್ಕೋತೀನಲ್ಲ, ಏನೋ ಮಾತಾಡ್ಬೇಕು ಅನ್ಕೊಂಡಿರ್ತೀನಿ, ಈಗ ಇಲ್ಲೇನೋ ಸಿದ್ಧವಾಗಿರುತ್ತೆ. ಅದು ನಮ್ಮ ಕೈಲಿ ಇರೋದಿಲ್ಲ. ವಾಸ್ತವ ನಾನು ಹಿಂಗ್ ಮಾತಾಡ್ತೀನಿ ಹಂಗ್ ಮಾತಾಡ್ತೀನಿ ಅಂತ ವಿಚಾರಗಳು ತುಂಬಾ ಹರಹ ಇದೆ. ಅದು ಅಧ್ಯಯನ ಪ್ರೇರಣೆ ಆಗಲಿ.
ನೀವು ಕನ್ನಡದಲ್ಲಾದ್ರೂ ಸರಿ, ಇಂಗ್ಲಿಷ್ನಲ್ಲಾದ್ರೂ ಸರಿ, ನಿತ್ಯ ಅದರ ಅನುಸಂಧಾನ ಆಗ್ಬೇಕು. ಶ್ರೀಮಾತೆಯವರ ಚರಣ ಕಮಲಗಳಿಗೆ ನಾವು ನಮಿಸಿ ಕೂತ್ಕೋಬೇಕು. ಇದರಲ್ಲಿ ಏನಿದೆ ತಿಳಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡಬೇಕು. ಒಳಗೆ ಹೋಗ್ತಾ ವಿಸ್ತಾರ ವಿಸ್ತಾರ ವಿಸ್ತಾರ, ಜಗದಗಲ ಮುಗಿಲಗಲ ಮಿಗೆಯಗಲ ಅಂತಾರಲ್ಲ ಬಸವಣ್ಣವರು, ಹಂಗ ಅಗಲ 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 ಅಗಲಗೋದೇ ವಿಕಾಸ. ನಾವು ವಿಸ್ತಾರ ಆದ್ರೆ ಕಿರಿಕಿರಿ ಆಗಲ್ಲ, ಒದ್ದಾಟ ಆಗಲ್ಲ. ಯಾರೋ ಒಂದೇನೋ ಅಂತಾರೆ, ನಾವು ಒದ್ದಾಡ್ತಿರ್ತೀವಿ. ಸಣ್ಣ ಪುಟ ಅಂದ್ರೆ ಸಮಾಜ ನೆಗೆಟಿವಿಟಿಯಿಂದ ತುಂಬೋಗಿದೆ. ಸಣ್ಣ ಸಣ್ಣದು ನಮ್ಮನ್ನ ಕಲಸಿಗೊಳಿಸ್ತದೆ. ನಾವು ಆರಾಮಾಗ್ಬೇಕು ಅಂದ್ರೆ ಒಂದೇ ಒಂದು ದಾರಿ, ಏನು? ಶಾಂತಿ ಮತ್ತು ವಿಸ್ತಾರ, ವೈಡನಿಂಗ್ ಆಫ್ ಕಾನ್ಶಿಯಸ್. ಎಷ್ಟು ಸರಿ ಹೇಳ್ತಾರೆ ಶ್ರೀ ಅರವಿಂದ್ ಶ್ರೀಮಾತೆಯವರು. ನಮ್ಮ ಪ್ರಜ್ಞೆಯಿಂದ ವಿಸ್ತಾರ ಮಾಡ್ಕೊಳ್ಳೋದಿಕ್ಕೆ ಇವನ್ನೆಲ್ಲ ಮಾಡೋದು. ಅದಕ್ಕೆ ಅವ್ರ ಕೃಪೆ ಇದ್ದೇ ಇದೆ, ಅವ್ರ ಬೆಂಬಲ ಇದೆ, ಅವ್ರ ನೆರವಿದ್ದೇ ಇದೆ ಯಾವಾಗ್ಲೂ. ಆ ಸತ್ಪ್ರಯತ್ನವನ್ನ ನಾವೆಲ್ಲರೂ ಮಾಡೋದು. ಶ್ರೀ ಅರವಿಂದೋ ಕಾಂಪ್ಲೆಕ್ಸ್ ಟ್ರಸ್ಟ್ ನ ವತಿಯಿಂದ ವೈಶಾಲಿ ಅಕ್ಕ ಅವರು ಅತ್ಯಂತ ಪ್ರೀತಿಯಿಂದ ನನಗೊಂದು ಆಹ್ವಾನವನ್ನು ಕೊಟ್ಟರು. ಇಲ್ಲಿನ ಮುಖ್ಯಸ್ಥರಾದಂಥ ಶ್ರೀಯುತ ಅಜಿತ್ ಸಬ್ನೀರ್ ಸರ್ ಅವರಿಗೆ ನನ್ನ ಗೌರವಪೂರ್ವಕವಾದಂಥ ನಮನಗಳನ್ನ ಅರ್ಪಣೆ ಮಾಡ್ತೀನಿ. ವೈಶಾಲಿ ಅಕ್ಕ ಅವರಿಗೆ ನನ್ನ ಪ್ರೀತಿಯ ಸ್ನೇಹಪೂರ್ವಕ ನಮಸ್ಕಾರಗಳು. ತುಂಬಾ ಶಾಂತ ಮನಸ್ಕರಾಗಿ ತಾವೆಲ್ಲರೂ ಕೇಳಿದ್ದೀರಿ ವಿಚಾರವನ್ನು, ಇದಕ್ಕೆ ಕಿವಿಗೊಟ್ಟಿದ್ದೀರಿ. ನೀವೆಲ್ಲರೂ ಕೂತ್ಕೊಂಡು ಕೇಳಿದ್ರೆ ಶ್ರೀ ಮಾತೆಯವರೇ ಕೇಳದಂತಾಯ್ತು. ನಂಬರ್ ಇಂಪಾರ್ಟೆಂಟ್ ಅಲ್ಲ ಅಂತ ಶ್ರೀ ಅರವಿಂದ್ರು ಶ್ರೀ ಮಾತೆಯವರು ಹೇಳ್ಬಿಟ್ಟಿದ್ದಾರೆ. ಅದನ್ನ ಅಧ್ಯಯನ ಮಾಡಕ್ ಹೋದ್ಮೇಲೆ ನಮ್ಗೆ ಇನ್ನೂ ನಿಜ ಅಂತ ಅನ್ನಿಸ್ತಾ ಇದೆ. ಇದು ಸಾಮಾನ್ಯದ ಸಂಗತಿ ಅಲ್ಲ. ಶ್ರೀ ಮಾತೆಯವರು ಶ್ರೀ ಅರವಿಂದರು ಎಸ್ ಕಮ್ ಎಂಟರ್ ಅಂತ ಯಾವಾಗ ಚಿಟಿಕೆ ಹೊಡಿತಾರೆ, ಅಲ್ಲೇ ಎಂಟ್ರಿ ಪಾಯಿಂಟ್ ಇರೋದು. ಅಲ್ಲಿ ತನಕ ಏನ್ ಹೇಳಿದ್ದಾರೆ ಶ್ರೀ ಅರವಿಂದರು, ಏನ್ ಹೇಳಿದ್ದಾರೆ ಮಾತಾಡೋದು ನಮ್ಗೆ ಅರ್ಥನೇ ಆಗಲ್ಲ, ನಾವು ಅದ್ವೈತ, ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಡ್ತೀವಿ, ಹಾಗೆ ಹೀಗೆ ಅಂತ ಎಲ್ಲಾ ಕಡೆ ಗಲಾಟೆಗಳು ನಡೀತಾ ಇರುತ್ತೆ. ಎಲ್ಲ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇರೋದು, ಅನುಭವಿಸ್ಬಿಟ್ಟು ಹೇಳ್ತಾ ಇರೋದು. ಆಗ್ತಾ ಇರ್ಲಿ. ನಮಗವರು ದಾರಿ ತೋರಿದ್ದಾರೆ, ಬೆಳಕನ್ನು ಕೊಟ್ಟಿದ್ದಾರೆ. ನಡೆಯೋದು ಆಕ್ಚುಯಲ್ ಆಗಿ ದಾರಿಯ ಕೊನೆಯಲ್ಲಿ ಯಾವ್ದಿದೆಯೋ ದಾರಿಯ ಜೊತೆಯಲ್ಲೂ ಅವರೇ ಇದ್ದಾರೆ. ಆಯ್ತು, ಅದು ಬಹಳ ವಿಶೇಷವಾದದ್ದು. ಇದು ಅವಲಂಬಿತ ಯೋಗ, ಸ್ವತಂತ್ರ ಯೋಗ ಅಲ್ಲ. ಇದು ನನಗೆ ನಾನೇ ಮನಸ್ಸು ಬಂದಂಗೆ ಹುಚ್ಚಾಪಟ್ಟೆ ಮಾಡ್ತೀನಿ ಅಂತ ಸಮರ್ಪಣಾ ಯೋಗ. ಅವರ ಕೃಪೆಯಿಂದ ನಡೆಯುವಂತ ಯೋಗ ಅನ್ನೋದನ್ನ ಮೊದಲಿಂದ ಅಂತ್ಯದವರೆಗೂ ನಾವು ತಿಳ್ಕೊಂಡಿರ್ಬೇಕು. ಏನ್ ಬೇಕಾರ ಅನುಭವ ಆಗ್ಲಿ, ಎಷ್ಟ್ ಬೇಕಾರ ಜ್ಞಾನ ತಿಳಿದ್ರೆ ನಾವೇನು ಶ್ರೀಮಾತೆಗೆ ಮಗು. ಎಷ್ಟು ಸಾಧಕ ಅಂತ ಕರ್ಕೊಳ್ಳೋದು ಒಂದು ಅಹಂಕಾರ. ಶ್ರೀಮಾತೆಗೆ ಮಗು ಅಂತ ಕರ್ಕೊಂಡ್ಬಿಟ್ರೆ ಕ್ಷೇಮ. ನಾನು ಅಷ್ಟು ಓದ ಇಷ್ಟು ಓದೋದಿಲ್ಲ, ಏನು ಬೇಕಾದ್ರೆ ನಾನು ತಾಯಿಯ ಮಗು, ಅವ್ರು ತೋರಿಸ್ತಾರೆ ದಾರಿ, ನಾನು ಹೋಗ್ತೀನಿ ಅಂತ ಅನ್ಕೊಂಡ್ರೇನೆ ಸಾಕಂತ ಕೆಲಸ ಆಗೋಗ್ಬಿಡತ್ತೆ. ಅಂತ ಒಂದು ಅವಕಾಶವನ್ನ ಮಾಡಿ ಇದನ್ನೆಲ್ಲ ನಿಮ್ದೆ ಇವತ್ತು ಪ್ರಸ್ತುತಪಡಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಸಂಸ್ಥೆಯ ಮೂಲಕವಾಗಿ ಶ್ರೀಮಾತೆಯವರೇ ಅದನ್ನ ಕರೆದು ನನ್ನನ್ನು ಮುನ್ನಡೆಸ್ತಾ ಇರೋದು ಅನ್ನೋದು ಒಳಗಿನ ಅನಿಸಿಕೆ, ಶ್ರದ್ಧೆ. ಹಾಗಾಗಿ ತಮ್ಗೆಲ್ರಿಗೂ ಕೂಡ ಅನಂತ ಒಂದು ಸಲ್ಲಿಸ್ತಾ ಇದೆ. ಓಂ ಶಾಂತಿ. ಯಾವುದು ನಡೆದಿಲ್ಲ, ಅನುಭವ ಇಷ್ಟು ವಿಸ್ತಾರವಾಗಿ ಯಾರು ಅನುಭವಿಸಿಲ್ಲ, ಅದು ಕೃತಿಯಾಗಿ ಬಂದಿಲ್ಲ ಅಂತದನ್ನ ನಾವು ತಕ್ಷಣ ಅದನ್ನ ಗ್ರಹಿಸೋದಕ್ಕೆ ಮತ್ತೆ ಅದನ್ನ ನಾನು ಕಲ್ಪನೆ ಮಾಡ್ಕೊಂಡು ಬಹಳ 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 ಕಠಿಣವಾಗುತ್ತೆ. ಅಣ್ಣ, ತಮ್ಮ ಹೆಸರು? ನಾಗರಾಜ್ ಸರ್. ಅವ್ರ ಪ್ರಶ್ನೆ ಏನಂದ್ರೆ, ಈಗ ನೀವು ಅಭೂತಪೂರ್ವ ಅಂತ ಹೇಳಿದ್ರಿ, ಇದನ್ನ ಹಿಂದೆ ನಡೆದಿರಲಿಲ್ಲ, ಇದೆಲ್ಲ ಹೊಸದು ಅಂತ. ಗಹನವಾಗಿದೆ ಅದು, ಸಬ್ಲೈಮ್ ಅಂಡ್ ಪ್ರೊಫೌಂಡ್, ತುಂಬಾ ಗಹನವಾದ ಸಾಧಾರಣವಾದ ಸಂಗತಿಗಳಲ್ಲ ಇವು. ಮಾನವನ ಮನಸ್ಸಿಗೆ ಮೇಲಿನ ಮೇಲೆ ಕಿವಿನಲ್ಲಿ ಕೇಳಿರೋ ವಿಚಾರನೂ ಅಲ್ಲ, ಕಲ್ಪನೆ ಮಾಡ್ಕೊಂಡಿರೋ ವಿಚಾರ. ಆದ್ರಿಂದ ಇದು ನಮ್ಮ ಗ್ರಹಿಕೆಗೆ ನಿಲ್ಕೋದಕ್ಕೆ ಸಾಕಷ್ಟು ಕಾಲ ತೆಗೆದುಕೊಳ್ಳುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ.
ಖಂಡಿತ ನಿಜ. ಅದರ ಒಂದೆರಡು ದೃಷ್ಟಾಂತಗಳನ್ನು ನಿಮ್ಗೆ ಕೊಡ್ತೀನಿ. ಏನಂದ್ರೆ ಇಲ್ಲಿ ಇನ್ನೊಂದು ಇದೆ ಅಣ್ಣ. ಏನಂದ್ರೆ ಶ್ರೀಮಾತೆಯವರ ಶ್ರೀ ಅರವಿಂದರ ಕೃಪೆ ಇದೆಯಲ್ಲ, ಈ ಕೃಪೆ ಅನ್ನೋದು ಮಾನವ ಪ್ರಜ್ಞೆಗೆ ಒಂದು ಹನಿಯನ್ನ ಹಿಂಗ್ ಹೊಡೆದ್ರೆ, ಈಗ ನಾವು ಹಿಂಗ್ ನಡೀತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಈ ನಡೀತಾ ಇದ್ದವನು ಇಲ್ಲಿಂದ ಇಲ್ಲಿ ನಡೀತಾನೆ, ಜಂಪ್. ಅಂದ್ರೆ ಕೃಪೆಯಿಂದ ಅವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಅವರನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನ ಒಳಗಡೆ ಅವರು ಕೊಡ್ತಾ ಹೋಗುತ್ತಾರೆ. ಆ ರೀತಿ ಇರುವಂತದ್ದು ಯೋಗ. ಇದು ನಾವೇ ಗ್ರಹಿಸಿ ನಾವೇ ಕಷ್ಟಪಟ್ಟು ಎಲ್ಲಾನು ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ನೀವು ಪ್ರಯತ್ನ ಶುರು ಮಾಡಿದ್ರಿ, ಆ ಪ್ರಯತ್ನವನ್ನ ನೋಡೋದು ಯಾರು? ಅವರೇನೆ. ಪ್ರಯತ್ನವನ್ನು ನೋಡಿ ಓಹೋ ತುಂಬಾ ಇವರು ಕಾನ್ಫ್ಲಿಕ್ಟಿವ್ ಕ್ವೆಶ್ಚನ್ಸ್ ಇಟ್ಕೊಂಡು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ಈ ಬ್ಯಾರಿಯರ್ಸ್ ಇರುತ್ತೆ ನಮ್ಮ ಮನಸ್ಸಿನಲ್ಲಿ, ಪದರಗಳಿರುತ್ತಲ್ಲ, ಆ ಪದರನ ಅವ್ರು ಸಡಿಲ ಮಾಡಿದ ತಕ್ಷಣ ನೀವು ಓದ್ತಾ ಇರೋದೇನೆ ಗ್ರಂಥ, ಓಹ್ ಚಕ್ ಅಂತ ಒಂದು ಫ್ಲಾಶ್ ಬರುತ್ತೆ. ನಿಮಗೆ 10 ತಿಂಗಳ ಹಿಂದೆ ಅರ್ಥವಾಗದೇ ಇದ್ದದ್ದು 10 ತಿಂಗಳ ನಂತರ ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನದ ನಂತರ 50 ಪುಟಗಳು ಸಲೀಸಾಗಿ ಅರ್ಥ ಆಗ್ಬಿಡುತ್ತೆ. ಇದು ಸಾಧಕರ ಅನುಭವ. ಶ್ರೀಮಾತೆಯವರು ಅದನ್ನ ಹೇಳಿದ್ದಾರೆ. ಸೆಲ್ಸ್ಗಳಿಗೆಲ್ಲ ಬ್ರೈನ್ ಅಲ್ಲಿ ಅರ್ಥ ಮಾಡಿ ಇದನ್ನ ಗ್ರಹಿಸುವ ಅನ್ನೋ ಪದವನ್ನು ಬಳಸಿದ್ರಿ ನೀವು. ಗ್ರಹಿಸುವ ಜೀವಕೋಶಗಳು ಮೆದುಳಿನಲ್ಲಿ ಉತ್ಪತ್ತಿಯಾಗುತ್ತವೆ ಅಂತ ಹೇಳ್ತಾರೆ ಶ್ರೀಮಂತ. ಸಚ್ ಸೆಲ್ಸ್ ವಿಚ್ ಕ್ಯಾನ್ ಗ್ರಾಸ್ಪ್ ಆರ್ ಜನರೇಟೆಡ್ ಇನ್ ದ ಬ್ರೈನ್. ಈ ಪ್ರಯತ್ನದಲ್ಲಿ ಅದಾಗುತ್ತೆ. ಯಾಕೆಂದ್ರೆ ನಮ್ಮನ್ನ ಮುನ್ನಡೆಸ್ಬೇಕು ಅಂತ ಕೃಪೆ ಸಿದ್ಧವಾಗಿದೆ, ದೈವ ಸಿದ್ಧವಾಗಿದೆ, ಮಹಾತ್ಮರು ಸಿದ್ಧವಾಗಿದ್ದಾರೆ. ನಮ್ ಕಡೆಯಿಂದ ಬೇಕಾದದ್ದು ಎಸ್ ತಲೆ ಬಾಗುತ್ತೀನಿ ಅಂತ. ಕ್ಯಾಲ್ಕುಲೇಟೆಡ್ ಎಸ್ ಅಲ್ಲ, ಸ್ವಲ್ಪ ತಡಿ, ಅದು ಡಿಲೇ ಮಾಡುತ್ತೆ. ನೋಡೋಣ ತಡಿ, ಸ್ವಲ್ಪ ಚೌಕಾಶಿ ಮಾಡ್ತೀವಿ ಅಲ್ಲಿ, ಭಗವಂತನ ಜೊತೆನೂ ಸ್ವಲ್ಪ ಚೌಕಾಶಿ ಇರುತ್ತೆ ನಮ್ದು. ಆಯ್ತು, ಇವೆಲ್ಲ ಒಳ ರಹಸ್ಯಗಳನ್ನ, ನಿಮ್ಮೊಳಗಿನ ರಹಸ್ಯಗಳಿವೆ, ನೀವು ಅದನ್ನು ಹೊಂದಿದ್ದೀರಿ ಒಳಗಡೆ. ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಹೋದಂಗೆ ಅದು ತನ್ನನ್ನ ಅನಾವರಣ ರಿವೀಲ್ ಮಾಡ್ಕೊಳುತ್ತೆ, ಬಿಟ್ಕೊಡತ್ತೆ. ಯಾವುದೇ ರಹಸ್ಯವಾದ ಅದು ರಹಸ್ಯವಾಗಿ ಉಳಿಬಾರ್ದು, ನೀವೆಲ್ಲ ಇಷ್ಟು ತಿಳ್ಕೋಬಹುದು ಅನ್ನೋ ಉದ್ದೇಶ ಇರೋದ್ರಿಂದಲೇ ಶ್ರೀಮಾತಾ ಅರವಿಂದರು ಅವ್ರು 32 ಸಂಪುಟ, ಇವರು 18 ಸಂಪುಟ, 32 ಅಂತ 50 ಸಂಪುಟ. ಓದಿಯಪ್ಪ, ಯಾವ್ದಾದ್ರು ವಿಚಾರದ ದಾಹ ಇದೆ ಇಲ್ವಾ ನಿಮ್ಗೆ, ಓದಿ, ಅದು ಎಷ್ಟು ಓದ್ತೀರಾ ಅಂತ ಇಷ್ಟನ್ನು ಸಿದ್ಧ ಮಾಡಿ ಕೊಟ್ಟಿದ್ದಾರೆ. ಇನ್ನು ಅವ್ರ ಮೇಲೆ ಬರ್ದಿರೋಂತ ನೇರ ಶಿಷ್ಯರು ಪೂರ್ವ ಸೂರಿಗಳು ಅಂತ ಕರೀತಾರೆ. ಈಗ ಎ ಬಿ ಪುರಾಣಿಯವರ 88 ಲೆಕ್ಚರ್ ಇದೆ ಯೂಟ್ಯೂಬ್ ಅಲ್ಲಿ, ನೇರ ಶಿಷ್ಯರವರು ಎ ಬಿ ಪುರಾಣಿಯವರು. ಅದನ್ನ ಕೇಳ್ತಾ ಕೇಳ್ತಾ ಹೋದ್ರೆ ಶ್ರೀ ಅರವಿಂದನ ಓದ್ದಂಗೆ ಆಗ್ತಾ ಹೋಗತ್ತೆ. ಅಂದ್ರೆ ನಾವು ನಮ್ಮನ್ನ ಇದಕ್ಕೆ ಎಷ್ಟು ಕೊಟ್ಕೊಳ್ತೀವಿ, ಇದರ ಮಹತ್ವವನ್ನ ಎಷ್ಟು ಗುರುತಿಸ್ತೀವಿ, ಇದೇ ಆಗ್ಬೇಕಾದದ್ದು ಅಂತ ಬರ್ಬೇಕಲ್ಲ ನಮ್ಮ ಮನಸ್ಸಿನಲ್ಲಿ. ಓಹೋ, ದಿಸ್ ಈಸ್ ದ ವೇ, ದಿಸ್ ಇಸ್ ದ ಸಲ್ಯೂಷನ್. ಇದು ಬರೀ ನಮ್ಮ ಮುಕ್ತಿ ಬಗ್ಗೆ ಹೇಳ್ತಾ ಇರೋದಲ್ಲ. ಇದು ನಾವು ಸುಮ್ಮನೆ ದೇವರ ಸಾಕ್ಷಾತ್ಕಾರ ಮಾಡ್ಕೊಂಡಿರೋ ಬೇಕಾದಷ್ಟು ಜನ ಇದ್ದಾರೆ. ಮುಕ್ತಿಯನ್ನ, ಜೀವನ್ ಮುಕ್ತಿಯನ್ನ ಪಡ್ಕೊಂಡು ಜೀವನ್ ಮುಕ್ತಿ ಪ್ರಕರಣ ಗ್ರಂಥಗಳು ಬೇಕಾದಷ್ಟಿದೆ, ಅದರದ್ದು ಕೊರತೆ ಇಲ್ಲ. ಆದರೆ ಮಾನವ ಜೀವಿತದ ಘೋರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಜೀವನದಲ್ಲೇ ದೈವ ಪ್ರಕಟವಾಗಬೇಕು. ನಾವೆಲ್ಲಿಗೂ ಓಡೋಗಕ್ಕಾಗಲ್ಲ. ನಮ್ಮೊಳಗೆ ದೈವ ಪ್ರಕಟವಾಗೋದಕ್ಕೆ ಅಡ್ಡಿ ಏನಿದೆ ಅದು ಹೋಗಬೇಕು. ಅದು ಹೋಗ್ಲಿಕ್ಕೆ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಈ ಯಂತ್ರ, ಮನುಷ್ಯನ ನಿರ್ಮಾಣ ಅನ್ನೋದನ್ನ ವಿವರಿಸ್ತಾರೆ. ಅಷ್ಟು ವಿವರಗಳು ನಮ್ಗೆಲ್ಲೂ ದಕ್ಕೋದಿಲ್ಲ. ಉದಾಹರಣೆಗೆ ನಾನು ಸಿಕ್ಕಾಪಟ್ಟೆ ಪುಸ್ತಕ ಓದ್ತಾ ಇದ್ದೆ, ವೈಟಲ್ ಬೀಯಿಂಗ್ ಅಂತ. ಶ್ರೀ ಅರವಿಂದರು ವೈಟಲ್ ಬೀಯಿಂಗ್ ಮೇಲೆ ಬರೆದಿರೋ ಪತ್ರಗಳು. ಆ ವೈಟಲ್ ಬೀಯಿಂಗ್ ಹೇಗೆ ವಿರೂಪಗೊಳಿಸುತ್ತೆ ಭಗವತ್ ಶಕ್ತಿಯನ್ನ, ಮನುಷ್ಯನನ್ನ ಹೇಗೆ ಅದು ಹಿಡಿತದಲ್ಲಿ ಇಟ್ಕೊಂಡಿದೆ, ಅವನ ವಾಸನೆಗಳು, ಅವನ ಇಚ್ಛೆಗಳೆಲ್ಲ ಹೇಗೆ ಅಲ್ಲಿ ಕೇಂದ್ರೀಕೃತವಾಗಿದೆ, ಯೋಗ ಜೀವನಕ್ಕೆ ಅದರ ಶುದ್ಧೀಕರಣ ಹೇಗೆ ಅಗತ್ಯ ಅಂತನೋ ವಿವರಗಳು ತುಂಬಾ ಮಹತ್ವದ ಹೊಳಹುಗಳಾಗಿ ಬಂದು ನನಗೆ. ಮನಸ್ಸಿನ ಬಗ್ಗೆ ಕಾಮನ್ ಆಗಿ ಎಲ್ಲರೂ ಹೇಳ್ಬಿಡ್ತಾರೆ, ಚಿತ್ತವೃತ್ತಿ ನಿರೋಧ ಮಾಡಬೇಕು, ಥಾಟ್ ಕಂಟ್ರೋಲ್. ಇವತ್ತು ಎಲ್ರಿಗೂ ಪ್ರಚಲಿತವಾದದ್ದು, ತಲೆ ಕೆಡ್ಸ್ಕೋಬಾರ್ದು, ಸುಮ್ಮನೆ ಇರ್ಬೇಕು ಅಂತ ನೋಡಿ ಸಾಮಾನ್ಯ ಜನರು ಮಾತಾಡ್ತಿರ್ತಾರೆ. ಅದು ಯೋಗದ ಭಾಷೆ, ಅದು ತಲೆ ಕೆಡ್ಸ್ಕೋಬಾರ್ದು, ಸುಮ್ಮನೆ
ಅಂದ್ರೆ ಮನಸ್ಸನ್ನು ತಣ್ಣಗಿಟ್ಕೋಬೇಕು ಅಂತ. ಇದು ನಮಗೆ ಅಲ್ಲಿಂದ ಸಿಗುವಂತ ನೆರವು. ನೀವು ಲೆಟರ್ಸ್ ಆನ್ ಯೋಗ ಶೇರ್ ಎಂದು ಬರ್ತಿದಾರಲ್ಲ ಅದು, ಮತ್ತೆ ಶ್ರೀ ಮಾತೆಯವರು ಸಾಧಕರಿಗೆ ಏನೇನು ಕೊಟ್ಟಿದ್ದು ತುಂಬಾ ಸರಳವಾದಂತ ಇಂಗ್ಲಿಷ್ ಅಲ್ಲಿ ನೇರ ಹೇಳ್ತಾರೆ. ಅದು ನೀವು ಮತ್ತೆ ಯೋಚನೆ ಮಾಡ್ಬೇಕಾದ ಅಗತ್ಯ ಇಲ್ಲ, ಹಂಗೆ ಆಕ್ಟ್ ಮಾಡುತ್ತೆ. ಅದೇ ಶ್ರೀಮಾತೆಯವರನ್ನ ಅಧ್ಯಯನ ಮಾಡುವ ಪ್ರಯೋಜನದಲ್ಲಿ ಟೈಮ್ ಗ್ಯಾಪ್ ನ ಕ್ರಿಯೇಟೇ ಮಾಡಲ್ಲ ಅವರು. ನಾವು ಪ್ರಾಮಾಣಿಕ ಹಿಂಗೆ ಓದ್ತು ಅಂದ್ರೆ ಅದು ಅರ್ಥ ಆಗೋ ಸಂದರ್ಭವನ್ನ ಅವ್ರು ಉಂಟು ಮಾಡಿ. ಐ ನೀಡ್ ಯುವರ್ ಇನ್ಸೈಟ್. ಇದು ಆನ್ಲೈನ್ ಕ್ವೆಶ್ಚನ್ ಬಂದಿದೆ. ದೀಕ್ಷಾ ಎನ್ನ ಅನ್ನೋರು ಕೇಳಿದ್ದಾರೆ. ನಮಸ್ತೆ ರಮೇಶ್ ಜಿ, ಥ್ಯಾಂಕ್ ಯು ಸೋ ಮಚ್. ಐ ನೀಡ್ ಯುವರ್ ಇನ್ಸೈಟ್ ಆನ್ why is there a lapse in yoga? Why does it happen? How to reconnect to the yogic consciousness? Please share your insights ಅಂತ ಹೇಳಿದ್ದಾರೆ. ಈಗ ಬಹಳ ಮುಖ್ಯವಾದಂತ ಪ್ರಶ್ನೆ ಅಂತಂದ್ರೆ, ಈಗ ಯೋಗದ ಜೀವನ ಅನ್ನೋದು ಕೂಡ ಮಾಡ್ತೀವಿ ಮತ್ತೆ ಇದ್ದಕ್ಕಿದ್ದಾಗೆ ದಾರಿ ತಪ್ಪೋದು. ಭಗವದ್ಗೀತೆಯಲ್ಲಿ ಯೋಗ ಭ್ರಷ್ಟ ಅಂತ ಒಂದು ಪದ ಇದೆ, ಅದು ತುಂಬಾ ಎಕ್ಸ್ಟ್ರೀಮ್ ಆಯ್ತು. ಅದನ್ನ ಮಾಡೋದು ಬೇಡ. ನೋಡಿ ಏನಾಗುತ್ತೆ ಗೊತ್ತೇ, ಇದರಲ್ಲಿ ಸ್ಪಷ್ಟವಾಗಿ ಒಂದು ಅರ್ಥ ಮಾಡ್ಕೋಬೇಕು. ಶ್ರೀಮಾತೆಯವರ ಟ್ರಾನ್ಸ್ಫಾರ್ಮಿಂಗ್ ಪವರ್, ಪರಿವರ್ತನಾ ಶಕ್ತಿ ಅದು ಇಳಿಯುತ್ತೆ ಅಂತ ಇಟ್ಕೊಂಡು ಆಧಾರಕ್ಕೆ. ಇದರಲ್ಲಿ ಮೇಲಿನ ಭಾಗಗಳಿದೆಯಲ್ಲ, ಅದು ಬೇಗ ಬೇಗ ತೆರ್ಕೊಳ್ಳುತ್ತೆ, ಓಪನ್ ಮಾಡ್ಕೊಳ್ಳುತ್ತೆ. ನಮ್ದು ಏಣಿ ಇದ್ದಂಗಿದೆ ಒಂದು ನಮ್ಮ ಎಕ್ಸಿಸ್ಟೆನ್ಸ್. ಏಣಿಲಿ ಮೆಟ್ಲುಗಳಿದೆ ಅಲ್ವಾ, ಮೇಲ್ಭಾಗದ ಮೆಟ್ಲುಗಳು ಈಸಿ ಸಿಗುತ್ತೆ, ಬೆಳಕು. ಕೆಳಗೆ ಆರ್ಡಿನರಿ ಮೆಕ್ಯಾನಿಕಲ್ ಮೈಂಡ್ ಮತ್ತೆ ಡಿಸೈರ್ ವೈಟಲ್ ಇರುವಂತ, ಮತ್ತೆ ಬಾಡಿ ಶರೀರ, ಇವುಗಳ ಸುಲಭವಾಗಿ ತೆರ್ಕೊಳ್ಳಲ್ಲ. ಈಗ ನಾವು ಹೈಯರ್ ಇಂಟೆಲೆಕ್ಟ್ ಒಂದ್ ಸ್ವಲ್ಪ ಓದ್ಬಿಡ್ತೀವಿ, ಚೆಕ್ ಅಂತ ಏನೋ ಕೆಲವು ಅರ್ಥ ಆಯ್ತು, ಅದ್ಭುತವಾಗಿ ನಾನು ಯೋಗ ಜೀವನದಲ್ಲಿ ಮುಂದುವರೆದೆ, ಯೋಗಿ ಕಾನ್ಶಿಯಸ್ನೆಸ್ ಬೆಳೆಸ್ಕೊಂಡೆ ಅಂತಿದ್ದಂಗೆನೆ ಲೈಫ್ ನಲ್ಲಿ ಒಂದು ಘಟನೆ ನಡೆಯುತ್ತೆ. ಇದುವರೆಗೆ ನಾನು ಮಾಡಿದ ಯೋಗ ಅನ್ಸ್ಬಿಡುತ್ತೆ. ಒಂದು ಘಟನೆ ನಿಮ್ಮನ್ನ ಹೇಗೆ ಅಲ್ಲಾಡಿಸುತ್ತೆ ಅಂದ್ರೆ, ಏನ್ ಮಾಡಿದೆ ಇಷ್ಟು ದಿನ ನಾನು ಅಂತ. ಒಂದಷ್ಟು ದಿನ ಬುಕ್ಕು ಮುಟ್ಟಕ್ಕಾಗಲ್ಲ, ಫೋಟೋ ಕಡೆ ನೋಡಕ್ಕಾಗಲ್ಲ, ಕೈ ಮುಗಿಯಕ್ಕಾಗಲ್ಲ, ಪ್ರಾರ್ಥನೆ ಮಾಡಕ್ಕಾಗಲ್ಲ, ಈ ತರ ಕೂತ್ಕೊಳ್ತು. ಯಾಕೆ ಹೀಗಾಗುತ್ತೆ? ವೈ ಡಸ್ ಇಟ್ ಹ್ಯಾಪನ್ ಅಂತ ಕೇಳಿದ್ದಾರೆ ನಮ್ಮ ಸದಸ್ಯರು ಅಂತ ಹೇಳಿದ್ನಲ್ಲ, ಲೋವರ್ ಮೆಂಬರ್ಸ್. ಒಂದೊಂದಕ್ಕೆ ಒಂದೊಂದು ಧರ್ಮ ಇದೆ. ಯಾವ ವಿಧಾನಸೌಧದಲ್ಲಿ ಬಿಜೆಪಿ, JDS, ಕಾಂಗ್ರೆಸ್ ಹೇಗೆ ಅವರು ಕಾನ್ಫ್ಲಿಕ್ಟಿಂಗ್ ಆಗಿರುತ್ತೆ, ಹಂಗೆ ಇಲ್ಲಿ ಈ ವಿಧಾನಸೌಧದಲ್ಲಿ ಬೇರೆ ಬೇರೆ ಪಕ್ಷಗಳಿದಾವೆ. ದೇಹದ್ದು ಅದರದೇ ಆದಂತಹ ರೀತಿ ನೀತಿಗಳು, ಧರ್ಮಗಳು ಬೇರೆ, ಪ್ರಾಣದ ರೀತಿ ನೀತಿಗಳೇ ಬೇರೆ. ಇವು ಎಲ್ಲವೂ ಏಕಕಾಲಕ್ಕೆ ಒಪ್ಕೊಂಡು ಒಗ್ಗಟ್ಟಿನಿಂದ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿರಲ್ಲ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಎತ್ತು ಏರ್ಗಿಳಿದ್ರೆ ಕೋಣ ನೀರ್ಗಿಳತು ಅಂತ. ಒಂದ್ ಸ್ವಲ್ಪ ದಿನ ಮೈಂಡ್ ಓಕೆ, ಒಂದ್ ಸ್ವಲ್ಪ ದಿನ ಸುಮ್ಮನೆ ಕೂತ್ಕೊಳ್ಳುತ್ತೆ, ಆಮೇಲೆ ಇರ್ಲಿ ನಿನ್ ಪಾಡ ನೀನ್ ಮಾಡು, ಅದ್ ಹೇಗೆ ನೀನು ಹೋಗ್ತೀಯ ಮುಂದಕ್ಕೆ ನಾನು ನೋಡ್ತೀನಿ ಅಂತ ನಮ್ಮ ಪ್ರಾಣದ ಅಹಂಕಾರ ಕಾಯ್ಕೊಂಡಿರುತ್ತೆ ತನ್ನ ಆಪರ್ಚುನಿಟಿ. ಅದು ಯಾವಾಗ್ಲೋ ಒಂದ್ ಟೈಮಲ್ಲಿ ನಮ್ಮ ಬ್ಯಾಟ್ರಿ ಸ್ವಲ್ಪ ಡೌನ್ ಆಗ್ಬಿಟ್ಟಿರುತ್ತೆ. ಎಲ್ಲಾ ಟೈಮ್ಲೂ ಅವೇರ್ನೆಸ್ ಹೈಯರ್ ಪೀಕಲ್ಲಿ ಇರೋಲ್ಲ. ಅದು ಡೌನ್ ಆದಾಗ ಇದು ಅಟ್ಯಾಕ್ ಮಾಡುತ್ತೆ ಒಳಗೆ. ಎಳೆದು ನಮ್ಮಿಂದ ಆಡಬಾರ್ದನ್ನ ಆಡಿಸಿ, ಮಾಡಬಾರ್ದನ್ನ ಮಾಡಿಸಿ, ರಿಲೇಶನ್ಶಿಪ್ ಅಲ್ಲಿ ಕಾನ್ಫ್ಲಿಕ್ಟ್ ಎಲ್ಲ ತಂದು ತುಂಬಾ ನಮಗೆ ಗಲಿಬಿಲಿಗೊಳಿಸತ್ತೆ ಇದು ಅಂತ. ಸೊ ಹೌ ಟು ರೀಕನೆಕ್ಟ್ ಟು ದ ಯೋಗಿಕ್ ಕಾನ್ಶಿಯಸ್ನೆಸ್ ಅನ್ನೋದು ಮುಂದಿನ ಪ್ರಶ್ನೆ. ಈ ತರ ಆದಾಗ ನಾವೇನ್ ಮಾಡ್ಬೇಕು ಅಂದ್ರೆ, ವಿನಮ್ರವಾದ ಪ್ರಾರ್ಥನೆಯ ಮೂಲಕ ನಮ್ಮ ಪರಿಸ್ಥಿತಿಯನ್ನ ಶ್ರೀ ಮಾತೆಯವರಿಗೆ ಒಪ್ಪಿಸ್ಬೇಕು. ನನಗೆ ಹೀಗಾಗಿದೆ, ಆಗ್ತಾ ಇಲ್ಲ ನನ್ನ ಕೈಲಿ, ನನ್ನ ಹಿಡಿತ ನಿಯಂತ್ರಣ ತಪ್ಪಿ ಹೋಗಿದೆ, ಚೈತ್ಯ ಪ್ರಜ್ಞೆ ಜೊತೆ ಲಿಂಕ್ ಹೊರಟೋಗ್ತಾ ಇದೆ, ಮತ್ತೆ ಮನಸ್ಸಿನ ಪ್ರಾಣದ ಗಲಾಟೆ, ಸಂತೆ, ಗದ್ದಲ, ಹೊರಗಡೆ ಒಳಗಡೆ ಶಾಂತಿ ಇದೆ, ಈ ಹೊರಗಡೆ ಗಲಾಟೆ,
ಇದನ್ನ ಉಪಶಮನಗೊಳಿಸಿ ಮುನ್ನಡೆಸಿ ಬೇಡಬೇಕು, ಮೊರೆ ಇಟ್ಟು ಕೇಳಬೇಕು. ಇದು ತುಂಬಾ ದೊಡ್ಡ ಹಂತದಲ್ಲಿ ಡಾರ್ಕ್ ನೈಟ್ ಆಫ್ ದಿ ಸೋಲ್, ಆತ್ಮನ ಕರಾಳ ರಾತ್ರಿ ಅಂತ ಕೂಡ ಕರೀತಾರೆ. ಟನೆಲ್ ಎಕ್ಸಾಂಪಲ್ ಕೊಡ್ತಾರೆ ಮದರ್. ಈಗ ನೀವು ಟನೆಲ್ ಹತ್ರ ಹೋದಾಗ, ರೈಲು ಟನೆಲ್ ಒಳಗೆ ಹೋದ ತಕ್ಷಣ ಈ ಕಡೆ ಕತ್ಲು ಈ ಕಡೆ ಕತ್ಲು, ರೈಲೊಳಗೆಲ್ಲ ಕತ್ಲು, ಇದೇನಪ್ಪ ಏನಾಯ್ತು ಅಂತ ನೋಡ ಆಗ್ಬಿಡತ್ತೆ. ಒಂದ್ ಸ್ವಲ್ಪ ದೂರ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಗೋಜಲು ಉಂಟಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಚಲಿಸ್ಬೇಕು. ಅಲ್ಲಿಂದ ಆಚೆಗೆ ಬಂದ ಮೇಲೆ ಮತ್ತೆ ಬೆಳಕಿಗೆ ಎಕ್ಸ್ಪೋಸ್ ಆಗುತ್ತೆ ಟ್ರೈನ್. ಓ ಅಂತ ಚಪ್ಪಾಳೆ ಹೊಡೆದು ಖುಷಿ ಪಡೋಣ ಅಂತ ಅನ್ಸುತ್ತೆ. ಈ ರೀತಿ ಜರ್ನಿ ಇರತ್ತೆ ಇಲ್ಲಿ, ಪ್ರಯಾಣ. ಯೋಗ ಜೀವನ ಒಂದು ಪ್ರಯಾಣ. ವೇದಗಳು ಅದನ್ನ ಅಧ್ವರ ಅಂತ ಕರೀತವೆ. ನಾವೊಂದು ಅಧ್ವರಕ್ಕೆ ಸಿದ್ಧರಾಗಿದ್ದೀವಿ. ಅದು ಶ್ರೀಮಾತೆಯವರ ಮಗುವಾದ ಚೈತ್ಯ ಪುರುಷ, ಸೈಕಿಕ್ ಬೀಯಿಂಗ್, ಅವ್ರದೇ ಭಾಗ. ಅದು ಸ್ವಂತದ್ದೆಲ್ಲ, ನನ್ ಸ್ವಂತದ್ದೆಲ್ಲ. ಅದು ಯಾವಾಗ್ಲೂ ಅವ್ರ ಮಗುನೇ. ಅದು ಏನಾಗ್ಬಿಟ್ಟಿದೆ, ಈ ಕೆಸರು ಇನ್ಕಾನ್ಶಿಯಂಟ್, ಸಬ್ ಕಾನ್ಶಿಯಂಟ್ ಅಂತ ಎಲ್ಲ ಕರಿತೀವಲ್ಲ, ಅವಚೇತನ ಕತ್ತಲೆಯ ಗರ್ಭದ ಒಳಕ್ಕೆ ಬಂದು ನಿಧಾನಕ್ಕೆ ಎಚ್ಚೆತ್ಕೊಳ್ತಾ ಇರೋ ಪ್ರಕ್ರಿಯೆಯಲ್ಲಿ ನಾವಿರೋದು. ಸ್ವಲ್ಪ ಡಿಮ್ ಅಂಡ್ ಡಿಪ್ ಅಂತಾರಲ್ಲ, ಹಂಗೆ ಸ್ವಲ್ಪ ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಆಗಲ್ಲ, ಸ್ವಲ್ಪ ಕ್ಲಾರಿಟಿ ಬರುತ್ತೆ, ಸ್ವಲ್ಪ ಕನ್ಫ್ಯೂಷನ್, ಹಿಂಗಾಗ್ತಾ ಇರತ್ತೆ. ಆದ್ರಿಂದ ಪರ್ಸಿಸ್ಟೆನ್ಸ್, ಅವಿರತವಾದ ಪ್ರಯತ್ನವನ್ನ ನಾವು ಮಾಡಬೇಕು. ಯೋಗ ಪ್ರಜ್ಞೆಗೆ ನಮ್ಮನ್ನು ನಾವು ಮರಳಿ ದೇರ್ ಶುಡ್ ಆಲ್ವೇಸ್ ಬಿ ಸಮಥಿಂಗ್ ಇನ್ ಯು ವಿಚ್ ಕಮ್ಸ್ ಬ್ಯಾಕ್ ಟು ದ ಸಾಧನಾ ಪಾತ್ ಅಂತ ಶ್ರೀ ಅರವಿಂದ್ರ ಹೇಳ್ತಾರೆ. ನಮ್ಮೆಲ್ಲರ ಒಳಗಡೆ ಒಂದು ಗಟ್ಟಿದು ಏನೋ ಒಂದು ಇರ್ಬೇಕು. ಹೊರಗಡೆ ಹೋಗ್ತೀವಿ, ಸಿಕ್ಕಾಕೋತೀವಿ, ಯಾರೋ ಕೂಗಾಡ್ತೀವಿ, ಕಿಚ್ಚಾಡ್ತೀವಿ, ಎಲ್ಲ ಜಗಳ ಆಗ್ಬಿಡುತ್ತೆ, ಏನೋ ಆಯ್ತು, ಇನ್ಯಾವುದೋ ಫೈನಾನ್ಷಿಯಲ್ ಲಾಸ್ ಆಯ್ತು, ಕುಟುಂಬದಲ್ಲಿ ಏನೋ ಆಗತ್ತೆ, ಮಕ್ಕಳದೇನೋ ಸಮಸ್ಯೆ ಕ್ರಿಯೇಟ್ ಆಗತ್ತೆ. There must be something in us which goes back to the divine center again and again and again and again. ಆ ಪಾತ್ನ ನಾವು ಹೆಂಗ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂದ್ರೆ, ಆ ಪಾತಲ್ಲಿ ಏನೂ ಮುಚ್ಕೊಳ್ಬಾರ್ದು. ಅದೇ ಸಾಧನ. ಪ್ರತಿನಿತ್ಯ ಅದನ್ನ ಮಾಡಬೇಕು. ಇದಕ್ಕೆ ಹಾಲಿಡೇನೇ ಇಲ್ಲ, ಗೌರ್ಮೆಂಟ್ ಹಾಲಿಡೇನೂ ಇಲ್ಲ, ಪ್ರೈವೇಟ್ ಹಾಲಿಡೇನೂ ಇಲ್ಲ. ಇದಕ್ಕೆ ಸಂಡೇ ಅಂತ ಹಾಲಿಡೇ ತಗೊಂಡ್ರೆ ಸಾಧನಕ್ಕೆ ಅಷ್ಟೇ ಕತೆ. ಇವು ನೇಚರ್ ಆಟ ಆಡಿಡತ್ತೆ. ಪ್ರಕೃತಿ ಅನ್ನೋದು ರಿಯಲೈನ್ ಮಾಡ್ಕೊಳ್ತಾ ಇದೆ, ಹೊಸ ಅಭ್ಯಾಸಗಳನ್ನ ಸೃಷ್ಟಿಸ್ಕೊಳ್ತಾ ಇದೆ ಒಳಗಡೆ. ನ್ಯೂ ಹ್ಯಾಬಿಟ್ಸ್ ಸಾಧನ ಅಂದ್ರೆ ಅದನ್ನ ಪುಷ್ಟೀಕರಿಸ್ಬೇಕು ನಾವು ಅಂತನ್ನುವ ರೀತಿಯಲ್ಲಿ ಶ್ರೀಮಾತೆಯವರಿಗೆ ನಮ್ಮನ್ನು ನಾವು ಪ್ರಾರ್ಥಿಸಿಕೊಳ್ಳುವುದರ ಮೂಲಕ ನಮ್ಮ ಇಡೀ ಬೀಯಿಂಗ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ಮುಂದಿಡಬೇಕು. ಶ್ರೀಮಾತೆಯವರ ಒಂದು ವಾಕ್ಯ ಇದೆ, ಪ್ಲೀಸ್ ಮೇಕ್ ಮೈ ಬೀಯಿಂಗ್ ಎ ಬ್ಲಾಂಕ್ ಪೇಜ್ ಸೊ ದಟ್ ಗಾಡ್ ಕ್ಯಾನ್ ರೈಟ್ ಸಮಥಿಂಗ್. ಅಲ್ವಾ? ಬೇರೆ ಹೊರ ಕಾಗಜ. ಇದು ನಮ್ಮನ್ನು ನಾವು ಭಗವಂತನ ಎದುರಿಗೆ ಬಿಳಿ ಹಾಳೆಯಂತೆ, ಸಾಕು ನಾನು ಬರ್ದಿದ್ದು, ಸಮಾಜ ಬರ್ದಿದ್ದು ಸಾಕು, ಸಿಕ್ದವರೆಲ್ಲ ಬರೆದ್ರು, ಸಿಗ್ನೇಚರ್ ಹೊಡೆದ್ರು, ಎಲ್ಲ ಆಟೋಗ್ರಾಫ್ಗಳು ಸಾಕಿದೆ. ದಯಮಾಡಿ ಕೇಳಿ. ಹಾ ಒಂದೆರಡು ವಿಚಾರವನ್ನು ನಿಮ್ಗೆ ಹೇಳ್ಬೇಕು. ಆಯ್ತು, ಪ್ರಶ್ನೆ ಏನಂದ್ರೆ, ನಿಮ್ ಶ್ರದ್ಧೆ ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ನಿಮ್ಗೆ ಏನೇನು ಅನುಭವಗಳಾಗಿದೆ ಅಂತ ಒಬ್ರು ಈಗ ತಾನೇ ವಿಚಾರಗಳನ್ನು ತಿಳ್ಕೊಳ್ತಾ ಇರ್ತಕ್ಕಂಥ ಅಮ್ಮ ಅವರು ಕೇಳ್ತಾ ಇದ್ದಾರೆ. ಇದು ಪ್ರಶ್ನೆ. ಅಮ್ಮ ನೋಡಿ, ಶ್ರೀ ಅರವಿಂದರು ಸಾಧನೆಗೆ ಸಂಬಂಧಪಟ್ಟಂಗೆ ಸಾಧಕರಿಗೆ ಒಂದು ಮುಖ್ಯವಾದಂತಹ ಸೂಚನೆಯನ್ನು ಕೊಡ್ತಾರೆ. ಏನಪ್ಪಾ ಅಂತಂದ್ರೆ, ವಿಚಾರಗಳನ್ನು ನಾವು ಹಂಚ್ಕೋಬೇಕು, ಅನುಭವಗಳನ್ನ. ಯಾಕೆ ಅಂತ ಹೇಳ್ತೀನಿ. ಕಾರಣ ಏನು?
ಭಗವಂತ ನಿಮ್ಮ ವಿಚಾರದಲ್ಲಿ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ನಿಮ್ಮನ್ನು ಕರ್ಕೊಂಡು ನನ್ನನ್ನ ನನ್ನ ಹಾದಿಯಲ್ಲಿ ಕರ್ಕೊಂಡು ನನಗೆ ಕೊಟ್ಟಿರುವ ಯಾವ ಅನುಭವವನ್ನು ಅವನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಅನುಭವಗಳೇ ಬೇರೆ ಇರುತ್ತೆ. ಮತ್ತೆ ಈ ಅನುಭವಗಳನ್ನ ಹೀಗೆ ಬಹಿರಂಗವಾಗಿ ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳಿದಾಗ ನಮ್ಮಲ್ಲಿ ನನಗೆ ಏನೋ ಆಗಬಾರ್ದೇ ಆಗ್ಬಿಟ್ಟಿದೆ, ಆದ್ರಿಂದ ನಾನು ಮಹಾನ್ ವ್ಯಕ್ತಿ ಅನ್ನುವ ಅಹಂಕಾರ ಮೊಳಕೆ ಹೊಡೆಯುತ್ತೆ. ಇಲ್ಲ ಇಲ್ಲ ಇಲ್ಲ, ಕೇಳಿಸ್ಕೊಳ್ಳಿ, ಇದು ನಿಯಮ. ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಯೋಗ ಜೀವನದ ಸುಮ್ಮನೆ ಅಲ್ಲ, ಅದು ನಿಯಮ ಇರುತ್ತೆ ಅದ್ರ ಒಳಗಡೆ. ತಪೋಕ್ಷೀಣ ಅಂತ ಪರಮಾರ್ಥ ಅಥವಾ ಅಧ್ಯಾತ್ಮ ಅನ್ನೋದು ಸಾಮಾಜಿಕ ಜೀವನ ಅನ್ನೋದು ಎರಡು ವಿರುದ್ಧವಾದದ್ದು. ಸಾಮಾಜಿಕ ಜೀವನದಲ್ಲಿ ನಿಮ್ ಬಗ್ಗೆ ನೀವು ವಿಸಿಟಿಂಗ್ ಕಾರ್ಡ್ ಕೊಡಿ, ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ, ನಿಮ್ಮ ಹೆಸರು ಮುಂದೆ ಒತ್ಕೊಳ್ಳಿ, ಬೇಕಾದಷ್ಟು ಎಲ್ಲ ಹೇಳ್ಕೊಡ್ಬೇಕು. ಒಂದು ಫಂಕ್ಷನ್ ಸಿಕ್ಕ ತಕ್ಷಣ ವಿಸಿಟಿಂಗ್ ಕಾರ್ಡ್ ತಗೊಳ್ಳಿ, ಫೋನ್ ಮಾಡಿ ತಗೊಳ್ಳಿ ನನ್ನ ನಂಬರ್ ಅಂತ. ಅವ್ರಿಗೆ ಬೇಕೋ ಬೇಡವೋ ನಾವು ತಗ್ಲಾಕೊಂಡು ನಂಬರ್ ಕೊಡ್ತಾರೆ. ಈಗ ಮಾಡ್ತೀವಿ, ನಮ್ಮನ್ನು ಪ್ರಚಾರ ಮಾಡಿ. ಅಧ್ಯಾತ್ಮದಲ್ಲಿ ಅದು ಕೂಡುದು. ಅಧ್ಯಾತ್ಮ ಅನ್ನೋದು ಗುಪ್ತದಲ್ಲಿ ಬೆಳೆಯುವಂಥದ್ದು. ಇದರಲ್ಲಿ ಗೌಪ್ಯ ಅಗತ್ಯ ಇದೆ. ಗೌಪ್ಯ ಅಂದ್ರೆ ಅದನ್ನ ಕಾಪಾಡ್ಕೊಳ್ಬೇಕು. ಈಗ ನೀವೊಂದು ಗಿಡ ಹಾಕ್ತೀರಿ ಮನೇಲಿ, ಆಯ್ತೆ, ಎಣ್ಣೆ ಬೀಜ ಹಾಕೋ ಇಷ್ಟು ಬಂದಿತ್ತು, ನೋಡೋಣ ಎಷ್ಟು ಮಟ್ಟಿಗೆ ಬೇರ್ ಬಿಟ್ಟಿದೆ ಅಂತ. ಬೆಳಗಾಗಿದ್ದು ನೀವು ಅಲ್ಲಿ ಹೋದ್ರಿ, ಪುನಃ ಅದನ್ನ ಮೇಲೆ ಕೆತ್ತಿರಿ, ಬಟ್ಟೆ ಇಟ್ರಿ. ಮಾರನೇ ದಿನ ಇನ್ನೆಷ್ಟು ಬೆಳೀತು ನೋಡೋಣ, ಪುನಃ ಎತ್ತಿ ಇಟ್ರಿ. ಹೀಗೆ ಮಾಡಬಾರ್ದು. ಆದ್ರಿಂದ ವೈಖರಿ ಅಂತ ಕರೀತಾರೆ ಅಮ್ಮ. ಇದು ತುಂಬಾ ಗಂಭೀರವಾದ ನಿಯಮ. ಆಯ್ತು, ಇದನ್ನ ಹೇಳಿದ್ರೆ ಏನೋ ಆಗೋದಿಲ್ಲ ನನಗೆ ಅಂತ ಸ್ಥಿತಿಯನ್ನ ಯಾರು ಮುಟ್ಟಿರ್ತಾರೋ, ಉದಾಹರಣೆ ಶ್ರದ್ಧಾಳುರ ಅಲೋಬ್ಧ ಅಂತವರು ತಮ್ಮ ಕೆಲವು ಅನುಭವಗಳನ್ನ ಹಂಚಿಕೊಳ್ಳಬಹುದಾದದ್ದನ್ನ ಹಂಚಿಕೊಳ್ತಾರೆ. ಅವ್ರು ಹೇಳ್ತಾರೆ, ಅವ್ರಿಗೇನೋ ಅದರಿಂದ ಬಾಧಕವಿಲ್ಲ. ನಾನಿನ್ನೂ ಆ ಸ್ಥಿತಿಯನ್ನ ಮುಟ್ಟಿಲ್ಲ. ಹಾಗಾಗಿ ಅನುಭವಗಳುಂಟು, ಆದ್ರೆ ಅದನ್ನು ಹೇಳಬಾರದು ಅಂತ ನಿಯಮ ಇದೆ. ಶ್ರೀ ಮಾತೆಯವರನ್ನ ಕುರಿತು ಮಾತಾಡೋದ್ರಲ್ಲಿ ನನಗೂ ಧನ್ಯತೆ, ನಿಮಗೂ ಧನ್ಯತೆ. ಶ್ರೀ ಅರವಿಂದರನ್ನ ಸ್ಮರಿಸಿದ್ರೆ ನಾವು ಉದ್ಧಾರ ಆಗ್ತೀವಿ, ನೀವು ಉದ್ಧಾರ. ಈ ರೀತಿ ನಿಯಮ ಇರುತ್ತೆ ಅಮ್ಮ, ಎಲ್ಲ ಸಾಧಕರ ಜೀವನದಲ್ಲಿ ಇರುತ್ತೆ. ಇದನ್ನ ಶ್ರೀ ರಾಮಕೃಷ್ಣ ಪರಮಹಂಸರು ತಮ್ಮ ಶಿಷ್ಯರಿಗೆ, ಸಾಧಕರಿಗೆ ಹೇಳಿದ್ದಾರೆ. ಯಾಕಂದ್ರೆ ಲೋಕದ ಮುಂದೆ ಏನ್ ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಗೊತ್ತಿರೋನೇ ಸಾಧಕ. ಆ ಸೂಕ್ಷ್ಮತೆ ಅವನಲ್ಲಿ ಇದ್ರೇನೆ ಅವನು ಮುನ್ನಡೆಯೋಕ್ಕಾಗ ಅಂತ. ಈಗ ನಮ್ಮ ಭಾರತದಲ್ಲಿ ವೇದಗಳು, ಉಪನಿಷತ್ತು ಎಲ್ಲ ಇದೆ. ಇವೆಲ್ಲ ಶ್ರುತಿ, ಸ್ಮೃತಿ, ಪುರಾಣ ಎಲ್ಲ ಇದೆಲ್ಲ ಇದ್ದ ನಮ್ಗೆ ಈಗ ತಿಳುವಳಿಕೆ ಸ್ವಲ್ಪ ಬಂದಿದೆ. ಅರವಿಂದರು ಇದನ್ನೆಲ್ಲನೂ ಅರಗಿಸ್ಕೊಂಡು ಅಷ್ಟೇ ಅಲ್ಲ, ಲೋಕದಲ್ಲಿ ಇರುವಂತ ಒಂದು ದೊಡ್ಡ ದೊಡ್ಡ ರಿಲಿಜನ್ಸ್ ಏನೇನಿದೆ ಅವನ್ನೂ ಸಹಿತ ಅರಗಿಸ್ಕೊಂಡು ಅವರು ಮುಂದೆ ಪ್ರಯಾಣ ಮಾಡಿದ್ದಾರೆ. ನಮ್ಗೆ ಸತ್ಯನ ನಮ್ಗೆ ತಿಳಿಸ್ತಾ ಇದ್ದಾರೆ. ಈ ಸತ್ಯ ನಮ್ಗೆ ಬೆಳಕಿಗೆ ಬರ್ತಾ ಇಲ್ಲ. ನಮ್ಮ ಪಂಡಿತರುಗಳ ಅಭ್ಯಾಸ ಯಾರು ಮುಂದೆ ಅದನ್ನ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಅಧ್ಯಯನ ಅಧ್ಯಾಪನ ಎರಡನ್ನೂ ಮಾಡ್ಬೇಕು ಅಂತ ಇದೆ ಪಂಡಿತರು. ಈ ಅಧ್ಯಯನ ಅಧ್ಯಾಪನಗಳು ನಮ್ಮ ಈ ಸಂಸ್ಥೆಯಲ್ಲಿ ನಡಿಬೇಕಾಗಿದೆ ಹೆಚ್ಚಾಗಿ ಅಂತ. ನೀವು ಮತ್ತೆ ಆಕ್ಚುಲ್ ಆಗಿ ನೀವು ಹಿಂದೆ ಏನ್ ಹೇಳಿದ್ರಿ, ಒಂದು ಪ್ರಶ್ನೆ ಏನ್ ಎತ್ತಿದ್ರಲ್ಲ, ಅದಕ್ಕೆ ಅಣ್ಣವ್ರ ಪ್ರಶ್ನೆ ಏನು ಅಂತಂದ್ರೆ, ಈ ವಿಚಾರಕ್ಕೆ, ಮನುಷ್ಯನನ್ನ ಉದ್ಧಾರ ಮಾಡುವ ಈ ವಿಚಾರಕ್ಕೆ ಎಷ್ಟು ವ್ಯಾಪಕತೆ ಬೇಕೋ ಅಷ್ಟು ಸಿಗ್ತಾ ಇಲ್ಲ. ಆದ್ರಿಂದ ಹೆಚ್ಚಿನ ಅಧ್ಯಯನ ಆಗ್ಬೇಕು, ಹೆಚ್ಚಿನ ಶ್ರವಣ ಆಗ್ಬೇಕು ಅಂತ ಅಣ್ಣವ್ರ ಸೂಚನೆಯನ್ನು ಕೊಡ್ತಾರೆ. ನೀವು ಹೇಳ್ತಿರೋದು ತುಂಬಾ ಸ್ಪಷ್ಟ. ಆದ್ರೆ ಟೈಮ್ ತಗೊಳುತ್ತೆ. ಲೋಕದಲ್ಲಿ ಯಾವುದೇ ಹೊಸದು, ಶ್ರೀ ಅರವಿಂದರು ಡಿಫ್ಯೂಷನ್ ಅಂತ ಕರೀತಾರೆ. ಸಾಧನೆ ಅನ್ನೋದು ಸೆಲ್ಫ್ ಕಾನ್ಸಂಟ್ರೇಷನ್. ಮೊದಲು ಕಾನ್ಸಂಟ್ರೇಟ್ ಆಗುತ್ತೆ, ನಂತರ ಡಿಫ್ಯೂಷನ್ ಲೆವೆಲ್ಗೆ ವಿತರಣೆ.
ವಿಸ್ತಾರವಾಗತಕ್ಕಂಥದ್ದು, ವ್ಯಾಪಿಸ್ಕೊಳ್ತಕ್ಕಂಥ, ಹರಡ್ಕೊಳ್ತಕ್ಕಂಥ, ಇದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಮನುಷ್ಯರು ಸಿದ್ಧರಾಗಬೇಕಾಗತ್ತೆ. ಆ ರೀತಿ ಸಿದ್ಧರಾಗುವಿಕೆ ಅನ್ನೋದು ಶ್ರೀ ಮಾತೆಯವರ ಕೃಪೆಯಿಂದ ಭೂಮಿ ಮೇಲೆ ಇಡೀ ಮನುಕುಲಕ್ಕೆ ನಡೀತಾ ಇರುತ್ತೆ. ಇಡೀ ಮನುಕುಲವನ್ನ ಶ್ರೀ ಮಾತೆಯವರು ಬೇರೆ ಬೇರೆ ಸಂದರ್ಭ ಸನ್ನಿವೇಶಗಳ ಒಂದು ಏರ್ಪಾಡಿನ ಮೂಲಕ ಅವರು ಸ್ವಲ್ಪ ಎದ್ದೇಳ್ಬೇಕು, ಸ್ವಲ್ಪ ಎದ್ದೇಳ್ಬೇಕು, ಹಾಗೆ ಮಾಡಿ ಕಣ್ಕೊಳ್ಳೋ ಹಂಗೆ ಮಾಡ್ತಾ ಇರ್ತಾರೆ. ಅವರು ಎಲ್ಲ ಅವಕಾಶಗಳನ್ನ ಕೊಡ್ಲಾಗತ್ತೆ ಮನುಷ್ಯನಿಗೆ. ಆದರೆ ಒಂದು ಆಯ್ಕೆ ಅಂತ ಇರುತ್ತೆ. ಜೀವಾತ್ಮರಾದ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಆಯ್ಕೆ. ಈಗ ಕೋಪ ಮಾಡ್ಕೊಳ್ಳೋ ಒಂದು ಸಂದರ್ಭ ಅಂತ ಇಟ್ಕೊಳ್ಳಿ. ನನ್ನ ಜೀವನದಲ್ಲಿ 2 ಆಯ್ಕೆ ಇದೆ. ಕೋಪ ಮಾಡ್ಕೋಬಹುದು, ಮಾಡ್ಕೊಳ್ಳೋದೇ ಸುಮ್ಮನೆ ಇರ್ಬೋದು. ನಾನು ಪ್ರತಿ ಸಂದರ್ಭದಲ್ಲೂ ಕೋಪನೇ ಮಾಡ್ಕೊಳ್ಳೋದನ್ನೇ ಆರಿಸ್ಕೊಳ್ತಾ ಹೋದರೆ ಸಂಯಮ ಅನ್ನೋದು ಹೆಂಗ್ ಬೆಳೆಯುತ್ತೆ ಪ್ರಕೃತಿನಲ್ಲಿ? ಸೊ ನಾನು ಕೋಪ ಮಾಡ್ಕೊಳ್ಳದೆ ಇರಬಲ್ಲೆ ಅನ್ನೋದು ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಇದು ಪ್ರಯೋಗ ಮಾಡಿ ತಿಳಿದು ನಮ್ಮ ಆಯ್ಕೆಯ ಮೂಲಕ ಹತ್ರಕ್ಕೆ ಎಳ್ಕೊಳ್ಬೇಕಾದ ಸಂಗತಿಗಳು, ಆಪ್ತ ಮಾಡ್ಕೊಳ್ಬೇಕು. ಈಗ ಶ್ರೀ ಅರವಿಂದರು, ಶ್ರೀ ಮಾತೆಯವರು ನೀವು ಅಧ್ಯಯನ ಮಾಡ್ತಾ ಹೋದ್ರೆ ನಿಮಗವರು ಆಪ್ತರಾಗ್ತಾ. ಫಾರ್ ಈಚ್ ಒನ್ ದೇ ಗಿವ್ ದೆಮ್ಸೆಲ್ವ್ಸ್. ಪ್ರತಿಯೊಬ್ಬರಿಗೂ ತಮ್ಮನ್ನು ಕೊಟ್ಕೊಳ್ತಾರೆ. ಅವರು ಹಿಂಗ ಕೊಡ್ತೀವಿ, ಹಿಂಗ ಕೊಡಲ್ಲ, ಆ ಥರ ಏನು ಭಾವನೆಗಳು ಇರೋದಿಲ್ಲ ಮಹಾತ್ಮರಲ್ಲಿ ಅಂತ ಅವರ ಪದ್ಧತಿಯಲ್ಲಿ. ಈ ಪ್ರಯತ್ನವನ್ನ ನಾವು ಮಾಡಬೇಕು. ನೀವು ಹೇಳಿದ್ ಕರೆಕ್ಟು. ಹೆಚ್ಚು ಹೆಚ್ಚು ಸತ್ಸಂಗಗಳು, ಸಭೆಗಳು ಈಗಲೇ ನೀವು ನೋಡಿ ಆಯ್ತೆ. ಬೇರೆ ಬೇರೆ ಕನ್ಸ್ಟ್ರೈನ್ಸ್, ವರ್ಕ್ ಹೇಳ್ತಾರೆ, ವರ್ಕಲ್ಲಿ ಇದೀವಿ ಅಂತ. ಆದ್ರೆ ಯಾರಿಗೆ ನಿಜವಾಗಿ ಬಾಯಾರಿಕೆ ಆಗಿರತ್ತೆ, ಸಿಕ್ಕಾಪಟ್ಟೆ ಇಲ್ಲೆಲ್ಲ ಉರಿ, ಎದೆಯೆಲ್ಲ ಒಣಗ್ಬಿಟ್ಟಿದೆ ನನಗೆ ಅಂತ ಅನ್ನುವಾಗ, ತಡಿಯಪ್ಪ ಕಂಪ್ಯೂಟರ್ ನಾನು ಪ್ರಾಜೆಕ್ಟ್ ಮುಗಿಸ್ ಬರ್ತೀನಿ ಅಂತ ಹೇಳ್ತಾನೆ ಅವನು. ಆಯ್ತು, ನನ್ನ ಮಗು ಒಂಚೂರು ನೋಡ್ಬಿಟ್ಟು ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ ಅಂತಾನ. ಇಮ್ಮಿಡಿಯೇಟ್ ಕನ್ಸರ್ನ್ ಏನಿರುತ್ತೆ, ಅವನು ನೀರು ಕುಡಿಯೋದಿರುತ್ತೆ. ಆ ಲೆವೆಲ್ಗೆ ಮನುಷ್ಯ ಬಂದಿಲ್ಲ ಇನ್ನುವೇ. ವಿ ಆರ್ ಇನ್ ಅ ವೆರಿ 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 ಸ್ಲೀಪಿಂಗ್ ಕಂಫರ್ಟ್ ಝೋನ್. ತುಂಬಾ ನಮ್ಗೆ ಒಂದಷ್ಟು ದುಡ್ಡು, ಒಂದಷ್ಟು ಮನೆ, ಒಂದಷ್ಟು ಬಟ್ಟೆ, ಒಂದಷ್ಟು ಪಾರ್ಟ್. ಹೌದು, ಹೌದು, ಕರೆಕ್ಟ್. ನೀವು ಶ್ರೀಮಾತೆಯವ್ರನ್ನ ಓದಿದ್ರೆ ಅದು ನಿಮ್ಗೆ ಅರ್ಥ ಆಗತ್ತೆ. ಈಗಿನ ಜನರೇಷನ್ ಪೀಳಿಗೆಯವರು ನಮ್ಮ ಒಂದು ಸಂಸ್ಕೃತಿ ಶಿಕ್ಷಣ ಇಲ್ಲದೆ ಅವ್ರ ಒಳಗಡೆ ಇದ್ದಕ್ಕಿದ್ದಂಗೆ ಒಂದು ವಿಲ್ ಪವರ್ ಜಾಸ್ತಿ ಆಗ್ತಾ ಇದೆ. ನಾನೇನಾದ್ರು ಮಾಡ್ತೀನಿ, ಹೇಳಿದ್ದನ್ನು ಕೇಳಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ತಮ್ಮ ದಾರಿಯನ್ನು ತಾವು ಕಂಡುಕೊಳ್ಳುವ ಹಾದಿನಲ್ಲಿ ಇದ್ದಾರೆ. ಹಳೇದು ಬೇಕಾಗಿಲ್ಲ, ಹೊಸದು ಸಿಕ್ಕಿಲ್ಲ, ಆ ಅವಸ್ಥೆಯಲ್ಲಿ ಇದ್ದಾರೆ ಏನ್ ಮಾತ್ರಕ್ಕೆ ಅವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ. ಈ ಎಲ್ಲಾ ಹೊಸದರ ಸಾಧನೆ ನಡೆಯೋದು ಏಳು ಬೀಳುಗಳ ಮುಖಾಂತರನೇ, ಟ್ರಯಲ್ ಅಂಡ್ ಎರರ್ ಮುಖಾಂತರನೇ. ಅದರಲ್ಲಿ ಎಷ್ಟು ತಪ್ಪುಗಳಾಗತ್ತೆ. ತಪ್ಪು ಅಂದ್ರೆ ಏನು? ಈಗ ಜೀವನದಲ್ಲಿ ಏನೋ ಒಂದು ಘಟನೆ ಅಂತಂದ್ರೆ, ಅದು ಸಿಹಿ ಘಟನೆ ಆಗ್ಲಿ, ಕಹಿ ಘಟನೆ ಆಗ್ಲಿ, ಏನದು ಅನುಭವ ಅಷ್ಟೇ. ಅನುಭವ ಅನ್ನೋದು ಏನ್ ಮಾಡತ್ತೆ ಅಂದ್ರೆ ಟೀಚರ್ ಆಗತ್ತೆ, ನನ್ನನ್ನು ಮುನ್ನಕ್ಕೆ ನಡೆಸತ್ತೆ. ತಪ್ಪು ಮಾಡದೆ ಅಂದಾಗ ಓಹೋ ಹಿಂಗಾಯ್ತು ಅಂತ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು, ಎಕ್ಸ್ಪೀರಿಯನ್ಸ್ ಆಯ್ತು, ಮುಂದಕ್ಕೆ ಹೋಗ್ತೀವಿ. ಈ ರೀತಿ ಅನುಭವಗಳ ಮೂಲಕ ವಿಕಾಸ ಆಗ್ತಾ ಇದೆ. ಅದು ಆಗೋದಲ್ಲ, ಇದು ನಡೀತಾ ಇರೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಆಯ್ತೆ. ಆ ರೀತಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ಕನ್ನಡದಲ್ಲಿ ಶ್ರೀಮಾತೆಯವರ ಹೇಳ್ತೀವಿ. ಅದು ಏನಂದ್ರೆ, ನೀವು ಪಾಸಿಟಿವ್ನ ಆಕ್ಚುಲ್ ಆಗಿ ಆಗ್ತಾ ಇದೆ, ಧನಾತ್ಮಕವಾಗಿ ನೀವು ಸ್ಪಷ್ಟವಾಗಿ ನೋಡ್ತಲೇ. ಎಲ್ಲ ನಮ್ಮ ಸಂಗೀತ ಕಚೇರಿಗಳು, ಕಲೆ, ಸಂಸ್ಕೃತಿ ಎಲ್ಲ ನೋಡಿ ಯಂಗ್ಸ್ಟರ್ಸ್ ತಬಲಾ ಬಾರಿಸ್ತಾ ಇಲ್ವೇ,
ಮೃದಂಗ ಬಾರಿಸ್ತಾ ಇಲ್ವೇ? ಸಂಗೀತ ಕಲಿತಾ ಇಲ್ವೇ? ಮಕ್ಕಳು ಭರತನಾಟ್ಯ ಕಲಿತಾ ಇಲ್ವೇ? ಸಂಗೀತ ಟೀಚರ್ಸ್ ಎಲ್ಲ ಎಷ್ಟು ಫೀಸ್ ಮಾಡ್ಕೊಂಡಿದ್ದಾರೆ? ಅವ್ರ ಸ್ಕೂಲ್ಗಳೆಲ್ಲ ಬ್ಯುಸಿ ಆಗಿಲ್ವಾ? ಸೀಟ್ ಇಲ್ಲ ಅಂತ ಹೇಳ್ತಾ ಇಲ್ವಾ ಅವರು? ಅಂದ್ರೆ ನಾವು ನೋಡ್ಬೇಕು, ಆ ಭಾಗನ ನೋಡ್ಬೇಕು. ಓ, ಈ ರೀತಿ ಇದು ಬೆಳೀತಾ ಇದೆ ಅಂತ. ನಮ್ಗೆ ಏನಂದ್ರೆ ತತ್ಕ್ಷಣಕ್ಕೆ ಮನಸ್ಸಿಗೆ ನೆಗೆಟಿವಿಟಿ ಅನ್ನೋದು ತುಂಬಾ ಭೀಕರವಾಗಿ ಕಾಣಿಸುತ್ತೆ. ಅದು ಭೀಕರವಾಗಿ ಬ್ರಹ್ಮ ರಾಕ್ಷಸ ತರ ಕಾಣಿಸುತ್ತೆ. ಅದು ಅದರಿಂದ ಹೊರಗೆ ಬರ್ಬೇಕು. ಅದನ್ನ ಅಲೋಕ್ದವರು ಹೇಳ್ತಾರೆ, ಇಲ್ಲಿ ಬುಕ್ಕಲ್ಲಿ ಬರ್ದಿದ್ದಾರೆ ಆಸುರಿ ಶಕ್ತಿ ಅಂತ. ನೀವು ಎಲ್ಲಾ ಕಡೆ ಬೇರೆ ಆಸುರಿ ಶಕ್ತಿನೇ ನೋಡಕ್ ಶುರು ಮಾಡ್ಬಿಟ್ಟಿದ್ದೀರಿ. ಯು ಹ್ಯಾವ್ ಟು ಸಿ ದ ಡಿವೈನ್ ಎವ್ರಿವೇರ್ ಅಂತ. ವಾಸುದೇವ ಸರ್ವಮಿತಿ ಜಪಾನ್ನಲ್ಲಿ ಆ ಅನುಭವ ಆಗುತ್ತೆ ಶ್ರೀಮಾತೆಯವರಿಗೆ. ಅಂತರ್ಯಾಮಿ ಅಂತ, ಎಲ್ಲರ ಒಳಗೂ ಇರ್ತಕ್ಕಂಥ ಪರಮಾತ್ಮನನ್ನು ನೇರ ನೋಡ್ತಾರೆ ಶ್ರೀಮಾತೆಯವರು. ಎಲ್ಲಿ ತಿರುಗಿದ್ರು ಅವನೇ ಇದ್ದಾನೆ. ರೆಕಾರ್ಡ್ ಮಾಡಿದ್ದಾರೆ, ದಾಖಲು ಮಾಡಿದ್ದಾರೆ. ಅದು ಶ್ರೀ ಅರವಿಂದರಿಗೆ ಆಲಿಪುರದ ಜೈಲ್ನಲ್ಲಿ ಆಗುತ್ತಲ್ಲ, ಅದಕ್ಕೆ ಸಂವಾದಿಯಾದಂತ ಅನುಭವ ಅಲ್ಲಿ ಜಪಾನ್. ವಾಸುದೇವ ಸರ್ವಮಿತಿ, ಇದೆಲ್ಲವೂ ಅವನೊಬ್ಬನೇ ಆಗಿದ್ದಾನೆ. ಅವನು ತನ್ನ ಮನೆಯಲ್ಲಿ, ಅಂದ್ರೆ ಮನೆ ಅಂದ್ರೆ ಈ ವರ್ಲ್ಡ್ ಜಗತ್ತು, ತನ್ನ ಮನೆಯಲ್ಲಿ ಮುಂದಿನ ವ್ಯವಸ್ಥೆನ ಅವನು ಮಾಡ್ಕೋಬೇಡ್ವೆ? ಸ್ವತಂತ್ರ ಇಲ್ವೇ ಅವ್ರಿಗೆ? ಹಾಗಾಗಿ ಎಲ್ಲ ಮನುಷ್ಯರಿಗೊಂದು ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ. ನಾವು ಯಂಗ್ಸ್ಟರ್ಸ್ ಮನೇಲಿ ಏನು ಹಠ, ಹೇಳಿದ್ದನ್ನು ಕೇಳಲ್ಲ ಅಂತ ನಾವು ಅಂತ ಇದ್ದೀವಿ. ಆದ್ರೆ ಆ ಹಠದ ಒಳಗೆ ಬೆಳೀತಾ ಇದೆ. ಅದು ಬೆಳಿಬೇಕು ಅಂತ ಶ್ರೀಮಾತಾ ಅರವಿಂದ್ರ ಹೇಳೋದು. ಅವ್ರು ಪಪೆಟ್ಸ್ ಆಗ್ಬೇಕು ಅಂತ ಹೇಳೋದಿಲ್ಲ ಅವರು. ಆಯ್ತೆ, ಆಕ್ಚುಲಿ ಇದನ್ನ ಒಪ್ಕೊಳ್ಳೋದಕ್ಕೆ ನಾವು ಬೆಳೆದಿರೋದಿಲ್ಲ. ವಿ ಹ್ಯಾವ್ ಟು ಗ್ರೋ. ನಮ್ಮನ್ನು ನಾವು ಅಗಲ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅವ್ರು ಯಾವ ರೀತಿ ನೋಡ್ತಾರೆ ಜೀವನವನ್ನ, ನನಗೆ ನೋಡಕ್ ಬರ್ಬೇಕಾಗ್ತದ. ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಳಕ್ ಬರ್ಬೇಕು. ಅವ್ರು ಹೇಳೋದ್ರಲ್ಲೂ ಪಾಯಿಂಟ್ ಇದೆ, ಕರೆಕ್ಟ್, ನಿನ್ ವ್ಯೂ ಪಾಯಿಂಟ್ ಅಂತ. ಹೀಗೆ ಒಬ್ಬೊಬ್ಬರ ಒಳಗಡೆನೂ ಒಂದು ಬೆಳವಣಿಗೆ ಆಗ್ತಾ ಇದೆ. ಮೇಲ್ನೋಟಕ್ಕೆ ನಮಗೆ ಗೊತ್ತಾಗೋದಿಲ್ಲ, ಅಷ್ಟು ಹೇಳ್ಬೋದು. ಇನ್ನು ಒಂದೇ ಒಂದು ಪ್ರಶ್ನೆ ಮುಗಿಸ್ಬಿಡ್ತೀನಿ. ನಂದೀಶ್ ಯೋಗೀಶ್, ಲಾಸ್ಟ್ ಕ್ವೆಶ್ಚನ್ ಇದು. Please suggest me any books, chapters related to my situation. Is Mother's Agenda on Sri Aurobindo's works a guiding light to be followed, but for very ordinary people who need constant support, how to get into the study and absorb the core reality, how consciousness and psychic being to be awakened ಅಂತ ಕೇಳಿದರೆ ನಂದೀಶ್ ಯೋಗೇಶ್. ನಂದೀಶ್ ಯೋಗೇಶ್ ಅವ್ರಿಗೆ ನೇರವಾಗಿ ನಿಮ್ಮ ಒಂದು ಸ್ಥಿತಿ, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ನಮ್ಮ ದಲಾಲ್ ಅಂತ ಹೇಳಿ ಒಬ್ರು ಅದ್ಭುತವಾದ ಸಾಧಕರು ಶ್ರೀಮಾತಾ ಅರವಿಂದರ ಸಾಧನೆಯ ಹೊಳಹುಗಳನ್ನ ಟಾಪಿಕ್ ವೈಸ್ ಅರೇಂಜ್ ಮಾಡಿ ಪುಟ್ಟ ಪುಟ್ಟ ಪುಸ್ತಕಗಳನ್ನ ಮಾಡಿದ್ದಾರೆ. ಆದ್ರೆ ಈಗ ವೈಶಾಲೇಖ ಅವರು ಅದನ್ನ ಯೂತ್ಸ್ಗೆ ಮಾಡ್ತಾ ಇದ್ದಾರೆ, ಪವರ್ಸ್ ವಿದಿನ್ ಅಂತ. ಇಲ್ಲೇನೆ ನಮ್ಮ ಶ್ರೀ ಅರವಿಂದೋ ಕಾಂಪ್ಲೆಕ್ಸ್ ಟ್ರಸ್ಟ್ ಇಲ್ಲಿ ಪುಸ್ತಕಾಲಯದಲ್ಲಿ ದ ಸೈಕಿಕ್ ಬೀಯಿಂಗ್ ಅಂತ ಒಂದು ಬುಕ್ ಸಿಗತ್ತೆ. ನೀವು ಅದರಿಂದ ನೀವು ಆರಂಭ ಮಾಡ್ಬೋದು. ಆಮೇಲೆ ನೀವು ಅಲ್ಲೇ ಬಂದ್ರೆ ಬುಕ್ ಸ್ಟಾಲ್ಗೆ JP ನಗರಲ್ಲಿ ಕೇವಲ 30 ರೂಪಾಯಿ ಪುಸ್ತಕಗಳು, ಅದ್ಭುತವಾದ ಪ್ರಿಂಟ್. ಇಷ್ಟು ಸುಲಭವಾಗಿ ಭಗವಂತನ ಹತ್ರಕ್ಕೆ ಎಲ್ಲೂ ಬರೋದಿಲ್ಲ ಅಂತ. ಬೇರೆ 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 ಟಾಪಿಕ್ಸ್ ಮೇಲೆ 30 ರೂಪಾಯಿ ಪುಸ್ತಕ, ಅದನ್ನ ತೆಗೆದುಕೊಂಡು ನಾವು ಅಧ್ಯಯನ ಮಾಡ್ಬೋದು. MP ಪಂಡಿತರದು ಹೌ ಶುಡ್ ಐ ಪ್ರೊಸೀಡ್, ಹೌ ಟು ಪ್ರೊಸೀಡ್, ಹೌ ಡು ಐ ಪ್ರೊಸೀಡ್ ಅಂತ ಒಂದು ಪುಸ್ತಕ ಇದೆ. ಹೇಗೆ ಸ್ಟಾರ್ಟ್ ಮಾಡ್ಲಿ, ಏನ್ ತಿಳ್ಕೊಳ್ಳಿ, ಯಾವ್ದು ಆರಂಭ, ಎಲ್ಲಿ ಓಪನಿಂಗ್ಸ್ ಮಾಡ್ಕೊಳ್ಬೇಕು ಅಂತ. ಇಂತಹ ಪ್ರವೇಶಿಕೆ ಅಂತ ಕರೀತಾರೆ, ಎಂಟ್ರಿ ಪಾಯಿಂಟ್ಸ್ ಅನ್ನ ಕೊಡುವಂತ ಪುಸ್ತಕಗಳು ಲಭ್ಯ ಇದೆ. ಅದನ್ನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಾಧಕರು. ಈ ಗ್ರಂಥಗಳನ್ನ ನೀವು ಖಂಡಿತ ಅಧ್ಯಯನ ಮಾಡಬಹುದು. JP ನಗರದ ಶ್ರೀ ಅರವಿಂದೋ ಕಾಂಪ್ಲೆಕ್ಸ್ ಟ್ರಸ್ಟ್ ನ ಪುಸ್ತಕಾಲಯದಲ್ಲಿ ಇವೆಲ್ಲ ಲಭ್ಯ ಇದೆ. ಆಲ್ ದೀಸ್ ಬುಕ್ಸ್ ಆರ್ ಅವೈಲೇಬಲ್. ನೀವು ಬಂದಾಗ ಅದನ್ನ ನೋಡಿದ್ರೆ ನಿಮ್ಗೇನೆ ಒಳಗಡೆಯಿಂದ ಸೂಚನೆಗಳು ಸಿಗುತ್ತೆ, ಇದು ತಗೊಳ್ಳೋಣ ಅನ್ಸುತ್ತೆ, ನಿಮಗೆ ಒಂದು ಖುಷಿ ಉಂಟಾಗತ್ತೆ. ಅಂತ ಗ್ರಂಥಗಳಿಂದ ಶುರು ಮಾಡಿ ಏಕ್ದಮ್ ಓದೋದ್ ಕಷ್ಟ ಮದರ್ಸ್ ಅಜೆಂಡಾ, ನಂತರ ನೀವು ಆ ಕಡೆ ಪ್ರಯಾಣವನ್ನ ಮಾಡಬಹುದು ಅಂತ ನಂದೀಶ್ ಯೋಗೇಶ್ ಅವರು ತಿಳಿಸ್ತೀನಿ. ಸರ್ವರಿಗೂ ವಂದನೆಗಳು. ಭಾಷಣ ಮಾಡಿದ ಬಗ್ಗೆ ಅರವಿಂದ್ರ ಮೇಲೆ ಅದನ್ನ ನಾನು ಓದಿದ ಮೇಲೆ ಅವ್ರ ಹಿರಿಮೆ ಸ್ವಲ್ಪ ಜಾಸ್ತಿ ಆಯ್ತು ನಮ್ಮ ಬಗ್ಗೆ. ಅಂತ ಕೆಲಸಗಳು ಎಲ್ಲರೂ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಕುವೆಂಪು ಅವರ ಪೂರ್ಣ ಭಾಷಣವನ್ನು
ನಾನು ವಾಚನ ಮಾಡಿ ಯೂಟ್ಯೂಬ್ಗೆ ಅದನ್ನು ಬಿಟ್ಟಿದ್ದೀನಿ. ಶ್ರೀ ಅರವಿಂದರ ಫೋಟೋ ಅನಾವರಣ ಮಾಡೋ ಟೈಮ್ನಲ್ಲಿ ಅವರು ಮಾತನಾಡಿದ್ದಾರೆ. ಸಾನೆಟ್ ಅನ್ನು ಬರೆದಿದ್ದಾರೆ ಶ್ರೀ ಅರವಿಂದರ ಮೇಲೆ. ಅದನ್ನ ಓದದ ಮೇಲೆ ಬೇರೆ ಯಾವುದು ರುಚಿಸ್ತಾ ಇಲ್ಲ ಅನ್ನೋ ವಾಕ್ಯ ಇದೆ. ಶ್ರೀ ಅರವಿಂದರ